ಯದಿಂದ್ರಿಯಾಣಾಂ ವಿಷಯತ್ವಮೇತಿ ಲೋಕೇಶು ಯತ್ತತ್ವಮತೀಂದ್ರಿಯಂಚ ಕೃತ್ಸ್ರಸ್ಯ ತಸ್ಯ ಪ್ರತಿಪತ್ತಿಹೇತುಃ ವಾಗ್ದೇವತಾ ಸಾ ಮಯಿ ಸನ್ನಿಧತ್ತಾಂ. ಬಂಧುಗಳೇ, ನಿನ್ನೆ ಭೋಗ ಮತ್ತು ತ್ಯಾಗದ ಬಗ್ಗೆ ನಾವು ಕೆಲವೊಂದು ಪ್ರಾಥಮಿಕ ವಿಚಾರವನ್ನು ಮಾಡಿದ್ದೆವು. ತ್ಯಾಗವೆಂಬುದು ಯಜ್ಞ, ಅದು ಸೃಷ್ಟಿಯ ಮೂಲ ಸೂತ್ರ. ಅದು ತ್ಯಾಗದ ಮೂಲಕವೇ ಸೃಷ್ಟಿಯನ್ನು ಸಮರ್ಥನೆ ಮಾಡ್ತಾ, ಸೃಷ್ಟಿಯ ಪ್ರಕ್ರಿಯೆಗೆ ನಮ್ಮನ್ನು ಒಪ್ಪಿಸಿಕೊಡ್ತಾ ಜೀವನ ಮಾಡಬೇಕು ಎಂಬುದು ನಮ್ಮ ಋಷಿಗಳ ದರ್ಶನ ಎಂಬುದನ್ನು ನಾವು ಕಂಡುಕೊಂಡಿದ್ದೇವೆ. ಆದರೆ ಭೋಗದ ಅಪೇಕ್ಷೆ ಮತ್ತು ಭೋಗದ ಆಕರ್ಷಣೆ, ಅದರಿಂದ ತಪ್ಪಿಸಿಕೊಳ್ಳುವುದು ಸುಲಭ ಅಲ್ಲ ಎಂಬುದನ್ನು ನಾವು ಜ್ಞಾಪಿಸಿಕೊಂಡಿದ್ದೆವು. ಈ ಭೋಗ ಮತ್ತು ತ್ಯಾಗಗಳ ಮಧ್ಯ ಎಂತಹ ಒಂದು ಸಂಘರ್ಷ ಏರ್ಪಡುತ್ತೆ ಎನ್ನುವುದಕ್ಕೆ ಈ ಅಹಲ್ಯ ಪ್ರಸಂಗವೆಂಬುದು ಒಂದು ಒಳ್ಳೆಯ ಉದಾಹರಣೆ. ಆ ಹಿನ್ನೆಲೆಯಿಂದ ಇವತ್ತು ಈ ಭೋಗ, ತ್ಯಾಗ ಮತ್ತು ಅದರ ಒಂದು ನಿಯಂತ್ರಣಕ್ಕೆ ಬೇಕಾದ ಶೀಲ, ಇದನ್ನು ನಾವು ಸ್ವಲ್ಪ ಆಲೋಚನೆ ಮಾಡೋಣ. ಬಹುಶಃ ನಮ್ಮ ದೇಶದ ವಾಂಗ್ಮಯದಲ್ಲಿ ಶೀಲದ ಬಗ್ಗೆ ಬಂದಿರುವಷ್ಟು ಮಾತುಗಳು ಇನ್ನು ಬೇರೆ ಯಾವ ದೇಶದ ವಾಂಗ್ಮಯದಲ್ಲೂ ಬಂದಿರಲಿಕ್ಕಿಲ್ಲ. ಯಾಕೆಂದರೆ ಶೀಲವನ್ನು ಶೀಲಂ ಪರಂ ಭೂಷಣಂ ಅಂತ ನಂಬಿದ ಸಂಸ್ಕೃತಿ ನಮ್ಮದು. ಶೀಲಂ ಪರಂ ಧನಂ ಅಂತ ನಾವು ನಂಬಿದೆವು. ನಿಜವಾಗಿ ನಮ್ಮ ಬದುಕಿಗೆ ಸುಖವನ್ನು ತಂದುಕೊಡುವ ಧನ ಅಂದರೆ ಶೀಲ ಅಂತ. ಈ ಶೀಲ ಎಂಬ ಶಬ್ದ ನಿಜವಾಗಿ ಯಾವ ಅರ್ಥದಲ್ಲಿ ಪ್ರಯುಕ್ತವಾಗಿದೆ, ಆಡುಮಾತಿನಲ್ಲಿ ಬರ್ತಾ ಅದು ಯಾವ ಅರ್ಥ ವಿಸ್ತಾರವನ್ನು, ಅರ್ಥದ ವ್ಯಾಪ್ತಿಯನ್ನು ಪಡ್ಕೊಂಡಿದೆ. ಪ್ರಕೃತಿಯ ಜೊತೆಗೆ ಬಾಳಾಟ ಮಾಡುವವರು ಶೀಲದ ಬಗ್ಗೆ ಎಷ್ಟು ಎಚ್ಚರವನ್ನು ಇಟ್ಕೊಳ್ಬೇಕು, ಇದನ್ನು ಆಲೋಚನೆ ನಾವು ಮಾಡಬೇಕು. ಆ ಒಂದು ಪೂರ್ವ ಸಿದ್ಧತೆ ಇಟ್ಟುಕೊಂಡ್ರೆ ಅಹಲ್ಯ ಪ್ರಸಂಗ ಬಹುಶಃ ನಮಗೆ ಸಮರ್ಪಕವಾಗಿ ಅದು ಅರ್ಥವಾಗ್ತದೆ ಮತ್ತು ಗೃಹೀತವಾಗ್ತದೆ ಎನ್ನುವುದು ನನ್ನ ಅನಿಸಿಕೆ. ಶೀಲ ಎಂಬ ಪದಕ್ಕೆ ಪ್ರತಿಭಟಿಯಾಗಿ ನಾವು ಬಳಸುವ ಶಬ್ದ ಅಶ್ಲೀಲ ಅಂತ. ಇಲ್ಲೊಂದು ಚಮತ್ಕಾರ ಇದೆ, ಒಂದು ಗುಟ್ಟಿದೆ. ಇದು ವಸ್ತುತಃ ಶೀಲ ಎಂಬುದಕ್ಕೆ ವಿರೋಧಿಯಾಗಿ ಅಶೀಲ ಅಂತ ಹೇಳಬೇಕಿತ್ತು. ಆದರೆ ನಾವು ಅಶ್ಲೀಲ ಎಂಬ ಶಬ್ದವನ್ನು ವಿರೋಧಿಯಾಗಿ ಬಳಸ್ತೇವೆ. ಅಶ್ಲೀಲ ಎಂಬುದು ಅರ್ಥ ಆದರೆ ಶೀಲ ಎಂಬುದು ಏನು ಎನ್ನುವುದು ನಮಗೆ ಗೊತ್ತಾಗಬಹುದು. ಯಾಕೆಂದರೆ ಅದಷ್ಟು ಗಂಭೀರವಾದ ವಿಷಯ, ಬಹಳ ಸೂಕ್ಷ್ಮವಾದ ವಿಷಯ. ಯಾವುದೇ ಒಂದು ಭಾವಾವೇಶ ಇಲ್ಲದೆ ನಾವು ಆಲೋಚನೆ ಮಾಡಿ ಸ್ವೀಕಾರ ಮಾಡಬೇಕಾದಂಥ ಒಂದು ವಿಷಯ ಇದು. ಸಾಧಾರಣವಾಗಿ ನಮ್ಮ ಲೌಕಿಕ ಜೀವನದಲ್ಲಿ ಶೀಲದ ಬಗ್ಗೆ ಮಾತಾಡುವಾಗ ಪ್ರತಿಯೊಬ್ಬನೂ ಸಂಕೋಚಕ್ಕೆ ಒಳಗಾಗ್ತಾನೆ. ಯಾಕೆಂದರೆ ಗಂಡು ಹೆಣ್ಣಿನ ನಡವಳಿಕೆಯನ್ನು ಮಾತ್ರ ನಾವು ಶೀಲ ಎಂಬ ಪರಿಭಾಷೆಯಿಂದ ಇವತ್ತು ಯೋಚನೆ ಮಾಡ್ತಾ ಇದ್ದೇವೆ. ಅವರ ಶೀಲ ಚೆನ್ನಾಗಿಲ್ಲ ಅಂತಂದರೆ ಅವರ ಜೊತೆಗೆ ನಾವು ಒಡನಾಟ ಇಟ್ಕೊಳ್ಳೋಲ್ಲ. ಅವರ ಬಗ್ಗೆ ಯಾವಾಗಲೂ ಒಂದು ಸಂದೇಹದ ದೃಷ್ಟಿಯಿಂದ ವ್ಯವಹರಿಸ್ತೇವೆ. ಹಾಗೆ ಯಾವುದಾದ್ರೂ ಒಂದು ಹೆಣ್ಣು ಮಗಳ ಬಗ್ಗೆ ಅವಳ ಶೀಲ ಅಂತಂದರೆ ಅನ್ನುವಾಗಲೇ ನಾಲಿಗೆ ತಡೆದು ಬಿಡುತ್ತೆ. ಯಾಕೆ ಅಂತಂದರೆ ಬಹುಶಃ ಶೀಲದ ಬಗ್ಗೆ ಒಂದು ಅಪಪ್ರಥೆ ಹುಟ್ಟಿದರೆ ಅದು ನಿಂದೆಯ ಪರಾಕಾಷ್ಠೆ ಅಂತ ನಾವು ಅಂದುಕೊಂಡಿದ್ದೇವೆ. ಇದು ನಮ್ಮ ದೇಶದ ಜೀವನದ ಹಿನ್ನೆಲೆಯಲ್ಲಿ ಬಂದಂಥ ಒಂದು ಕಲ್ಪನೆ ಇದು. ಆದ್ದರಿಂದ ಒಬ್ಬ ಅಶ್ಲೀಲವಾಗಿ ನಡ್ಕೊಳ್ತಾನೆ ಅಂತಂದರೆ ಅವನು ಅನಾಗರಿಕ, ಅಸಭ್ಯ, ಅಧಾರ್ಮಿಕ, ಎಲ್ಲ ಅಪವಾದಗಳ ಪಟ್ಟಿಯು ಅವನಿಗೆ ಬರುತ್ತೆ. ಅದಕ್ಕೆಲ್ಲ ಕಾರಣವಾದದ್ದು ಅಶ್ಲೀಲ ಎಂಬುದು. ಹಾಗಿದ್ದರೆ ಅಶ್ಲೀಲ ಮತ್ತು ಶೀಲ ಅಂದರೆ ಏನಿದು? ಇದು ಕೇವಲ ಗಂಡು ಹೆಣ್ಣಿನ ಅಂದರೆ ಗಂಡ ಹೆಂಡಂದಿರ ಜೀವನದ ಪ್ರಾಮಾಣಿಕತೆಯನ್ನು ಮಾತ್ರ ಹೇಳುತ್ತದೆಯೇ, ಅಥವಾ ಅದಕ್ಕೆ ಒಂದು ವ್ಯಾಪಕವಾದ ಒಂದು ಮನೋಧರ್ಮದ ಹಿನ್ನೆಲೆ ಇದೆಯಾ ಎನ್ನುವುದನ್ನು ನಾವು ಈಗ ಪರೀಕ್ಷೆ ಮಾಡಿಕೊಳ್ಬೇಕು. ಶೀಲ ಎಂಬ ಶಬ್ದ ಸಂಸ್ಕೃತ ಶಬ್ದ. ಅದು ಶೀಲ ಸಮಾಧೌ ಎಂಬ ಧಾತುವಿನಿಂದ ಹುಟ್ಟಿದಂತಹ ಶಬ್ದ. ಈ ಶಬ್ದದ ರೂಪಾಂತರದಲ್ಲಿ ಶೈಲಿ ಅಂತ ನಾವು ಬಳಸ್ತೇವೆ. ಅದು ಶೀಲಕ್ಕೆ ಸಂಬಂಧಪಟ್ಟಿತ್ತು.
ಇದು ಇವರ ಶೈಲಿ, ಅದು ಅವರ ಶೈಲಿ, ಇದು ಕಾಳಿದಾಸನ ಶೈಲಿ, ಇದು ವಾಲ್ಮೀಕಿಯ ಶೈಲಿ, ಇದು ವ್ಯಾಸರ ಶೈಲಿ ಅಂತ ಹೇಳ್ತೇವೆ. ಈ ಶೈಲಿ ಎಂಬುದನ್ನು ನಾವು ಕೇವಲ ಒಂದು ವಾಗ್ಧೋರಣೆಗೆ ಮಾತ್ರ ಸಂಬಂಧಪಟ್ಟ ಹಾಗೆ ಬಳಸ್ತಾ ಇದ್ದೇವೆ ಅಲ್ಲೆಲ್ಲ, ಕಾಳಿದಾಸರ ಶೈಲಿ ಅಂತ. ಕೆಲವರು ಇನ್ನೂ ಸ್ವಲ್ಪ ವ್ಯಾಪಕವಾದ ಅರ್ಥದಲ್ಲಿ ಅವರ ಜೀವನ ಶೈಲಿ ಅಂತ ಹೇಳ್ತಾರೆ. ಜೀವನ ಅಂದರೆ ಏನು? ಎಲ್ಲವೂ ನಿಜವಾಗಿ ಶೈಲಿ, ಶೀಲವನ್ನೇ ಅವಲಂಬಿಸಿಕೊಂಡಿತ್ತು. ಅಂಗಡಿಗೆ ಹೋಗಿ ಒಂದು ಬಟ್ಟೆಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ನನಗೆ ಹೋದರೆ ಒಂದು ಖದ್ದರ್ ಬಟ್ಟೆ ಬಹಳ ಚೆನ್ನಾಗಿ ಕಾಣುತ್ತೆ, ಬೇರೆಯವರಿಗೆ ದೊರಗಾಗಿದ್ದರೂ ನನಗದು ಬಹಳ ಸುಖ ಕೊಡುತ್ತೆ ಅಂತ ಅನಿಸುತ್ತೆ. ಅದು ನನ್ನ ಶೀಲವನ್ನು ಅವಲಂಬಿಸಿಕೊಂಡಿದೆ. ಆದ್ದರಿಂದ ಬಟ್ಟೆಯ ಆಯ್ಕೆ ನನ್ನ ಶೈಲಿ. ಕೆಲವರಿಗೆ ರೇಷ್ಮೆ ಬಟ್ಟೆ ಬಹಳ ಆಪ್ಯಾಯನವಾಗಿ ಕಾಣುತ್ತೆ, ರೇಷ್ಮೆ ಬಟ್ಟೆ ಜೊತೆಗೆ ಅದರ ಮೇಲೆ ಒಳ್ಳೊಳ್ಳೆಯ ಬಣ್ಣಗಳನ್ನು ಕೊಟ್ಟು ವರ್ಣ ವಿನ್ಯಾಸ ಇದ್ದರೆ, ಜೊತೆಗೆ ಒಳ್ಳೆಯ ಜರಿಯ ನಕ್ಷೆಯ ಕೆಲಸ ಇದ್ದರೆ ಅವರಿಗೆ ಬೇಕು ಅಂತ ಕಾಣುತ್ತೆ. ಅದು ಅವರ ಶೈಲಿ. ಶೈಲಿ ಅಂದರೆ ಅವರ ಶೀಲಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯ. ಆದ್ದರಿಂದ ಒಂದು ಆಯ್ಕೆಯನ್ನು ಮೊದಲುಗೊಂಡು, ಒಂದು ನೋಟವನ್ನು ಮೊದಲುಗೊಂಡು, ಮಾಟವನ್ನು ಮೊದಲುಗೊಂಡು, ಮಾತನ್ನು ಮೊದಲುಗೊಂಡು ಎಲ್ಲವೂ ನಿಜವಾಗಿ ಶೀಲವನ್ನೇ ಅವಲಂಬಿಸಿಕೊಂಡಿದೆ. ಆದ್ದರಿಂದ ಶೀಲ ನಿಯಂತ್ರಿತ ನಮ್ಮ ಬದುಕೆಲ್ಲ ಶೀಲ ನಿಯಂತ್ರಿತ. ಆದರೆ ಅದಕ್ಕೊಂದು ಸಾಮಾಜಿಕವಾದ ಒಪ್ಪಂದ ಬಂದರೆ ಅದನ್ನು ಶೀಲ ಎಂಬ ಶಬ್ದದಿಂದ ಹೇಳ್ತೇವೆ. ಇಲ್ಲದೇ ಇದ್ದರೆ ಅಭಿರುಚಿ ಅಂತ ಇಷ್ಟೇ ಹೇಳ್ತೇವೆ. ಆದರೆ ಅಭಿರುಚಿಗೂ ಶೀಲಕ್ಕೂ ಬಹಳ ವ್ಯತ್ಯಾಸ ಇಲ್ಲ. ಸಾಮಾಜಿಕ ಒಪ್ಪಂದವನ್ನು ಅವಲಂಬಿಸಿಕೊಂಡು ಶೀಲ ಎಂಬ ಶಬ್ದ ಪ್ರಯೋಗ ನಾವು ಮಾಡ್ತಾ ಇದ್ದೇವೆ. ಆದರೆ ಈ ಅಭಿರುಚಿಗೆ ಶೀಲ ಎಂಬ ಒಂದು ಶಬ್ದ ಹುಟ್ಟುಕೊಳ್ಳೋದಕ್ಕೆ, ಪ್ರಯುಕ್ತವಾಗುವುದಕ್ಕೆ ಹಿನ್ನೆಲೆ ಏನು ಅಂದರೆ ಅದರ ನಿಜವಾದ ಮೂಲ ರೂಪ ಧಾತು ಶೀಲ ಸಮಾಧವು ಅಂತ. ಸಮಾಧಿ ಎಂಬ ಶಬ್ದ ಸ್ವಸ್ಥ ಎಂಬ ಶಬ್ದಕ್ಕೆ ಬಹಳ ಹತ್ತಿರವಾದದ್ದು. ಸಮ್ಯಕ್ ಆದಧಾತೀತಿ ಸಮಾಧಿ. ಯಾವುದೋ ಒಂದು ಪ್ರಕ್ರಿಯೆ, ಒಂದು ಸ್ಥಿತಿ ವಿಶೇಷ ಎಲ್ಲ ನಮ್ಮ ಇಂದ್ರಿಯವನ್ನು, ದೇಹವನ್ನು, ಮನಸ್ಸನ್ನೆಲ್ಲ ಮೊದಲಿನ ರೂಪಕ್ಕೆ ಸಮ್ಯಕ್ ಆದಧಾತಿ ಇತಿ ಸಮಾಧಿ. ಮೇಲ್ನೋಟಕ್ಕೆ ನೋಡುವಾಗ ಪದ್ಮಾಸನದಲ್ಲಿ ಕೂತ್ಕೊಂಡು ತಮ್ಮ ಕಶೇರುಕವನ್ನು ಅಂದರೆ ಬೆನ್ನೆಲುಬನ್ನು ನೆಟ್ಟಗೆ ಇಟ್ಟುಕೊಂಡು ಅಂತರದೃಷ್ಟಿ ಮಾಡಿಕೊಂಡು ಶ್ವಾಸವನ್ನು ನಿಯಂತ್ರಣ ಮಾಡಿ ಚಿನ್ಮುದ್ರೆಯನ್ನು ಹಿಡಿದು ಒಬ್ಬ ಕುಳಿತರೆ ನಾವು ಅದನ್ನು ಸಮಾಧಿ ಸ್ಥಿತಿಯಲ್ಲಿ ಇದ್ದಾನೆ ಅಂತ ಅಂದ್ಕೊಂಡ್ಬಿಡ್ತೇವೆ. ಅದು ಸಮಾಧಿ ಹೌದಾ ಅಲ್ವೋ ಅಂತ ಹೇಳೋದು ಕಷ್ಟ. ಯೋಗಶಾಸ್ತ್ರ ಬಲ್ಲವರು ಹೇಳಬೇಕದು. ಅದು ಸಮಾಧಿಯ ಪೂರ್ವ ಸಿದ್ಧತೆ ಅಷ್ಟೇ, ಸಮಾಧಿಯ ಮಾರ್ಗವೇ ಹೊರತು ಅದು ಸಮಾಧಿ ಆಗಬೇಕು ಅಂತಿಲ್ಲ. ಹಾಗಿದ್ರೆ ಈ ಸಮಾಧಿಗೆ ಪ್ರಕ್ರಿಯೆ ಏನು ಹೇಳ್ತದೆ ಅಂತಂದರೆ ಎಲ್ಲವನ್ನೂ ತಮ್ಮ ಮೂಲ ರೂಪಕ್ಕೆ, ತನ್ನ ಸ್ವರೂಪಕ್ಕೆ ತರುವ ಒಂದು ಪ್ರಕ್ರಿಯೆ. ಆದ್ದರಿಂದ ಈ ಶೀಲವೆಂಬುದು ಮೂಲ ರೂಪದಿಂದ ಹೊರಬರುತ್ತಲ್ಲ, ಅದು ಶೀಲ. ಸಮಾಧಿ ಎಂಬುದು ಮೂಲ ರೂಪಕ್ಕೆ ಒಯ್ಯುವ ಪ್ರಕ್ರಿಯೆ. ನಮ್ಮ ಸ್ವರೂಪ ಒಂದಿದೆ, ನಮಗೆ ಮೂಲಭೂತವಾದ ಒಂದು ಸ್ವರೂಪ ಇದೆ. ಆ ಸ್ವರೂಪವನ್ನು ಉಳಿಸಿಕೊಳ್ಳುವ ಅಭಿರುಚಿ ಎಲ್ಲ ಶೀಲವಾಗತ್ತೆ, ನಿರಂತರವಾಗಿ ಅದು ನಡೆಯುತ್ತೆ. ಅದು ಈ ಶೀಲ ಮಾರ್ಗವನ್ನು ತಪ್ಪಿದರೆ ಆ ಮಾರ್ಗ ಅದು ಅಶ್ಲೀಲ ಅಂತ ಆಗತ್ತೆ. ಭಾಳ ಅಶ್ಲೀಲವಾದ ಮಾತಾಡ್ತಾರೆ ಅವರು. ಯಾಕೆ ಅಶ್ಲೀಲ ಆಯ್ತದು? ಅವರ ನಡವಳಿಕೆ ಬಹಳ ಅಶ್ಲೀಲ. ಯಾಕೋ ಏನೋ ಒಂದೇ ಸವರೆ ಅವರು ನೋಡ್ತಾ ಇದ್ದಾರೆ, ನನಗೇನೋ ಆ ನೋಟ ಸಹಿಸ್ಕೊಳ್ಳೋಕ್ಕಾಗೋಲ್ಲ. ತುಂಬ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ, ಅದು ಅಶ್ಲೀಲ ಅಂತ ಹೇಳ್ತಾರೆ. ದೃಷ್ಟಿ ಕೆಟ್ಟದ್ದು ಹೇಗಾಯಿತು? ಕಣ್ಣು ಆ ಕಡೆಯಿಂದ ಈ ಕಡೆ ಬರುವಾಗ ಆ ಕಣ್ಣೋಟ ಅದು ಕೆಟ್ಟದಾಗಿದೆ ಅಂತ ಅನಿಸಿದ್ದು ಯಾಕೆ? ಅಲ್ಲಿ ಎರಡು ಶೀಲ ಕೆಲಸ ಮಾಡ್ತಾ ಇದೆ. ನೋಡುವವನ ನೋಟ, ನೋಡಿಸಿಕೊಳ್ಳುವವಳ ಒಂದು ಮನೋಧರ್ಮ ಎರಡೂ ಕೆಲಸ ಮಾಡ್ತಾ ಇದೆ. ಭಾಳ ಕೆಟ್ಟ ದೃಷ್ಟಿ, ಅದು ಅಶ್ಲೀಲ ಅಂತ ಹೇಳ್ತಾರೆ. ಹಾಗಿದ್ರೆ ಈ ಶೀಲ ಮತ್ತು ಅಶ್ಲೀಲ ಎರಡು ಶಬ್ದಗಳನ್ನು ಬಳಸುವಾಗ ಜೊತೆಯಲ್ಲಿ ಇನ್ನೇನೋ ಒಂದು ಅರ್ಥವನ್ನು ಸೇರಿಸ್ಕೊಂಡಿದ್ದಾರೆ. ಒಂದು ಅರ್ಥದ ಸಂಬಂಧ ಇಲ್ಲಿದೆ, ಇದನ್ನು ನಾವು ಮರಿಬಾರದು. ಅಶೀಲ ಅಂತ ಹೇಳಿದರೆ ಶೀಲಕ್ಕೆ ಪೂರ್ಣ ವಿರೋಧಿ ಅಲ್ಲ, ಅದು ಶೀಲವಲ್ಲದ್ದು ಅಂತ ಆಗಬಹುದು. ಈಗ ನೋಡಿ, ಒಂದು ಜಡವಾದ ವಸ್ತು ಇದೆ, ಅದಕ್ಕೆ ಶೀಲವೇ ಇಲ್ಲ, ಆದ್ದರಿಂದ ಅದು ಅಶೀಲ ಆಗಬಹುದು, ಆದರೆ ಅಶ್ಲೀಲವಲ್ಲ. ಹಾಗಿದ್ರೆ ಅಶ್ಲೀಲ ಅಂತಂದರೆ ಏನು ಅಂತಂದರೆ, ಸಂಸ್ಕೃತ ಭಾಷೆಯಲ್ಲಿ ಇಂತಹ ಅನೇಕ ಪರೋಕ್ಷ ನಿರ್ದೇಶಗಳಿವೆ. ಋಷಿಗಳು ಮತ್ತು ದಾರ್ಶನಿಕರು ಗುಟ್ಟಾಗಿ ಮಾತಾಡಿರ್ತಾರೆ. ಇದು ಎಲ್ಲ ಕಡೆಗಿದೆ, ಗುಟ್ಟಾಗಿ ಮಾತಾಡೋದು ತಪ್ಪೇನಲ್ಲ. ನಮ್ಮ ಭಾರತೀಯ ಶಾಸ್ತ್ರಗಳ ಬಗ್ಗೆ, ಸಂಸ್ಕೃತ ಭಾಷೆಯ ಬಗ್ಗೆ ಇದೊಂದು ಅಪಪ್ರಥೆ ಇದೆ, ಒಂದು ಅಪಯಶಸ್ಸಿದೆ. ಎಲ್ಲ ಗುಟ್ಟು ಮಾಡಿ ಹಾಳು ಮಾಡಿದರು ಅಂತ. ಅನೇಕ ಔಷಧಗಳನ್ನು ಹೇಳ್ಕೊಡ್ಲಿಲ್ಲ, ಹಾಳು ಮಾಡಿದರು. ಅನೇಕ ಮಂತ್ರಗಳನ್ನು ಗುಟ್ಟಾಗಿಟ್ಟರು, ಮುಂದೆ ಮಕ್ಕಳಿಗೆ ಗೊತ್ತಾಗಲಿಲ್ಲ, ಗುಟ್ಟು ಮಾಡಿ ಹಾಳು ಮಾಡಿದರು ಅಂತ. ಆದರೆ ಗುಟ್ಟು ಎಂಬುದು ಅದು ಪ್ರಕೃತಿಯಲ್ಲೇ ಸಹಜವಾಗಿದೆ.
ಅದನ್ನು ಗೊಟ್ಟು ಮಾಡಿ ಹಾಳು ಮಾಡಿದರು ಅಂತ ಹೇಳಬೇಕಾದ್ದಿಲ್ಲ. ಯಾಕೆಂದರೆ ನಾವು ದೈನಂದಿನ ಜೀವನದಲ್ಲಿ ಮನೆಯಲ್ಲಿ ಅನೇಕ ಸಾರಿ ಗುಟ್ಟು ಮಾಡ್ತೇವೆ, ತಿಳಿದೇ. ಒಂದು ಮದುವೆ ಮಾಡಬೇಕು, ಸಂಬಂಧ ಕುದುರಿಸುವ ಸಂದರ್ಭದಲ್ಲಿ ವರನ ಕಡೆಯವರು ಬಂದಾಗ, ನಿಮ್ಮ ಮಗಳದನ್ನು ಓದಿದಾಳ? ಹೌದು. ಇದು ಬರತ್ತಾ? ಸಂಗೀತ ಬರತ್ತಾ? ಹೌದು. ನೃತ್ಯ ಬರತ್ತಾ? ಹೌದು. ಎಲ್ಲ ಬರುತ್ತೆ ಅಂತ ಹೇಳ್ತೇವೆ. ಕೆಲವು ವಿಷಯವನ್ನು ಗುಟ್ಟಾಗಿಡ್ತೇವೆ ನಾವು. ಇಲ್ಲ, ನೃತ್ಯ ಬರೋಲ್ಲ ಅಂತಂದರೆ ಅವರು ಒಪ್ಪದೇ ಇದ್ದರೆ ಗುಟ್ಟು ಮಾಡ್ತೇವೆ. ಅತಿಥಿಗಳು ಬಂದಾಗ ಕಾಫಿ ಆಗಬಹುದಾ ಅಂತ ಕೇಳ್ತಾ ಇರ್ತಾರೆ. ಪಾಪ ಒಳಗಡೆಯಿಂದ ಅವಳು ಹೇಳ್ತಾ ಇದ್ದಾರೆ ಹಾಲಿಲ್ಲ ಅಂತ. ಆದರೆ ಹಾಗಂತ ಅತಿಥಿಗಳಿಗೆ ಎದುರುಗಡೆ ಹೇಳೋ ಹಾಗಿಲ್ಲ. ಹಾಲಿಲ್ಲ ಅಂತ ಹೇಳ್ತಾರೆ, ಅದು ಹೇಗೆ? ಆದ್ದರಿಂದ ಅದನ್ನು ಗುಟ್ಟಾಗಿ ಯಜಮಾನಿಗೆ ತಿಳಿಸಬೇಕಾದಂತಹ ಪ್ರಯತ್ನ ನಡೆಯುತ್ತೆ. ಇದು ಸಹಜ. ಆದ್ದರಿಂದ ಇದನ್ನು ಅಪರಾಧ ಅಂತ ಪರಿಗಣಿಸಬೇಕಾದ್ದಿಲ್ಲ. ಆದ್ದರಿಂದ ಮತ್ತೆ ಈ ಗುಟ್ಟು ಮಾಡೋದು ಯಾಕೆ ಅಂದರೆ ಯೋಗ್ಯರ ಕೈಗೆ ಸಿಗಬೇಕು ಅನ್ನೋ ದೃಷ್ಟಿಯಿಂದಲೇ ಪ್ರಕೃತಿಯೇ ಈ ಗುಟ್ಟನ್ನು ಕಾಪಾಡಿಕೊಂಡಿದೆ. ರಸಬಾಳೆಯ ಹಣ್ಣು ಬಹಳ ಆಪ್ಯಾಯನ, ಬಹಳ ಮಧುರ, ಬಹಳ ರುಚಿಕರವಾದದ್ದು, ತುಂಬ ಸತ್ವಪೂರ್ಣ ಆದದ್ದು. ಆದರೆ ರಸಬಾಳೆ ಹಣ್ಣಿನ ಮೇಲೆ ಯಾಕೊಂದು ಸಿಪ್ಪೆ ಹುಟ್ಕೊಳ್ಬೇಕು? ಬಾಳೆಹಣ್ಣು ಒಳಗಡೆ ತಿರುಳು ಮಾತ್ರ ಹಾಗೆ ಇದ್ರೆ ಆಗೋದಿಲ್ವಾ? ಅದರ ಮೇಲೆ ನಿಸ್ಸಾರವಾದ ಒಂದು ಸಿಪ್ಪೆ ಯಾಕೆ, ಕವಚ ಯಾಕೆ ಹುಟ್ಕೊಳ್ತು? ಅಕ್ಕಿ, ಅದರ ಮೇಲೆ ಒಂದು ಹೊಟ್ಟು ಯಾಕೆ ಹುಟ್ಟುಕೊಂಡಿತು? ಒಂದು ಸಿಪ್ಪೆ. ಅಮೃತಪ್ರಾಯವಾದ ಹಾಲು, ಅದು ಯಾಕೆ ಮಾಂಸಗ್ರಂಥಿಯ ಒಳಗೆ ಗುಟ್ಟಾಗಿ ಹುಟ್ಟುಕೊಂಡಿತು? ಅಂದರೆ ಪ್ರಕೃತಿ ಆ ವಸ್ತುವಿನ ಗುಣಧರ್ಮವನ್ನು, ಅದರ ರಚನೆಯನ್ನು ರಕ್ಷಣೆ ಮಾಡುವ ಬಗ್ಗೆ ಜೊತೆಯಲ್ಲಿ ಒಂದು ಮುಚ್ಚಳವನ್ನು, ಒಂದು ಆಚ್ಛಾದನವನ್ನು, ಒಂದು ಗುಟ್ಟನ್ನು ಇಟ್ಟಿದೆ. ಅದು ಸಹಜವಾದದ್ದು, ನಿಸರ್ಗ ಸಹಜವಾದ ಗುಟ್ಟದು. ಆದ್ದರಿಂದ ಆ ಗುಟ್ಟನ್ನು ನಾವು ನಿಂದಿಸಬೇಕಾದ್ದಿಲ್ಲ. ಆ ಗುಟ್ಟನ್ನು ನಾವು ಬಳಸಿಕೊಳ್ಳೋದಕ್ಕೆ, ಅದರ ಹುಟ್ಟನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇದನ್ನು ಮನಗಂಡಂತಹ ಋಷಿಗಳು ಕೆಲವನ್ನು ಗುಟ್ಟಾಗಿ ಹೇಳಿದರು. ಈ ಅಶ್ಲೀಲ ಎಂಬುದು ಅಂತಹ ಒಂದು ಗುಟ್ಟಾಗಿ ಪದಪ್ರಯೋಗ ಮಾಡಿದ್ದದು. ಅಶ್ಲೀಲ ಅಂತ ಅಂದರೆ ಏನು? ಅಲ್ಲ, ಒಂದು ಲಕಾರ ಸೇರ್ಕೊಂಡಿದ್ದಿಲ್ಲ. ಇದು ಯಾವ ಲಕಾರ ಇದು ಅಂತಂದರೆ, ಇದು ವಸ್ತುತಃ ಲಕಾರ ಅಲ್ಲ, ಅದು ರೇಫ, ರ ಎಂಬ ವರ್ಣ. ಅಶ್ರೀಲ ಅಂತ ಆಗಬೇಕದು. ಮೂಲ ಶಬ್ದದ ರೂಪ ಹಾಗೆ. ಶ್ರಿಯಂ ಲಾತೀತಿ ಶ್ರೀಲಂ, ಸಂಪತ್ತನ್ನು ತಂದುಕೊಡುವಂಥದ್ದು, ಮಾಂಗಲ್ಯವನ್ನು ತಂದುಕೊಡುವಂಥದ್ದು, ಲಕ್ಷಣವನ್ನು, ಸ್ವರೂಪವನ್ನು ತುಂಬಿಸಿಕೊಡುವಂಥದ್ದು. ಶ್ರೀ ಶಬ್ದಕ್ಕೆ ಅನೇಕ ಅರ್ಥ ಇದೆ. ನಾವು ಅದರಿಂದ ಕಂಠಶ್ರೀ, ಮುಖಶ್ರೀ, ವಾಕ್ಶ್ರೀ, ಭುಜಶ್ರೀ ಎಲ್ಲ ಶಬ್ದವನ್ನು ಶ್ರೀ ಶಬ್ದದಿಂದ ಹೇಳ್ತೇವೆ. ಯಾಕೆಂದರೆ ಶ್ರೀಯನ್ನು ಎಲ್ಲೆಲ್ಲಿ ಸೇರಿಸ್ಕೊಡ್ತೇವೆ ಅಂದರೆ, ಯಾವುದು ಅಂಗವಿರಲಿ, ಉಪಾಂಗವಿರಲಿ, ಅಥವಾ ನಮ್ಮ ಜೀವನಕ್ಕೆ ಯಾವುದು ಒದಗತ್ಯೋ ಅದೆಲ್ಲ ಲಕ್ಷಣ ಸಂಪನ್ನವಾಗಿದ್ದರೆ, ಲಕ್ಷ್ಮೀಯುಕ್ತವಾಗಿದ್ದರೆ, ಮಾಂಗಲ್ಯ ಆದಾಯಕವಾಗಿದ್ದರೆ ಭುಜಶ್ರೀ, ಕಂಠಶ್ರೀ ಅಂತೆಲ್ಲ ನಾವು ಪ್ರಯೋಗ ಮಾಡ್ತೇವೆ. ಆದ್ದರಿಂದ ಈ ಶ್ರೀ ಎಂಬುದು ಎಲ್ಲದು ಈ ಜೀವನ ಸ್ವರೂಪವನ್ನು ಯಾವುದು ಕಾಪಾಡಿಕೊಡತ್ತೋ, ಅವನ ಲಕ್ಷಣವನ್ನು, ಅವನ ಸ್ವಭಾವವನ್ನು ಯಾವುದು ತುಂಬಿಸಿಕೊಡತ್ತೋ ಅದು ಶ್ರೀ. ಶ್ರೀಯಂ ಲಾತೀತಿ ಶ್ರೀಲಂ. ಇಂತಹ ಸ್ವಭಾವ ಸ್ವರೂಪದ ಸೌಭಾಗ್ಯವನ್ನು ತುಂಬಿಸಿಕೊಡುವಂತಹದ್ದು ಶ್ರೀಲ. ಅದಲ್ಲದೇ ಇದ್ದದ್ದು ಅಶ್ಲೀಲ. ಗುಟ್ಟಾಗಿ ಹೇಳಿದರು. ಆದ್ದರಿಂದ ನೀವು ಅಶ್ಲೀಲ ಶಬ್ದವನ್ನು ಒಡೆಯೋದಕ್ಕೆ ಗೊತ್ತಾಗಲ್ಲ ಇಲ್ಲದೇ ಇದ್ದರೆ. ಇದರಿಂದ ಏನು ಗೊತ್ತಾಯಿತು ಅಂದರೆ, ಯಾವುದು ಅಶ್ಲೀಲ ಅಂತಂದರೆ ಜೀವನ ಸ್ವರೂಪ, ಸ್ವಭಾವ, ಸೌಭಾಗ್ಯಗಳನ್ನು ಮರೆಮಾಚುವ, ಚೂರ್ಣ ಮಾಡುವ, ದೂರ ಮಾಡುವ ಒಂದು ಮನೋಧರ್ಮ, ಕ್ರಿಯಾ, ವಸ್ತು, ಮಾತು ಎಲ್ಲ ಆಗ್ಬೋದು. ಅದು ಯಾವ್ಯಾವುದು ಆ ಕೆಲಸ ಮಾಡುತ್ತೋ ಅದನ್ನೆಲ್ಲ ಅಶ್ಲೀಲ ಅಂತ ಹೇಳ್ತೇವೆ. ಆದ್ದರಿಂದಲೇ ವೇದದಲ್ಲೇ ಮಾತಿದೆ, ನಾಶ್ಲೀಲಂಕೀರ್ತಯೇತ್, ಅಶ್ಲೀಲವಾದ್ದನ್ನು ಹೇಳಬೇಡಿ. ಇದಕ್ಕೆ ವಿಚಾರ ಮಾಡುವಾಗ ಇದ್ಯಾಕೆ ಈ ಪ್ರಕರಣದಲ್ಲಿ ಬಂತಲ್ಲ ಈ ಮಾತು, ಯಜ್ಞಕರ್ಮದಲ್ಲಿ ಅಶ್ಲೀಲವಾದ್ದನ್ನು ಹೇಳಬಾರದು ಅಂತ ಪ್ರಕರಣದಿಂದ ಅರ್ಥನ ಯಂತ್ರಣ ಮಾಡಿದರು. ಹಾಗೆ ಹೇಳಬೇಕಾದ್ದಿಲ್ಲ. ಅದು ಏನು ಹೋಮಕ್ಕೆ ಕುಂತಾಗ ಮಾತ್ರ ಅಶ್ಲೀಲ ಹೇಳಬಾರ್ದು ಅಂತಲ್ಲ. ಸಾಧ್ಯ ಆದರೆ ನಾಶ್ಲೀಲಂಕೀರ್ತಯೇ, ನೀವು ಬದುಕಿನುದ್ದಕ್ಕೂ ಅಶ್ಲೀಲ ಹೇಳಲೇಬೇಡಿ. ಯಾಕೆ ಹೇಳಬೇಕು? ಅಗತ್ಯ ಏನಿದೆ? ಅದಕ್ಕೆ ಅಭ್ಯಾಸ ಮಾಡಿ, ಸಿದ್ಧತೆ ಮಾಡಿಕೊಳ್ಳಿ. ನಾಶ್ಲೀಲಂಕೀರ್ತಯೇ. ಆದ್ದರಿಂದ ಯಾವುದು ನಮ್ಮ ಸ್ವರೂಪ, ಸ್ವಭಾವ, ಸೌಭಾಗ್ಯಗಳನ್ನು ಚೂರ್ಣ ಮಾಡತ್ತೋ, ದೂರ ಮಾಡತ್ತೋ ಅದು ಅಶ್ಲೀಲ. ಈ ಅಶ್ಲೀಲವಾದದ್ದನ್ನು ತ್ಯಾಗ ಮಾಡಬೇಕು. ಅದು ಅಶೀಲವೂ ಹೌದು, ಅಲ್ಲ ಅಂತಲ್ಲ. ಅಶ್ಲೀಲವಲ್ಲದ್ದು ಶೀಲ, ನಮಗದು ಬಹಳ ಮುಖ್ಯವಾದದ್ದು. ಆದ್ದರಿಂದ ಶೀಲ ಸಮಾಧವು ನಮ್ಮನ್ನು ನಮ್ಮ ಸ್ವರೂಪದಲ್ಲಿ ನೆಲೆಗೊಳಿಸುವಂಥದ್ದು.
ನಮ್ಮ ಸ್ವಭಾವದಲ್ಲಿ ನಮ್ಮನ್ನು ಪೂರ್ಣಗೊಳಿಸುವಂಥದ್ದು, ಜೀವ ದೇವರನ್ನು ಒಂದಾಗಿಸುವಂಥದ್ದು ಶೀಲ. ಆದ್ದರಿಂದಲೇ ಶೀಲ ಸಮಾಧವು. ಸಮಾಧಿ ಅಂದರೆ ಏನು? ಸಮಾಧಿ ಸ್ಥಿತಿಯನ್ನು ಪಡ್ಕೊಳ್ಳೋದಕ್ಕೆ ಯಾಕೆ ಅಂತಂದರೆ ಜೀವದೇವ ಸಂವಾದ ಮಾಡೋದಕ್ಕಾಗಿ. ಇವರ ಅಹಂಕಾರ ಮಮಕಾರಗಳನ್ನೆಲ್ಲ ಕರಗಿಸಿಕೊಂಡು, ಅಹಂಕಾರ ಮಮಕಾರಗಳಿಗೆ ಕಾರಣವಾದದ್ದೇ ತ್ರಿಪುಟಿ. ಈ ತ್ರಿಪುಟಿಯನ್ನು ಕರಗಿಸಿಕೊಂಡಾಗ ಜೀವನೇ ದೇವನಾಗಿ ಅಥವಾ ಜೀವನಿಗಿಂತ ದೇವ ಭಿನ್ನನಾದರೂ ಇಬ್ಬರು ಸಂವಾದ ಮಾಡ್ತಾರೆ. ಶೀಲ ಸಮಾಧವು ಇಬ್ಬರನ್ನು ಒಂದು ಕಡೆಗೆ ಸೇರಿಸ್ಕೊಡತ್ತೆ ಅದು. ಆದ್ದರಿಂದ ಜೀವನ ಸ್ವರೂಪ ದೇವನಲ್ಲಿ ಒಂದಾಗೋದು, ಆ ಸ್ವರೂಪವನ್ನು ಆವಿರ್ಭಾವ ಮಾಡುವಂಥದ್ದು ಯಾವುದಿದೆಯೋ ಅದು ಶೀಲ. ಇದು ವ್ಯಾಪಕವಾದ ಅರ್ಥ. ಇದರ ಹಿನ್ನೆಲೆ ಇಟ್ಟುಕೊಂಡು ನಾವು ಎಲ್ಲ ಜೀವನದ ಒಂದು ಚಟುವಟಿಕೆಯಲ್ಲೂ ಕ್ರಿಯಾ ವಿಸ್ತಾರದಲ್ಲೂ ನಾವು ಶೀಲ ಎಂಬ ಪದವನ್ನು ಬಳಸ್ತಾ ಇದ್ದೇವೆ. ನಮಗೆ ನಿಜವಾಗಿ ಇವತ್ತು ನಮ್ಮ ಜನಸಂಖ್ಯೆ ಇಷ್ಟು ವಿಪುಲವಾಗಿರುವಾಗ ಶೀಲ ಪ್ರಜ್ಞೆ ಬಹಳ ಚೆನ್ನಾಗಿ ಬೆಳಿಬೇಕು ಸಮಾಜದಲ್ಲಿ. ಜನ ಕಡಿಮೆ ಇದ್ದರೆ ಶೀಲ ಪ್ರಜ್ಞೆ ಇರಬಾರ್ದು ಅಂತ ಅರ್ಥ ಅಲ್ಲ. ಈಗ ತುಂಬ ಅನಿವಾರ್ಯ. ಯಾಕೆ ಅಂದರೆ ಶೀಲ ಭ್ರಂಶಕ್ಕೆ ಸಾಮಗ್ರಿ ಬಹಳ ಇದೆ. ನಮ್ಮ ಶೀಲ ನಾಶ ಆಗೋದಕ್ಕೆ, ನಮ್ಮ ಸ್ವರೂಪ ಹಾಳಾಗೋದಕ್ಕೆ ಪ್ರತಿಯೊಂದು ಕೆಲಸ ಮಾಡುತ್ತೆ. ಊಟ ಮಾಡುವ ಅನ್ನ ನಮ್ಮ ಶೀಲವನ್ನು ಕೆಡಿಸ್ಬೋದು. ಆದ್ದರಿಂದಲೇ ಊಟಕ್ಕೆ ನಿರ್ಬಂಧ ಮಾಡಿದರು. ಇದನ್ನೇ ತಿನ್ನು, ಹೀಗೆ ತಿನ್ನು, ಹೀಗೆ ಬೇಯಿಸು, ಈ ಕಾಲದಲ್ಲೇ ತಿನ್ನು, ಈ ರೀತಿಯಾಗಿ ತಿನ್ನು ಅಂತ. ಏನು ರೀ, ನಿಮ್ಮ ಧರ್ಮದಲ್ಲಿ, ನಿಮ್ಮ ಸಂಪ್ರದಾಯದಲ್ಲಿ ಊಟಕ್ಕೂ ಒಂದು ಶಾಸ್ತ್ರವಲ್ಲಪ್ಪ ಇದು. ಏನಿದು? ನಾವು ಹಾಗಲ್ಲ, ಹಸಿವಾದರೂ ಹೊಟ್ಟೆ ತುಂಬಿಕೊಳ್ತೇವೆ. ಊಟಕ್ಕೂ ಒಂದು ಶಾಸ್ತ್ರ ಬೇಕಾ ಅಂತ ಕೇಳಿದರೆ ಬೇಕು. ಅದು ಶೀಲ ಆಗಬೇಕು ಅಂತಾದರೆ ಊಟಕ್ಕೂ ಒಂದು ಶಾಸ್ತ್ರ ಇದೆ, ನೋಟಕ್ಕೆ ಒಂದು ಶಾಸ್ತ್ರ ಇದೆ, ಬೇಟಕ್ಕೆ ಒಂದು ಶಾಸ್ತ್ರ ಇದೆ, ಭೇಟಿಗೆ ಒಂದು ಶಾಸ್ತ್ರ ಇದೆ. ಇರಲೇಬೇಕದು. ಯಾಕೆ? ಅದು ಶೀಲ ಆಗಬೇಕು. ಋಷಿಗಳ ಹೊಣೆಗಾರಿಕೆ ಇದು. ಇಡೀ ಭಾರತದ ತುಂಬ ಶೀಲೋದಯಕ್ಕಾಗಿ, ವೃತ್ತೋದಯಕ್ಕಾಗಿ ವಾಲ್ಮೀಕಿಗಳು ವರ್ಣನೆ ಮಾಡಿದಾರಲ್ಲ, ಉದಿತ ವೃತ್ತಶೀಲಾಭ್ಯಾಂ. ಆ ಶೀಲೋದಯ ವೃತ್ತೋದಯಕ್ಕಾಗಿ ಏನು ನಿರಂತರ ಅವರು ಶ್ರಮ ವಹಿಸಿದರು. ಯಾಕೆ ಅಂದರೆ ಎಲ್ಲರನ್ನೂ ಅವರವರ ಸ್ವರೂಪದಲ್ಲಿ ಉಳಿಸಬೇಕು ಅಂತ. ಯುಗ ವಿಭಾಗ ಮಾಡಿದ್ದಾರೆ ನೋಡಿ. ಕೃತ, ತ್ರೇತ, ದ್ವಾಪರ ಮತ್ತು ಕಲಿಯುಗ ಅಂತ. ನಮ್ಮ ಮೇಷ್ಟ್ರು ಹೇಳ್ತಾ ಇದ್ದ ಮಾತು, ಯಾಕಪ್ಪ ಅದಕ್ಕೆ ಕೃತಯುಗ ಅಂತ ಹೆಸರು ಬಂತು ಅಂತ ಕೇಳಿದರೆ, ಯಾವುದಿದೆಯೋ ಆ ಯುಗದಲ್ಲಿ ಅದೆಲ್ಲ ಹೇಗೆ ಕೃತ ಸೃಷ್ಟವಾಗಿತ್ತೋ ಹಾಗೆ ಇತ್ತದು. ಅದು ಯಾವ ವಿಕಾರವನ್ನು ಪಡ್ಕೊಳ್ಳಿಲ್ಲ. ಅದು ನೀರು ನೀರಾಗಿತ್ತು, ಹಾಲು ಹಾಲಾಗಿತ್ತು, ಬೆಂಕಿ ಬೆಂಕಿಯಾಗಿತ್ತು. ಅದರಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು, ಈಗೇನು ನೀರು ನೀರಲ್ವೇ, ಹಾಲು ಹಾಲಲ್ವೇ ಅಂತ. ಅದರ ನಾವೇ ಯೋಚನೆ ಮಾಡಬೇಕು. ಹಾಲಲ್ಲಿ ಎಷ್ಟು ನೀರಿದೆ, ನೀರಿನಲ್ಲಿ ಎಷ್ಟು ಹಾಲಾಹಲ ಇದೆ, ಹಾಲು ಮತ್ತು ನೀರುಗಳಲ್ಲಿ ಎಷ್ಟು ಆಲ್ಕೋಹಾಲ್ ಇದೆ, ನಾವೇ ಯೋಚನೆ ಮಾಡಬೇಕು. ಒಂದರೊಳಗೆ ಒಂದೊಂದು ಸೇರಿಕೊಳ್ತಾ ಇದೆ. ನೀರು ನೀರಾಗಿರಬೇಕು ಅನ್ನೋ ಮಾತು ಸರಳ, ಆದರೆ ಭಾಳ ಕಠಿಣ ಅದು. ಯಾಕೆಂದರೆ ಜಲವನ್ನು ಜೀವನ ಅಂತ ಕರಿಬೇಕಿದ್ರೆ, ಜಲವೆಂಬುದು ಜೀವನವಾಗಬೇಕಿದ್ರೆ ಅದು ಎಷ್ಟು ಪರಿಶುದ್ಧವಾಗಿರಬೇಕದು. ಯಾಕೆಂದರೆ ಅದು ಗಂಗಾ ಪ್ರವಾಹದವಾಗಿ ಹಾಗೆ ಇರಬೇಕದು. ಈ ದೃಷ್ಟಿಯಿಂದ ಕೃತಯುಗ ಅಂತಂದರೆ ಎಲ್ಲದು ಹೇಗೆ ಸೃಷ್ಟಿಯಾಗಿದೆಯೋ, ಯಾವ ಉದ್ದೇಶಕ್ಕೆ ಸೃಷ್ಟಿಯಾಗಿದೆಯೋ ಆ ಉದ್ದೇಶಕ್ಕೆ ಹಾಗೇ ತಕ್ಕುದಾಗಿ ಇತ್ತದು ಆ ಯುಗ. ಆದ್ದರಿಂದ ಧರ್ಮವೆಂಬುದು ಚತುಷ್ಪಾತ್ ಆಗಿ ಸ್ಥಿರವಾಗಿತ್ತು. 4 ಕಾಲುಗಳ ಮೇಲೆ ಧರ್ಮ ನಿಂತಿತ್ತು ಅಂದರೆ ಅಷ್ಟು ಸ್ಥಿರ ಆಗಿತ್ತು. ಎಲ್ಲದಕ್ಕೂ ಸ್ವಧರ್ಮ ಇದೆಯಲ್ಲ, ಅದರ ಧರ್ಮದಲ್ಲಿ ಅದು ನಿಂತುಕೊಂಡಿದೆ. ಈಗ ಹಾಗಲ್ಲ. ಒಂದು ಯುಗದಿಂದ ಇನ್ನೊಂದು ಯುಗಕ್ಕೆ ಬರುವಾಗ ಧರ್ಮದ ಒಂದೊಂದೇ ಕಾಲನ್ನು ಮುರಿತಾ ಬಂದರು. ಮುರಿದು ಹೋಯಿತು ಅಂತಲೂ ಹೇಳ್ಬೋದು, ಅದು ಏನು ತಪ್ಪಿಲ್ಲ. ಆಮೇಲೆ ತ್ರಿಪಾತ್, ಆಮೇಲೆ ದ್ವಿಪಾತ್. ಈಗ ಧರ್ಮಕ್ಕೆ ಒಂದೇ ಕಾಲಿದೆ, ಅದು ಜಾರ್ತಾ ಇದೆ. ಯಾಕೆ ಹೀಗಾಯಿತು ಅಂತ ಕೇಳಿದರೆ ಅದನ್ನು ಯುಗ ಧರ್ಮ ಅಂತ ಇಟ್ಕೊಳ್ಳೋಣ. ಯಾಕೆ ಅಂತ ಆಮೇಲೆ ಯೋಚನೆ ಮಾಡೋದು. ಬಹುಶಃ ಈ ಅಹಲ್ಯ ಪ್ರಸಂಗವನ್ನು ನೋಡಿದರೆ ನಮಗೆ ಉತ್ತರ ಸಿಗಬಹುದು ಅದು ಯಾಕೆ ಹೀಗಾಯಿತು ಅಂತ. ಅಂದರೆ ಈ ಶೀಲ ಎಂಬುದೇ ನಿಜವಾಗಿ ವಿಶ್ವ ಜೀವನವನ್ನು ತನ್ನ ನೆಲೆಯಲ್ಲಿ ನಿಲ್ಲಿಸುವಂತಹ ಒಂದು ಮನೋಧರ್ಮ ಅದು. ಆದ್ದರಿಂದ ಶೀಲ ಸಂರಕ್ಷಣೆ ಎಂಬುದು ಯಜ್ಞ ಸಂರಕ್ಷಣೆಗಿಂತ ಏನೂ ಕಡಿಮೆ ಅಲ್ಲ. ಅದು ಒಂದು ಯಜ್ಞ ಸಂರಕ್ಷಣೆಯೇ. ಶೀಲ ಸಂರಕ್ಷಣಾ ಎನ್ನುವುದು ಬಹಳ ಪ್ರಧಾನ. ವಿಚಾರವನ್ನು ಸ್ವಲ್ಪ ಮುಂದುವರಿಸಿದರೆ, ನಾವು ಇತ್ತೀಚೆಗೆ ಇಂದು ಬಳಸುವ ವಿಧಾನದಲ್ಲಿ ನೋಡಿದರೂ ಕೂಡ
ಶೀಲ ಎಂಬುದು ಏನಪ್ಪ ಇದು ಅಂತಂದರೆ ಒಬ್ಬ ಮನೆಯಲ್ಲಿ ಕುಟುಂಬದಲ್ಲಿ ನಡೆದುಕೊಳ್ಳುವ ರೀತಿ ಅಂತ ಇಟ್ಕೊಳ್ಬೋದು. ಈಗ ನಮ್ಮ ಮನೆಯಲ್ಲಿ ಒಂದು 10 ಜನ ಇದ್ದರೆ, ತಂದೆ ತಾಯಿ ಅಜ್ಜ ಅಜ್ಜಿ ಅಣ್ಣ ತಮ್ಮ ಎಲ್ಲರೂ ಇದ್ದರೆ ಅವರ ಜೊತೆಗೆ ಅವನು ಹೇಗೆ ಸಭ್ಯನಾಗಿ ವರ್ತಿಸಬೇಕು ಅಂತ ನಾವು ಹೇಳ್ತೇವೆ. ಅದೊಂದು ಶಬ್ದ, ಸಭ್ಯನಾಗಿ, ಸಾಮಾಜಿಕವಾಗಿ ಅಂತ. ಅಂದರೆ ಒಂದು ಕುಟುಂಬ ಆದಮೇಲೆ ಆ ಕುಟುಂಬದಲ್ಲಿ ಬೇರೆ ಬೇರೆ ವಯಸ್ಸಿನವರು ಇರಬಹುದು, ಬೇರೆ ಬೇರೆಯ ಆರೋಗ್ಯ ಇದ್ದವರು ಇರಬಹುದು, ಬೇರೆ ಬೇರೆಯ ಗುಣಧರ್ಮದವರು ಇರಬಹುದು. ಆದರೆ ಎಲ್ಲರಿಗೂ ತೃಪ್ತಿಯಿಂದ ನೆಮ್ಮದಿಯಿಂದ ಬದುಕುವ ಅವಕಾಶ ಒಂದು ಇರಬೇಕು. ಆದ್ದರಿಂದ ಸಾಮ್ಯ ಇರೋದು ಎಲ್ಲಿ ಅಂದರೆ ನೆಮ್ಮದಿಯ ವಿಷಯದಲ್ಲಿ. ನೆಮ್ಮದಿ, ತಮ್ಮನ್ನು ತಾವು ನೆಮ್ಮಿ ಇರಬೇಕವರು. ಈ ನೆಮ್ಮದಿ ಎಂಬ ಶಬ್ದ ಕನ್ನಡದ ಬಹಳ ಸೊಗಸಾದ ಶಬ್ದ. ಅದು ತಮ್ಮನ್ನು ತಾವು ನಂಬಿಯೂ ಇರಬೇಕು, ಹಾಗೆ ಸ್ವಸ್ಥವಾಗಿಯೂ ಇರಬೇಕು, ಮತ್ತೊಂದನ್ನು ಅವಲಂಬಿಸುವ ಹಾಗಿರಬಾರ್ದು. ಇಂತಹ ನೆಮ್ಮದಿಯ ವಿಷಯದಲ್ಲಿ ಕುಟುಂಬದಲ್ಲಿ ಇರುವವರು ಎಲ್ಲರಿಗೂ ಸಮಾನವಾದ ಅಧಿಕಾರ ಇದೆ. ಒಬ್ಬನ ನಡವಳಿಕೆ ಇನ್ನೊಬ್ಬನ ನೆಮ್ಮದಿಗೆ ಭಂಗ ತಂದರೆ ಅದು ಅಶ್ಲೀಲವಾಗುತ್ತೆ, ಅದು ಶೀಲ ಅಲ್ಲ. ಒಬ್ಬ ಹುಡುಗ ಉದ್ದಟತನದ ಮಾತಾಡ್ತಾನೆ, ಗುರು ಹಿರಿಯರ ಎದುರುಗಡೆ ಸರಿಯಾಗಿ ನಡ್ಕೊಳ್ಳೋದಿಲ್ಲ. ಯಾಕೋ, ಒಳ್ಳೆಯ ಶೀಲ ಕಲ್ತ್ಕೋ, ಸಭ್ಯ ಆಗು ಅಂತ ತಂದೆ ತಾಯಿ ಹೇಳ್ಕೊಡ್ತಾರೆ. ಏನು ನನ್ನ ಶೀಲ ಏನು ಹಾಳಾಗಿದೆ, ನಾನು ಯಾವ ಹುಡುಗಿ ಜೊತೆ ಮಾತಾಡಿದ್ದಾನೆ ಅಂತ ಕೇಳ್ತಾನೆ ನಾನು. ಅಂದರೆ ಅವರ ಕಲ್ಪನೆ ಏನು ಅಂದರೆ, ಒಬ್ಬ ಹುಡುಗ ಹುಡುಗಿ ಜೊತೆಗೆ ಅಸಹಜವಾಗಿ ವರ್ತಿಸಿದರೆ ಅದು ಅಶೀಲ ಅಂತ ಅವನು ಅಂದ್ಕೊಳ್ತಾನೆ, ಅಶ್ಲೀಲ ಅಂತ. ಅದು ಅಶ್ಲೀಲ ಮತ್ತು ಶೀಲ ಶಬ್ದದ ಒಂದು ಸಂಕುಚಿತ ಪ್ರಯೋಗ ಮಾತ್ರ ಅದು. ನೋಡಿ, ಕೈಗೊಂದು ಶೀಲ ಇದೆ, ಕಾಲಿಗೊಂದು ಶೀಲ ಇದೆ, ನಮ್ಮ ದೇಹದ ಅವಯವಗಳಿಗೆ ಒಂದೊಂದು ಶೀಲ ಇದೆ. ನನ್ನ ಒಂದು ಸ್ವಂತ ಅನುಭವವನ್ನು ಹೇಳ್ತೇನೆ. ಉದಾಹರಣೆಗಾಗಿ, ನಾನು ಪಾಠಕ್ಕೆ ಹೋದಾಗ ನಮ್ಮ ಗುರುಗಳ ಸಮ್ಮುಖದಲ್ಲಿ ಚಾಪೆ ಮೇಲೆ ಕೂತ್ಕೊಳ್ತಿದ್ದೆ. ಹಳ್ಳಿಯಿಂದ ಬಂದವ, ನನಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲದೆ ಆ ಚಾಪೆ ಒಂದೊಂದೇ ಕಡ್ಡಿ ಎಳಿತಾ ಇದ್ದೆ ಪಾಠ ಕೇಳುವಾಗ. ಪಾಠ ಕೇಳಿದ್ದೇನೆ, ಆದರೆ ಚಾಪೆ ಕಡ್ಡಿ ಎಳೆಯೋದು, ಅದನ್ನಲ್ಲೇ ತುಂಡು ಮಾಡೋದು. ಏನಪ್ಪ ನೀನು ಯಾಕೆ ಹಾಗೆ ಎಳಿತಾ ಇದ್ದೀಯ? ನಂಗೆ ಗೊತ್ತಿಲ್ಲ ಅಂತೇಳಿ. ಗೊತ್ತಿಲ್ಲದೆ ಇರಬಹುದು, ಆದರೂ ಇದು ಅಶ್ಲೀಲವಾಗತ್ತಪ್ಪ ಅಂತ ಹೇಳಿದ್ರು. ಇದು ಹೇಗೆ ಅಶ್ಲೀಲ ಅಂತ ಕೇಳಿದೆ. ಇನ್ನೇನಿಲ್ಲ, ಅದು ನೀನು ಇವತ್ತು ಈ ಚಾಪೆ ಒಂದು ಕಡ್ಡಿಯನ್ನು ಎಳೆದೆ, ನಾಳೆ ಪಾಠಕ್ಕೆ ಬರ್ತಿ, ನಾಳೆ ಇನ್ನೊಂದು ಕಡ್ಡಿಯನ್ನು ಎಳಿತಿ, ಆಮೇಲೆ ಇನ್ನೊಂದು ತಿಂಗಳಾಗೋ ಹೊತ್ತಿಗೆ ಚಾಪೆ ಇರೋದಿಲ್ಲ, ಕಡ್ಡಿಗಳೆಲ್ಲ ದೂರ ಆಗಿಬಿಡುತ್ತೆ. ಚಾಪೆಯ ಸ್ವರೂಪವೇ ನಾಶ ಆಯ್ತಾ ಇಲ್ಲ? ಚಾಪೆಯ ಸ್ವರೂಪವನ್ನು ನಾಶಪಡಿಸುವ ಕೆಲಸ ನಿನ್ನ ಕೈ ಮಾಡ್ತಾ ಇದೆ. ಆದ್ದರಿಂದ ನಿನ್ನ ಕೈ ಅಶ್ಲೀಲವಾಗಿದೆ. ಯಾಕೆಂದರೆ ಒಂದು ವಸ್ತುವಿನ ಸ್ವರೂಪವನ್ನೇ ಕೆಡಿಸ್ತಾ ಇದೆ. ಅವರ ಒಂದು ತಿಳುವಳಿಕೆಯನ್ನು ಕೊಟ್ಟಾಗ ನನಗೆ ಎಚ್ಚರ ಆಯಿತು. ನನ್ನ ಕೈಗೆ ಇನ್ನೊಂದು ಅಶ್ಲೀಲ ಕ್ರಿಯೆ ಇತ್ತು. ನಾನು ಪೇಟೆಯಲ್ಲಿ ಹೋಗುವಾಗ ಈ ಬೈಕ್ ನಿಲ್ಲಿಸಿದರೆ, ಸೈಕಲ್ ನಿಲ್ಲಿಸಿದರೆ ಅದರ ಸೀಟ್ ಮೇಲೆ ಹೀಗೆ ಹೊಡ್ಕೊಂಡು ಹೋಗ್ತಾ ಇದ್ದೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಒಂದು ದಿವಸ ಹೀಗಾಯಿತು, ಸಾಲಾಗಿ ಬೈಸಿಕಲ್ ನಿಲ್ಲಿಸಿದ್ರು, ಯಾವುದೋ ಒಂದು ಬೈಸಿಕಲ್ ಸೀಟ್ ಮೇಲೆ ಹೀಗೆ ಕೈಯನ್ನು ತಟ್ಟಿದೆ, ಎಲ್ಲ ಬಿದ್ದೋಯ್ತು. ಆಮೇಲೆ ನಾನು ಹಳ್ಳಿಯಿಂದ ಬಂದವ ಆದ್ದರಿಂದ ಎಲ್ಲ ಸೈಕಲನ್ನು ನಾನೇ ನಿಲ್ಲಿಸಿಬಿಟ್ಟಿದ್ದೇನೆ. ಬೇರೆಯವರಾದರೆ ಪಕ್ಕಂತ ಜಾರ್ಕೊಂಡು ಹೋಗ್ಬಿಡೋರು. ಅವತ್ತು ಪೂರ್ಣ ಕಲ್ತ್ಕೊಂಡೆ, ಓಹೋ ನಮ್ಮ ಮೇಷ್ಟ್ರು ಹೇಳಿದ್ದು ಹೌದು, ನನ್ನ ಕೈಗೆ ಶೀಲ ಅಭ್ಯಾಸ ಆಗಿಲ್ಲ. ಯಾಕೆ? ಕೈ ಇರೋದು ಯಾಕಾಗಿ? ಅದು ನಿಜವಾಗಿ ದೇಹಿಗೆ ಉಪಕಾರಕ್ಕಾಗಿದೆ, ಅಪಕಾರಕ್ಕಲ್ಲ. ದೇಹಿಯ ಉಪಕಾರಕ್ಕೆ ಸೃಷ್ಟಿಯಾದ ಕೈಯನ್ನು ದೇಹಿಯ ಅಪಕಾರಕ್ಕೆ ಬಳಸಿದರೆ ಕೈ ಅಶ್ಲೀಲವಾಗತ್ತೆ. ಆದ್ದರಿಂದಲೇ ಅಕ್ಕಪಕ್ಕದಲ್ಲಿ ಕೂಡ್ತವ್ರ ಕೈ ಬಗ್ಗೆ ನಾವು ಬಹಳ ಯೋಚನೆ ಇಟ್ಟಿರಬೇಕು. ಅದು ಎಲ್ಲೆಲ್ಲಿ ಓಡಾಡತ್ತೆ ಯಾರಿಗೆ ಗೊತ್ತು? ಅವರ ಮೈ ಮೇಲೆ ಹರಿದಾಡಿದರೆ ಆ ಕೈ ಅಶ್ಲೀಲ ಅಲ್ಲ. ಪಕ್ಕದಲ್ಲಿ ಕುಳಿತವರ ಕಿಸೆ ಹತ್ತಿರ ಬಂದರೆ, ಅವರ ಮೈ ಮೇಲೆ ಹರಿದಾಡಿದರೆ ಅದು ಅಶ್ಲೀಲವಾಗತ್ತೆ. ಇಷ್ಟು ಗಂಭೀರವಾದ ವಿಷಯ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೇನೆ. ಯಾಕೆಂದರೆ ಇದು ಕೈಯ ಶೀಲ, ಕಾಲಿನ ಶೀಲ. ಈ ಕಾಲಿರೋದು ಯಾಕೆ? ದೇಹಿಯ ಉಪಕಾರಕ್ಕಾಗಿ. ಎಲ್ಲೆಲ್ಲಿ ಹೇಗೆ ನಡೆದುಕೊಂಡು ಹೋಗಿ ಈ ದೇಹಿಯನ್ನು ಎಲ್ಲೆಲ್ಲಿ ತಲುಪಿಸಿ ಇವನಿಗೆ ಉಪಕಾರವನ್ನು ಕೊಡಬೇಕೋ ಅದನ್ನು ಮಾಡದೇ ಇದ್ದರೆ ಕಾಲು ಅಶ್ಲೀಲವಾಯಿತು, ಅದು ಅದರ ಶೀಲವನ್ನು ಕೆಡಿಸಿಕೊಡ್ತು. ಇದು ಸ್ಥೂಲವಾದ ಅಂಗಗಳ ಬಗ್ಗಾಯಿತು. ಇನ್ನು ಜ್ಞಾನೇಂದ್ರಿಯಗಳನ್ನು ನಾವು ತಗೊಂಡಾಗ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಬಹುದು. ನಿಜವಾಗಿ ನಮ್ಮ ಶೀಲವನ್ನು ಕೆಡಿಸುವ ಇಂದ್ರಿಯಗಳಲ್ಲಿ ಬಹಳ ಪ್ರಧಾನವಾದದ್ದು ಕಣ್ಣು. ಅದಾದ ಮೇಲೆ ಶೀಲವನ್ನು ಜಾರಿಸುವಂತಹ ಒಂದು ಇಂದ್ರಿಯ ಅಂತಂದರೆ ನಾಲಿಗೆ. ಕಣ್ಣು
ಅದು ನಮ್ಮನ್ನು ಹೊರಗಡೆ ಒಯ್ಯತ್ತೆ. ಅದಕ್ಕೆ ನೇತ್ರ ಅಂತ ಹೆಸರು. ನಯನ ಒಳಗಡೆ ನಮ್ಮ ಮನಸ್ಸನ್ನು, ನಮ್ಮ ಚೇತನ ಹೊರಗಡೆ ಎಳ್ಕೊಂಡು ಹೋಗುತ್ತೆ. ಅದು ನೇತ್ರ, ನಯನ. ಅದು ಇಂಥಲ್ಲಿಗೆ ಹೋಗಬೇಕು, ಇಂಥದ್ದನ್ನೇ ನೋಡಬೇಕು ಅಂತಿಲ್ಲ, ಯಾವ್ಯಾವುದನ್ನು ನೋಡ್ಬೋದು. ನೋಡ್ತಾ ನೋಡ್ತಾ ನಮ್ಮಲ್ಲಿ ಪ್ರತಿಸ್ಪಂದ ಹುಟ್ಟೋದು ಸಹಜ. ಕೆಲವು ದೃಶ್ಯವನ್ನು ಕಂಡಾಗ, ಕೆಲವು ವ್ಯಕ್ತಿಗಳನ್ನು ಕಂಡಾಗ ಹಿಗ್ಗುಂಟಾಗತ್ತೆ, ಕೆಲವುದನ್ನು ಕಂಡಾಗ ಕುಗ್ಗುತ್ತೇವೆ ನಾವು, ಕೆಲವುದನ್ನು ಕಂಡಾಗ ಬಿಗುಮಾನ ಏರ್ಪಡತ್ತೆ. ಬೇರೆ ಬೇರೆಯ ಆವೇಶ, ಉದ್ವೇಗಗಳನ್ನು ಹುಟ್ಟಿಸ್ತಾ ಶೀಲವಾಗಬೇಕಾದ ಕಣ್ಣು ಅಶ್ಲೀಲ ಆಗಬಹುದು. ಆದ್ದರಿಂದ ಯೋಗಶಾಸ್ತ್ರದಲ್ಲಿ, ಆಯುರ್ವೇದ ಶಾಸ್ತ್ರದಲ್ಲಿ, ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಇಂತಹದ್ದನ್ನು ನೀನು ನೋಡಬೇಡ ಅಂತ ಹೇಳಿದ್ರು. ಅದಕ್ಕೆ ರೂಪ ಇದೆ, ಕಣ್ಣು ನೋಡುವುದಕ್ಕೆ ಇರುವ ಸಾಧನ. ಅದನ್ನು ಯಾಕೆ ನೋಡಬೇಡ ಅಂತ ಹೇಳಬೇಕು, ನಿಷೇಧವನ್ನು ಯಾಕೆ ಮಾಡಿದರು ಅಂತ ಕೇಳಿದರೆ, ನೋಡಬಹುದಪ್ಪ, ನೀನು ನೋಡಿದರೆ ನಿನಗೆ ವಿಕಾರ ಆಗೋದಿಲ್ಲ ಅಂತ ಇದ್ದರೆ ನೀನು ನೋಡು. ನೋಡಿದರೆ ನಿನಗೊಂದು ಉದ್ವೇಗ ಹುಟ್ಟೋಗೋದಾದರೆ, ಮಾನಸಿಕವಾದ ವಿಕಾರ ಉಂಟಾಗೋದಾದರೆ ನೀನು ನೋಡಬೇಡ, ಕಣ್ಣು ಮುಚ್ಕೋ ಅಂತ ಹೇಳಿ. ರಾಮಾಯಣದಲ್ಲಿ ಬಹಳ ಸೊಗಸಾದ ಉದಾಹರಣೆಯನ್ನು ಕೊಡ್ತಾರೆ. ಆಂಜನೇಯ ಸೀತೆಯನ್ನು ಹುಡುಕಿಕೊಂಡು ಲಂಕಾಪುರದಲ್ಲಿ ಸುತ್ತಾಡುವಾಗ ರಾವಣನ ಏಕಾಂತ ಮಂದಿರವನ್ನು ಪ್ರವೇಶ ಮಾಡ್ತಾನೆ. ಮಂಡೋದರಿಯ ಜೊತೆಯಲ್ಲಿ ರಾವಣ ಮಲಗಿದ್ದನ್ನು ನೋಡ್ತಾನೆ. ಅಖಂಡ ಬ್ರಹ್ಮಚಾರಿ ಆಂಜನೇಯ. ಒಂದು ವಿವಸ್ತ್ರಳಾದಂತಹ, ವಿವಿಕ್ತವಾಗಿರುವಂತಹ ಒಂದು ರಾಣಿಯನ್ನು ನೋಡಿ, ಒಂದು ಮಹಿಳೆಯನ್ನು ನೋಡಿದರೆ ಅವನಿಗೆ ದೋಷ ಬರಲಿಲ್ಲವೇ? ಆಗ ತನ್ನ ನೋಟವನ್ನು ತಾನೇ ಪರೀಕ್ಷೆ ಮಾಡಿಕೊಳ್ತಾನೆ. ನಾನು ನೋಡಿದ್ದು ಸೀತೆಯನ್ನು ಹುಡುಕೋದಕ್ಕಾಗಿ, ಸೀತೆ ಅಲ್ಲಿಲ್ಲ ಅಂತ ನನಗೆ ಕಂಡತೆ ಹೊರತು ಮಂಡೋದರಿ ಹೇಗಿದ್ದಾಳೆ ಅನ್ನೋದು ನನಗೆ ಕಾಣಲಿಲ್ಲ ಅಂತ. ಆದ್ದರಿಂದ ಈ ಕಣ್ಣನ್ನು ಸುಶೀಲಗೊಳಿಸಿಕೊಳ್ಳುವ ಸಂಸ್ಕಾರ ಇರೋದರಿಂದ ಆ ನೋಟ ಸರಿ. ಆ ಹದ ಎಷ್ಟು ಜನರಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ನಾಲಿಗೆಯು ಹಾಗೆ, ಯಾವುದನ್ನು ರುಚಿ ನೋಡಬೇಕು, ಹೇಗೆ ನೋಡಬೇಕು, ಯಾಕಾಗಿ ನೋಡಬೇಕು, ಅದು ಶೀಲವಾಗದೇ ಇದ್ದರೆ ಎಲ್ಲವನ್ನು ತನಗಾಗಿ ಬಳಸಿಕೊಳ್ತಾ ದೇಹದಲ್ಲಿ ಎಲ್ಲ ವಿಕಾರಗಳನ್ನು ಹುಟ್ಟಿಸಿಬಿಡತ್ತೆ. ಈ ನಾಲಿಗೆಗೆ ಶೀಲಾಭ್ಯಾಸ ಮಾಡುವ ಬಗ್ಗೆ ಪ್ರಾಣಾಗ್ನಿಹೋತ್ರವನ್ನು ಹೇಳಿದರು. ಯಾಕೆ ಅಂದರೆ ಅದಕ್ಕೊಂದು ಶೀಲ ಅಭ್ಯಾಸವಾಗಲಿ ಅನ್ನೋ ದೃಷ್ಟಿಯಿಂದ. ಇದು ಒಂದು ಹಂತವಾದರೆ, ಶೀಲ ಅಶ್ಲೀಲಗಳನ್ನು ಕೌಟುಂಬಿಕ ಸಂಬಂಧದಲ್ಲಿ ನಾವು ಇನ್ನಷ್ಟು ಚೆನ್ನಾಗಿ ಗುರುತಿಸಬಹುದು. ಗಂಡ ಮತ್ತು ಹೆಂಡತಿ ಇದ್ದರೆ, ಹೆಂಡತಿಯಾದವಳು ಪತಿವ್ರತೆಯಾಗಿರಬೇಕು. ಹಾಗಿದ್ರೆ ಗಂಡ ಹೇಗಿರಬೇಕು? ಪತ್ನಿವ್ರತನಾಗಿರಬೇಕಾ? ನೋಡಿ, ನಮ್ಮ ಇಡೀ ವಾಂಗ್ಮಯದಲ್ಲಿ ಪತ್ನಿವ್ರತ ಎಂಬ ಶಬ್ದವೇ ಇಲ್ಲ. ಏನ್ರಿ ನೀವು ಗಂಡಸರೆಲ್ಲ ಎಷ್ಟು ದಬ್ಬಾಳಿಕೆ ಮಾಡಿಬಿಟ್ಟಿದ್ದೀರಿ. ಒಂದು ಹೆಣ್ಣು ಮಾತ್ರ ಪ್ರಾಮಾಣಿಕವಾಗಿರಬೇಕು, ಪತಿವ್ರತೆ ಆಗಿರಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಅದರ ಬಗ್ಗೆ ದೊಡ್ಡ ಹದಿಬದೆಯ ಧರ್ಮ, ನೀವು ಅದನ್ನು ಹೇಳ್ತೀರಿ. ಆದರೆ ಒಬ್ಬ ಗಂಡಸು ಪತ್ನಿವ್ರತ ಆಗಬೇಕೋ ಬೇಡವೋ ಅಂತ. ಹಾಗಿಲ್ಲ. ಪತ್ನಿ ಎಂಬ ಶಬ್ದದಲ್ಲಿ ಪತಿ ಇದ್ದಾನೆ, ನಾವು ಅದನ್ನು ಮರಿಬಾರ್ದು. ಪತ್ಯೊರ್ನೋ ಯಜ್ಞ ಸಂಯೋಗೆ ಪಾಡುದಿಗಳು ಸೂತ್ರದಲ್ಲಿ ಹೇಳಿದ್ದಾರೆ. ಪತ್ನಿಯ ಒಳಗೆ ಪತಿ ಇದ್ದಾನೆ. ಆದ್ದರಿಂದ ಇಬ್ಬರಲ್ಲೂ ಒಂದು ಪ್ರಾಮಾಣಿಕತೆ, ಅನ್ಯೋನ್ಯವಾಗಿರಬೇಕೇ ಹೊರತು ಅದನ್ನು ಒಂದು ಮುಖವಾಗಿ ಹೇಳಲಿಲ್ಲ ಋಷಿಗಳು, ಏಕಮುಖವಾಗಿ ಅವರು ಹೇಳಲಿಲ್ಲ. ಈ ಅನ್ಯೋನ್ಯತೆ, ಈ ಪ್ರಾಮಾಣಿಕತೆ ಎಂಬುದು ಇಬ್ಬರಲ್ಲೂ ಇರಬೇಕು, ಅನ್ಯೋನ್ಯವಾಗಿರಬೇಕದು. ಗಂಡನ ಅಂಕೆಯಲ್ಲಿದ್ದು ಗಂಡನಿಗೆ ಪೂರ್ಣವಾಗಿ ಯಾರು ಒಪ್ಪಿಸಿಕೊಡ್ತಾಳೋ ಅಂಥವಳನ್ನು ನಾವು ಆದರ್ಶ ಪತ್ನಿ ಅಂತ ಹೇಳ್ತೇವೆ. ಅದು ಅವಳ ಶೀಲ ಅಂತ ಹೇಳ್ತೇವೆ ನಾವು. ಪತಿಯನ್ನು ಪರದೈವ ಅಂತ ನಂಬದೆ, ಪತಿಯ ವಿಷಯದಲ್ಲಿ ಅಸಡ್ಡೆಯನ್ನು ಒಂದು ಆ ಮನೋಭಾವವನ್ನು ತಾಳ್ತಾ ಸಿಡಿಬಿಡಿ ಮಾಡ್ತಾ ಇದ್ದರೆ ಅದು ಶೀಲ ಸರಿಯಲ್ಲ, ಅದು ಅಶ್ಲೀಲವೇ. ಆದರೆ ಅಶ್ಲೀಲ ಎಂಬ ಶಬ್ದದಿಂದ ಅದನ್ನು ಹೇಳಲಿಲ್ಲ. ಪರಪುರುಷರ ಜೊತೆಗೆ ಒಂದು ದೈಹಿಕ ಸಂಬಂಧವನ್ನು ನಾವು ಅಶ್ಲೀಲ ಅಂತ ಸಂಕೇತ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಆದರೆ ತಾದಾತ್ಮ್ಯವನ್ನು ಕೆಡಿಸುವ ಯಾವ ನಡವಳಿಕೆ ಯಾರು ಮಾಡಿದರೂ ಅದು ಅಶ್ಲೀಲವಾಗತ್ತೆ. ಈ ಬಗೆಯ ಅಶ್ಲೀಲದ ಬಗ್ಗೆ ನಮ್ಮ ಬಹಳ ಎಚ್ಚರ ಇರಬೇಕದು. ನೋಡಿ, ಹಳ್ಳಿ ನಗರ ಅನ್ನೋ ಭೇದ ಇಲ್ಲ. ಇವತ್ತು ಏನಾಗಿದೆ ಅಂತಂದರೆ, ಪ್ರಾಮಾಣಿಕತೆಯ ಬಗ್ಗೆ ಎಲ್ಲರಿಗೂ ಆಸೆ ಇದೆ. ಈಗ ನನ್ನ ಹೆಂಡತಿ ಪ್ರಾಮಾಣಿಕ ಆಗಿರಬಾರ್ದು ಅಂತ ನಾನೇನು ಹೇಳೋದಿಲ್ಲ. ಅವಳ ಪ್ರಾಮಾಣಿಕತೆ ಅವಳಲ್ಲಿ ಪೂರ್ಣ ನಾನು ನಿರೀಕ್ಷೆ ಮಾಡ್ತೇನೆ. ಆದರೆ ಅವಳ ವಿಷಯದಲ್ಲಿ ನಾನು ಪ್ರಾಮಾಣಿಕ ಆಗಿರೋದಕ್ಕೆ ಪ್ರಯತ್ನ ಮಾಡೋದಿಲ್ಲ. ಇದು ಇಂದಿನ ನಿಜವಾದ ಸಮಸ್ಯೆ. ಹಾಗೆ ಒಬ್ಬ ಹೆಂಡತಿಯು ಹಾಗೆ, ಗಂಡ ತನ್ನನ್ನು ಬಿಟ್ಟು ಇನ್ಯಾರನ್ನೂ ನೋಡಬಾರ್ದು ಅಂತ ಅವಳು ಅಪೇಕ್ಷೆ ಪಡ್ತಾಳೆ. ಆದರೆ ತಾನು ತನ್ನ ಮೈಯನ್ನು ಪ್ರಪಂಚಕ್ಕೆ ಕಾಣಿಸುವ ಹಾಗೆ ಅಲಂಕಾರ ಮಾಡಿಕೊಂಡು ಓಡಾಡ್ತಾಳೆ. ನಾನು ಯಾರನ್ನೂ ಆಕ್ಷೇಪ ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆಗೆ ನಮ್ಮ ಭಾವಗಳ ಬಗ್ಗೆ,
ನಮ್ಮ ನಡವಳಿಕೆಯ ಬಗ್ಗೆ ನಮಗೆ ಎಚ್ಚರ ಕಡಿಮೆಯಾಗಿದೆ ಅಂತ ನನಗನ್ನಿಸುತ್ತೆ. ನನ್ನನ್ನು ಸೇರಿಸಿಕೊಂಡು ಬೇರೆಯವ್ರನ್ನ ನಾನು ಆಕ್ಷೇಪ ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆಗೆ ನಮಗೆ ಆ ಎಚ್ಚರ ಕಡಿಮೆ ಆಗ್ತಾ ಇದೆ. ಆ ಎಚ್ಚರ ಕಡಿಮೆ ಆದಾಗ ಇವತ್ತು ಬಹಳ ಅಣುವಿನಷ್ಟು ಶೀಲದ ಒಂದು ಸೀಮೆಯಿಂದ ಜಾರಿರ್ತೇವೆ. ನಾಳೆ ಮತ್ತೆ ಒಂದು ಅಣುವಿನಷ್ಟು ಜಾರಿರ್ತೇವೆ. ಇನ್ನು ಕೆಲವು ದಿವಸ ಹೋದಾಗ ಮತ್ತೆ ಜಾರಿರ್ತೇವೆ. ಈ ಜಾರುವ ಕ್ರಿಯೆ ನಿರಂತರವಾಗಿ ನಡೆದಾಗ ಯಾವತ್ತೂ ಒಂದು ದಿವಸ ಛೇ ಇದು ಅಶ್ಲೀಲ ಆಗಿ ಹೋಯಿತು, ಶೀಲ ಕೆಟ್ಟು ಹೋಯಿತು ಎನ್ನುವ ಪ್ರಸಂಗ ಬರುತ್ತೆ. ಇದನ್ನು ತಪ್ಪಿಸುವುದಕ್ಕೆ, ಇದನ್ನು ಸರಿಪಡಿಸುವುದಕ್ಕೆ ಪ್ರತಿಯೊಬ್ಬರಲ್ಲೂ ತಪಸ್ಸು ನಡೆಯಬೇಕಾಗಿದೆ. ಶೀಲಕ್ಕಾಗಿ ತಪಸ್ಸು ನಡೆಯಬೇಕು. ಇದು ರಾಮಾಯಣ ಕೊಡ್ತಾ ಇರುವಂಥ ಒಂದು ಸಂದೇಶ ಇದು. ತಪಸ್ವಿಗಳಲ್ಲೂ ಶೀಲ ಕೆಟ್ಟು ಹೋಗಬಹುದು, ಆದರೆ ಶೀಲಕ್ಕಾಗಿ ತಪಸ್ಸು ಮಾತ್ರ ನಡೀಲೇಬೇಕು. ಆಗ ನಾವು ಶೀಲ ಸೌಭಾಗ್ಯವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಬದುಕು ಅಶ್ಲೀಲವಾಗುತ್ತದೆ. ಈ ವಿಷಯವನ್ನು ನಮ್ಮ ನಾಯಕ, ರಾಷ್ಟ್ರನಾಯಕ, ರಸನಾಯಕನಾದಂತಹ ರಾಮಚಂದ್ರನಿಗೆ ಮನದಟ್ಟು ಮಾಡೋದೇ ನಿಜವಾಗಿ ವಿಶ್ವಾಮಿತ್ರರ ಉದ್ದೇಶ. ಈ ಹಿನ್ನೆಲೆಯಿಂದ ಅಹಲ್ಯ ವೃತ್ತಾಂತವನ್ನು ವಿಶ್ವಾಮಿತ್ರರು ಹೇಳ್ತಾರೆ. ನಾವು ಅದನ್ನು ವಿಸ್ತಾರವಾಗಿ ನೋಡೋಣ. ತಪಸ್ವಿಗಳಲ್ಲಿ ಉಂಟಾದ ಅಶ್ಲೀಲತೆಯನ್ನು ರಾಮಚಂದ್ರ ನೀಗಿಸಿ ಶೀಲವೇ ನಿಜವಾಗಿ ತಪಸ್ಸು ಎಂಬುದನ್ನು ಪ್ರಕಾಶಪಡಿಸಿ ಶಿಲಾ ತಪಸ್ವಿನಿಯನ್ನು ಶೀಲ ತಪಸ್ವಿನಿಯನ್ನಾಗಿ ಪರಿವರ್ತಿಸಿ ನಿಜವಾದ ಶೀಲ ತಪಸ್ವಿನಿಯಾದ ಸೀತೆಯನ್ನು ವರಿಸುವುದಕ್ಕಾಗಿ ಸಿದ್ಧ ಆಗುವ ಪ್ರಸಂಗ ಇದು. ಶಿಲಾ ತಪಸ್ವಿನಿಯಿಂದ ಶೀಲ ತಪಸ್ವಿನಿಯ ಕಡೆಗೆ ಮಾಡುವ ಯಾತ್ರೆ ಇದು. ಆದ್ದರಿಂದ ಈ ಅಹಲ್ಯ ಪ್ರಸಂಗವೆಂಬುದು ಬಹಳ ಅದ್ಭುತವಾದದ್ದು. ವಿಶ್ವಾಮಿತ್ರರ ಪೌರೋಹಿತ್ಯದಲ್ಲಿ ಒಬ್ಬ ಪುರೋಹಿತ, ಒಬ್ಬ ಆಚಾರ್ಯ, ಅವನ ಸ್ಥಾನ ಎಷ್ಟು ದೊಡ್ಡದು ಇದನ್ನು ನಾವು ಗ್ರಹಿಸಬೇಕು. ಆದ್ದರಿಂದ ಬದುಕೆಲ್ಲ ಮಂಗಲಮಯ ಆಗಬೇಕು ಅಂತಾದರೆ, ಶೀಲ ಸೌಭಾಗ್ಯ ಬದುಕಿನಲ್ಲಿ ಕೂಡ ಬರಬೇಕು ಅಂತಾದರೆ ಅಂತಹ ಒಂದು ತಪಸ್ಸನ್ನು ಮಾಡಬೇಕು. ಆ ತಪಸ್ಸಿನ ಸ್ವರೂಪ ಹೇಗಿದೆ ಎಂಬುದನ್ನು ನಾವು ಈ ಪ್ರಸಂಗದಿಂದ ನಾವು ಗ್ರಹಿಸಿಕೊಳ್ಳೋಣ. ನಿನ್ನೆಯ ದಿವಸ ಸಿದ್ಧಾಶ್ರಮದಲ್ಲಿ ನಾವಿದ್ದೆವು. ಸಿದ್ಧಾಶ್ರಮ ಆದದ್ದು ರಾಮ ಯಜ್ಞ ಸಂರಕ್ಷಣೆಯನ್ನು ಮಾಡಿದ್ದರಿಂದ, ಯಜ್ಞ ಸಂರಕ್ಷಣೆ ಮಾಡಿ ಮಾರೀಚ, ಸುಬಾಹು ಮತ್ತು ಉಳಿದ ರಾಕ್ಷಸರನ್ನೆಲ್ಲ ನಿಬರ್ಹಣ ಮಾಡಿದ ಮೇಲೆ ವಿಶ್ವಾಮಿತ್ರರು ಆ ಯಜ್ಞವನ್ನು ಪೂರೈಸ್ತಾರೆ. ಕೃತಾರ್ಥೋಸ್ಮಿ ಮಹಾಬಾಹೋ ಕೃತಂಗುರು ವಚಸ್ತ್ವಯ ಸಿದ್ಧಾಶ್ರಮಮಿದಂ ಸತ್ಯಂ ಕೃತಂ ರಾಮ ಮಹಾಯಶಃ. ನೋಡಿ ಎಂಥ ಶಬ್ದ ಪ್ರಯೋಗ ಮಾಡಿದ್ದಾರೆ. ನಿನಗೀಗ ಬಹಳ 3 ಲೋಕದಲ್ಲೂ ಖ್ಯಾತಿ ಬಂದುಬಿಡ್ತು. ಯಾಕೆ ಅಂದರೆ ಸಿದ್ಧಾಶ್ರಮಮಿದಂ ಸತ್ಯಂಕೃತಂ, ಸಿದ್ಧಾಶ್ರಮವನ್ನು ಸತ್ಯ ಮಾಡಿಬಿಟ್ಟೆ ನೀನು. ಅಂದರೆ ರಾಮ ಯಜ್ಞ ಸಂರಕ್ಷಣೆ ಮಾಡಿದ್ದರಿಂದ ಸಿದ್ಧಾಶ್ರಮ ನಿಜವಾಗಿ ಸಿದ್ಧವಾಯಿತೀಗ. ನಾವಿಲ್ಲಿ ಒಂದು ಸೂಕ್ಷ್ಮವನ್ನು ಗ್ರಹಿಸಬೇಕು. 2 ಯುಗದ ಕಥೆಯನ್ನು ಇಲ್ಲಿ ಸೇರಿಸ್ತಾ ಇದ್ದಾರೆ. ವಾಮನ ಇಲ್ಲಿ ತಪಸ್ಸು ಮಾಡಿದ, ವಾಮನ ಸಂಚಾರ ಮಾಡಿದ, ಬಲಿಯ ಯಜ್ಞವನ್ನು ನಿಯಂತ್ರಣ ಮಾಡಿದ, ಬಲಿಯಿಂದ ಆಗುವಂತಹ ತೊಂದರೆಯನ್ನೆಲ್ಲ ತಪ್ಪಿಸಿದ. ಅದು ಆ ಯುಗಕ್ಕೆ. ಅಲ್ಲಿಗೆ ಯಜ್ಞಕಂಟಕರ ಬಾಧೆ ಮುಗಿಲಿಲ್ಲ. ಅದು ಈ ತ್ರೇತೆಯಲ್ಲೂ ಮುಂದುವರಿದೆಯಲ್ಲ. ಅದನ್ನು ನಿಜವಾಗಿ ಆ ಯಜ್ಞಕಂಟಕರನ್ನು ನಿವಾರಣೆ ಮಾಡಿದ್ದರಿಂದ ಸಿದ್ಧಾಶ್ರಮಮಿದಂ ಸತ್ಯಂಕೃತಂ, ಆಶ್ರಮ ಸಿದ್ಧಿಯನ್ನು ನೀನು ಮಾಡಿಬಿಟ್ಟೆ. ಅಂದರೆ ಜೀವನ ಸಿದ್ಧಿಯನ್ನು ಮಾಡಿದೆ ಅಂತಲೇ ಅರ್ಥ. ಯಾಕೆಂದರೆ ಭಾರತೀಯರ ಬದುಕೆಲ್ಲ ಆಶ್ರಮ ವ್ಯವಸ್ಥೆಗೆ ಒಳಪಟ್ಟಿದ್ದದು. ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ ಮತ್ತು ಸನ್ಯಾಸ, ಈ 4 ಆಶ್ರಮಗಳಲ್ಲಿ ನಮ್ಮ ಬದುಕನ್ನು ನಾವು ಹಂಚಿಕೊಳ್ತಾ ಇದ್ದೇವೆ. ಬ್ರಹ್ಮಚರ್ಯವೆಂಬ ಆಶ್ರಮ ಸಿದ್ಧವಾದರೆ ಮುಂದಿನ ಆಶ್ರಮಗಳೆಲ್ಲ ಸಿದ್ಧವಾಗ್ತವೆ. ಅದನ್ನು ಸಾಧಿಸೋದು ಸುಲಭ ಆಗತ್ತೆ. ಬ್ರಹ್ಮಚರ್ಯವೆಂಬ ಆಶ್ರಮವೇ ಸಿದ್ಧ ಆಗದೇ ಇದ್ದರೆ ಇಡೀ ಜೀವನವೇ ಅಸಿದ್ಧವಾಗಿಬಿಡತ್ತೆ. ಆದ್ದರಿಂದ ರಾಮ ನಿಜವಾಗಿ ಬ್ರಹ್ಮಚರ್ಯವನ್ನು ಇಲ್ಲಿ ಸಿದ್ಧ ಮಾಡಿಕೊಂಡ. ಬ್ರಹ್ಮಚರ್ಯ ಆಶ್ರಮ ಇರೋದೇ ವಿದ್ಯಾ ಉಪಾದಾನಕ್ಕಾಗಿ, ವಿದ್ಯೆಯ ಸಂಪಾದನೆಗಾಗಿ. ರಾಮ ವಿದ್ಯೆಯನ್ನು ಪಡ್ಕೊಂಡ, ಅಸ್ತ್ರಶಸ್ತ್ರಗಳನ್ನು ಪಡ್ಕೊಂಡ, ಅದರ ಪ್ರಯೋಗದಿಂದ ಸತ್ಫಲವನ್ನು ಪಡೆದ, ಯಜ್ಞ ಸಂರಕ್ಷಣೆ ಮಾಡಿದ. ಆದ್ದರಿಂದ ಸಿದ್ಧಾಶ್ರಮಮಿದಂ ಸತ್ಯಂಕೃತಂ,
ಇದು ಸತ್ಯವಾಯಿತು, ಸತ್ಯವನ್ನು ಮಾಡಿಬಿಟ್ಟೆ. ಇನ್ನು ವಿಶ್ವಾಮಿತ್ರರು ಇಡೀ ಆಶ್ರಮವನ್ನೇ ಸಿದ್ಧ ಮಾಡುವುದಕ್ಕೆ ಬಂದವರು, ಆಶ್ರಮವನ್ನು ಸಾಧಿಸಿಕೊಂಡು ಬಂದವರವರು. ಆದ್ದರಿಂದ ಅವರ ಈ ಆಶ್ರಮ ಸಾಧನೆ ಸಂಪೂರ್ಣವಾಗಿ ಸಿದ್ಧಿಯನ್ನು ಪಡೆದದ್ದು ರಾಮ ಮಾಡಿದ ಯಜ್ಞ ಸಂರಕ್ಷಣೆಯಿಂದ. ಇಲ್ಲಿಯವರೆಗೆ ವಿಶ್ವಾಮಿತ್ರರ ಬದುಕಿನಲ್ಲಿ ಹೇಗಿತ್ತು ಅಂದರೆ, ಅವರ ತಪಸ್ಸನ್ನು ಅವರು ವಿನಿಯೋಗ ಮಾಡಿದ್ದು ಹೇಗೆ? ಶಾಪದ ಮೂಲಕ. ತಪಸ್ಸನ್ನು ವಿನಿಯೋಗ ಮಾಡಿದ್ದು ಒಂದು ಕೋಪ, ಮನ್ಯುವಿನ ಮೂಲಕ. ಆದರೆ ಈಗ ಹಾಗಲ್ಲ. ತಾವು ವಾಚಯ್ಯಮರಾದರು, ಎಂತಹ ಲೋಕಕಂಟಕರು ತಾವು ಶಾಪ ಕೊಡಲಿಲ್ಲ, ತಮ್ಮ ತಪಸ್ಸನ್ನು ಸಿದ್ಧಗೊಳಿಸಿಕೊಂಡರು ರಾಮನ ಸಹಾಯದಿಂದ. ಆದ್ದರಿಂದ ಈ ರಾಮ ಇವತ್ತು ಯಜ್ಞ ಸಂರಕ್ಷಣೆ ಮಾಡಿದ್ದರಿಂದ ವಿಶ್ವಾಮಿತ್ರರ ತಪಸ್ಸೇನಿದೆ ಅದು ಸಿದ್ಧ ಆಯಿತು. ಅವರ ತಪಸ್ಸು ಸಿದ್ಧವಾದಂತಹ ಒಂದು ಆಶ್ರಮ, ಇದು ಕ್ಷೇತ್ರ ಆಯಿತು. ಆದ್ದರಿಂದ ಕೃತಾರ್ಥೋಸ್ಮಿ ಮಹಾಬಾಹೋ, ನಾನು ಕೃತಾರ್ಥನಾದೆ. ನಿಜವಾಗಿ ಯಾವ ಪ್ರಯೋಜನವನ್ನು ಪಡ್ಕೊಳ್ಬೇಕಿತ್ತೋ ಆ ಪ್ರಯೋಜನವನ್ನು ಪಡ್ಕೊಂಡಿದ್ದೇನೆ. ಎಂತಹ ಒಂದು ಕೃತಜ್ಞತೆ ನೋಡಿತು. ಥ್ಯಾಂಕ್ಸ್ ಅಂತ ಹೇಳ್ರಿ ಅಂತ ಹೇಳಿ ನಾವು ಹೇಳಿಸ್ಕೊಳ್ತೇವೆ. ಬಿದ್ದ ಖರ್ಚೀಪನ್ನು ಎತ್ತುಕೊಟ್ಟಾಗ, ಪೆನ್ನು ಜಾರಿ ಬಿದ್ದಾಗ, ಪೆನ್ನಿನ ಕ್ಯಾಪ್ ಬಿದ್ದಾಗ ಎತ್ತುಕೊಟ್ಟವರಿಗೆ ಏನೂ ಹೇಳಲಿಲ್ಲ, ಏನಪ್ಪ ಒಂದು ಥ್ಯಾಂಕ್ಸ್ ಅಂತ ಹೇಳೋ ಶಿಷ್ಟಾಚಾರ ಗೊತ್ತಿಲ್ಲ ಅವರಿಗೆ ಅಂತ ಹೇಳ್ತೇವೆ ನಾವು. ಆಚಾರ್ಯನಾಗಿ ವಿದ್ಯೆಯನ್ನು ಕೊಟ್ಟವರು ಇವರು, ರಾಮಲಕ್ಷ್ಮಣರನ್ನ ಮಕ್ಕಳಂತೆ ನೋಡಿಕೊಂಡವರು. ಅವ್ರ ಕೆಲಸ ಅವರು ಮಾಡಿದ್ದಾರೆ ಅಂತ ಅಂದ್ಕೊಳ್ಬೋದಿತ್ತು, ಹಾಗಿಲ್ಲ. ಎಷ್ಟು ಆ ಹೃದಯ ತುಂಬಿ ಅಭಿನಂದನೆಯನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಕೃತಾರ್ಥೋಸ್ಮಿ ಅಂತ ಹೇಳ್ತಾ ಇದ್ದಾರೆ. ಆ ರಾತ್ರಿಯಲ್ಲೇ ಉಳಿತಾರೆ. ಸುಪ್ರಭಾತ ಆದಾಗ ಪ್ರಭಾತಾಯಾಂತು ಶರ್ವರ್ಯಾಂ ಕೃತ ಪೌರ್ವಾಣ್ಯಿಕ ಕ್ರಿಯೌ ವಿಶ್ವಾಮಿತ್ರಂ ಮುನಿಯುಶ್ಚಾನ್ಯಾನ್ ಸಹಿತಾವಭಿಜಗ್ಮತು. ರಾಮಲಕ್ಷ್ಮಣರಿಗೆ ಏನು ಮಾಡ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ವಿಶ್ವಾಮಿತ್ರರಿಗೆ ಮತ್ತು ಉಳಿದ ಋಷಿಮುನಿಗಳಿಗೆ ಎಲ್ಲ ಇವರು ಅಭಿವಾದನ ಮಾಡ್ತಾರೆ. ಬೆಳಗ್ಗೆ ಇವರಿಗೇನು ಅಹಂಕಾರ ಇಲ್ಲ, ಅಭಿಗುಮಾನ ಇಲ್ಲ. ಈ ಋಷಿಮುನಿಗಳನ್ನೆಲ್ಲ ನಾವು ಕಾಪಾಡಿಬಿಟ್ಟಿದ್ದೇವೆ, ಹೇಗೆ ನಮ್ಮ ಪರಾಕ್ರಮ ಅಂತ ಅಂದ್ಕೊಳ್ಳೇ ಇಲ್ಲ ಅವರು. ಯಾಕೆಂದರೆ ನಮ್ಮ ಕರ್ತವ್ಯ ಇದು. 6 ರಾತ್ರಿ 6 ಹಗಲು ಉಪವಾಸ ಇದ್ದು ಜಾಗರವಿದ್ದು ಯಜ್ಞ ಸಂರಕ್ಷಣೆ ಮಾಡಿದವರು. ನಾವು ಇದನ್ನೆಲ್ಲ ಮಾಡಿಬಿಟ್ಟಿದ್ದೇವೆ ಅಂತ ಅವರು ಏನೂ ಅಂದ್ಕೊಳ್ಳಿಲ್ಲ. ಸುಪ್ರಭಾತದ ವೇಳೆಯಲ್ಲಿ ಎಲ್ಲ ಋಷಿಮುನಿಗಳಿಗೆಲ್ಲರನ್ನೂ ಕ್ರಮವಾಗಿ ಗೋತ್ರಪರ್ವರ ಹೇಳಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಅಭಿವಾದ್ಯ ಮುನಿಶ್ರೇಷ್ಠಂ ಜ್ವಲಂತಮಿವ ಪಾವಕಂ ಊಚತುರ್ಮಧುರೋದಾರಂ ವಾಕ್ಯಂ ಮಧುರ ಭಾಷಿಣವು. ಒಳ್ಳೆಯ ಯಜ್ಞಾಗ್ನಿಯ ಹಾಗೆ ಬೆಳಗ್ತಾ ಇದ್ದಾರೆ ವಿಶ್ವಾಮಿತ್ರರು. ಯಜ್ಞದ ಶ್ರೇಯಸ್ಸನ್ನೆಲ್ಲ ಪಡ್ಕೊಂಡ್ಬಿಟ್ಟಿದ್ದಾರಲ್ಲ, ಅವರಿಗೆ ಅಭಿವಾದನೆ ಮಾಡಿ ಈ ಇಬ್ಬರು ರಾಮಲಕ್ಷ್ಮಣ ಇಬ್ಬರು ಹೇಳ್ತಾ ಇದ್ದಾರೆ, ಇಮೌ ಸ್ಮ ಮುನಿಶಾರ್ದೂಲ ಕಿಂಕರೌ ಸಮುಪಾಗತೌ ಆಜ್ಞಾಪಯ ಯಥೇಷ್ಟಂ ವೈ ಶಾಸನಂಕರವಾಮಕಿಂ. ಏನು ವಿನಯ ನೋಡಿ ರಾಮಲಕ್ಷ್ಮಣರಲ್ಲಿ. ಇಮೌ ಸ್ಮ ಮುನಿಶಾರ್ದೂಲ ಕಿಂಕರೌ ಸಮುಪಾಗತೌ, ನಾವಿಬ್ಬರೂ ಕಿಂಕರರಾಗಿ ನಿಮ್ಮ ಭೃತ್ಯರಾಗಿ ಸೇವಕರಾಗಿ ನಾವು ಬಂದಿದ್ದೇವೆ. ನಿಮಗೇನು ಆಗಬೇಕು, ನಾವು ನಿಮಗೇನು ಮಾಡಿಕೊಡ್ಬೇಕು ಎನ್ನುವುದನ್ನು ನೀವು ಆಜ್ಞೆ ಮಾಡಿ, ನಾವು ನಿರ್ವಹಿಸ್ತೇವೆ ಅಂತ. ಯಜ್ಞ ಸಂರಕ್ಷಣೆ ಮಾಡಿ ಆಯಿತು, ಯಾವಾಗ ನಾವು ಮನೆ ಹೋಗೋದು, ಯಾವಾಗ ಹೊರಡೋಣ ಅಂತ ಕೇಳಲೇ ಇಲ್ಲ ಅವರು. ಅಯೋಧ್ಯೆಯ ನೆನಪಿದೆಯೋ ಇಲ್ವೋ ಎನ್ನುವ ಹಾಗೆ ನಾವು ಇನ್ನೇನು ಮಾಡಿಕೊಡ್ಬೇಕು ಹೇಳಿ ಅಂತ. ಏವ ಮುಕ್ತಸ್ತತಸ್ತಾಭ್ಯಾಂ ಸರ್ವ ಏವ ಮಹರ್ಷಯಃ ವಿಶ್ವಾಮಿತ್ರಂ ಪುರಸ್ಕೃತ್ಯ ರಾಮಂ ವಚನಮಬ್ರುವನ್. ವಿಶ್ವಾಮಿತ್ರ ಒಳಗೆ ನಕ್ಕಿರಬೇಕು ಪಾಪ, ಅವರಿಗೇನೂ ಹೇಳಲಿಲ್ಲ. ಉಳಿದ ಋಷಿಮುನಿಗಳೇ ಮಾತಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಮೈಥಿಲಸ್ಯ ನರಶ್ರೇಷ್ಠ ಜನಕಸ್ಯ ಭವಿಷ್ಯತಿ ಯಜ್ಞ ಪರಮಧರ್ಮಿಷ್ಠ ತಸ್ಯ ಯಾಸ್ಯಾಮಹೇ ವಯಂ. ಅವರಿಗೆಲ್ಲ ವಿಶ್ವಾಸ ಬಂದ್ಬಿಡ್ತು. ಸಿದ್ಧಾಶ್ರಮದ ಯಜ್ಞ ಮಾತ್ರ ಅಲ್ಲ, ಆರ್ಯಾವರ್ತದಲ್ಲಿ ಎಲ್ಲೆಲ್ಲಿ ಯಜ್ಞ ಮಾಡಿದ್ರು ರಕ್ಷಣೆಗೆ ನಮ್ಮ ರಾಮ ಇದ್ದಾನೆ ಅಂತ ಆ ಋಷಿಗಳಿಗೆ ವಿಶ್ವಾಸ ಬಂದುಬಿಟ್ಟಿದೆ. ಅವರು ಹೇಳ್ತಾ ಇದ್ದಾರೆ, ಮೈಥಿಲಸ್ಯ ನರಶ್ರೇಷ್ಠ ಜನಕಸ್ಯ ಭವಿಷ್ಯತಿ ಯಜ್ಞ ಪರಮಧರ್ಮಿಷ್ಠ ತಸ್ಯ ಯಾಸ್ಯಾಮಯೇ ವಯಂ. ಜನಕ ಒಂದು ಅತ್ಯಂತ ಧರ್ಮಿಷ್ಠವಾದಂತಹ ಒಂದು ಯಜ್ಞವನ್ನು ಮಾಡ್ತಾನೆ ಮುಂದಕ್ಕೆ, ಅವನ ಅಲ್ಲಿ ಜನಕನ ಸನ್ನಿಧಿಯಲ್ಲಿ ಆಗತ್ತೆ, ಅಲ್ಲಿಗೆ ನಾವೆಲ್ಲ ಹೋಗೋಣ ಅಂಥೇಳಿ ಹೇಳ್ತಾರೆ. ಆ ಸೂಚನೆಯನ್ನು ಬಂದಾಗ ರಾಮಲಕ್ಷ್ಮಣರು ಕುತೂಹಲವನ್ನು ವ್ಯಕ್ತಪಡಿಸ್ತಾರೆ. ಅವರು ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಒಂದು ಕಾರಣ ಇದೆ. ಅದೇನು ಅಂತ ಕೇಳಿದರೆ, ಅದ್ಭುತಂಚ ಧನೂರತ್ನಂ ತತ್ರ ದ್ರಷ್ಟುಮರ್ಹಸಿ. ರಾಮನಿಗೆ ಹೇಳ್ತಾ ಇದ್ದಾರೆ,
ಬರೀ ಯಜ್ಞವನ್ನು ಮಾತ್ರ ನೋಡೋದಲ್ಲ, ಅಲ್ಲಿ ಅದ್ಭುತವಾದ ಧನುಸ್ಸಿದೆ. ಅದ್ಭುತಂಚ ಧನೂರತ್ನಂ ತತ್ರ ದ್ರಷ್ಟುಮರ್ಹಸಿ. ಅದು ದೇವತೆಗಳಿಂದ ಕೊಡಲ್ಪಟ್ಟಂತಹ ಒಂದು ಧನಸ್ಸದು. ಸುನಾಭ ಎಂಬ ಹೆಸರು. ಅದರ ಮಹಿಮೆ ಬಹಳ ಅಪಾರವಾದದ್ದು. ನಾಸ್ಯ ದೇವಾನ ಗಂಧರ್ವ ನಾಸುರಾನ ಚ ರಾಕ್ಷಸಾ ಕರ್ತುಮಾರೋಪಣಂ ಶಕ್ತ ನ ಕಥಂಚನ ಮಾನುಷಾ. ದೇವತೆಗಳೇನು, ಗಂಧರ್ವರೇನು, ಅಸುರರೇನು, ರಾಕ್ಷಸರೇನು ಯಾರೂ ಆ ಧನುಸ್ಸಿಗೆ ಹೆತೆ ಕಟ್ಟೋಕ್ಕೆ ಸಾಧ್ಯ ಆಗಲಿಲ್ಲ. ಅಂತಹ ಅದ್ಭುತವಾದಂತಹ ಧನುಸ್ಸದು ಮನುಷ್ಯರ ಪಾಡೇನು, ಮನುಷ್ಯರು ಕಟ್ಟೋಕ್ಕೆ ಸಾಧ್ಯವೇ ಅಂಥೇಳಿ ರಾಮನ ಮುಂದೆ ಅದನ್ನು ಹೇಳ್ತಾರೆ. ಧನುಷಸ್ತಸ್ಯ ವೀರ್ಯಂತು ಜಿಜ್ಞಾಸಂತೋ ಮಹೀಕ್ಷಿತ ನಶೇಕುರಾರೋಪಯಿತು ರಾಜಪುತ್ರ ಮಹಾಬಲ. ಮೆಲ್ಲಗೆ ಈ ರಾಮನನ್ನು ಪ್ರಚೋದಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ ನಮಗೆ. ಈ ಧನುಷಃ ತಸ್ಯ ವೀರ್ಯಂತು ಜಿಜ್ಞಾಸಂತೋ ಮಹೀಕ್ಷಿತ. ಅದಕ್ಕೆ ಎಷ್ಟು ಅದು ಭಾರವಿದೆ, ಎಷ್ಟು ಶಕ್ತಿ ಇದೆ, ಅದು ಎಷ್ಟು ಗಟ್ಟಿಯಾಗಿದೆ, ಬಗ್ಸೋದಕ್ಕೆ ಸಾಧ್ಯವೋ ಅಂತ ಅನೇಕ ರಾಜಮಹಾರಾಜರು, ರಾಜಕುಮಾರರೆಲ್ಲ ಪ್ರಯತ್ನ ಮಾಡಿದ್ದಾರೆ, ಯಾರಿಗೂ ಸಾಧ್ಯವೇ ಆಗಲಿಲ್ಲ ಅಂತ. ಆದ್ದರಿಂದ ನೀನು ಅಲ್ಲಿ ಬಂದರೆ ಆ ಬಿಲ್ಲನ್ನು ನೋಡಬಹುದು, ಅಲ್ಲಿಗೆ ಹೋಗೋಣ ನಾವೆಲ್ಲ ಅಂತ ಹೇಳ್ತಾರೆ. ವಿಶ್ವಾಮಿತ್ರರು ಅದನ್ನು ಒಪ್ಪಿಕೊಳ್ತಾರೆ. ವಿಶ್ವಾಮಿತ್ರರನ್ನು ಮುಂದಿಟ್ಟುಕೊಂಡು ರಾಮ, ಲಕ್ಷ್ಮಣರು ಮತ್ತು ಅನೇಕ ಋಷಿಮುನಿಗಳೆಲ್ಲ ಮಿಥಿಲೆಗೆ ಪ್ರಯಾಣವನ್ನು ಆರಂಭ ಮಾಡ್ತಾರೆ. ಮತ್ತು ಪುನಃ ಕಥೆಯನ್ನು ಹೇಳೋದು, ಅಲ್ಲಲ್ಲಿಯ ವನಪ್ರದೇಶ ಮತ್ತು ಅಲ್ಲಿಯ ಕ್ಷೇತ್ರವನ್ನೆಲ್ಲ ಪರಿಚಯ ಮಾಡಿಕೊಡ್ತಾ ವಿಶ್ವಾಮಿತ್ರರು ಕಥೆಯನ್ನು ಹೇಳ್ತಾರೆ. ತುಂಬ ಉಪಾಖ್ಯಾನಗಳೆಲ್ಲ ಇಲ್ಲಿ ಇವೆ. ವಿಶ್ವಾಮಿತ್ರನ ಗೋತ್ರವರ್ಣನೆ ಒಂದು ಬರುತ್ತೆ ಇಲ್ಲಿ. ಆಮೇಲೆ ಗಂಗಾವತರಣದ ಕಥೆ ಬರುತ್ತೆ. ಆ ಪ್ರದೇಶವನ್ನೆಲ್ಲ ದಾಟಿ ವಿಶಾಲ ಎಂಬ ನಗರಿಗೆ ಬರ್ತಾರೆ. ಅಲ್ಲಿ ಸುಮತಿ ಅಂತ ಒಬ್ಬ ರಾಜ ಇದ್ದ. ಆ ನಗರದ ಇತಿಹಾಸವನ್ನೆಲ್ಲ ವಿಶ್ವಾಮಿತ್ರರು ಹೇಳಿ ಅಲ್ಲಿ ಒಂದು ರಾತ್ರಿ ಅವರು ತಂಗ್ತಾರೆ ವಿಶಾಲ ಎಂಬಲ್ಲಿ. ಅಲ್ಲಿ ಆ ಸುಮತಿ ಇವರಿಬ್ಬರ ಈ ರಾಜಕುಮಾರರನ್ನು ನೋಡಿ ಸೂರ್ಯಚಂದ್ರ ಇಬ್ಬರು ಒಟ್ಟಿಗೆ ಬಂದ ಹಾಗಿದೆಯಲ್ಲ, ಎಂಥವರು, ಇಂತಹ ತೇಜಸ್ವಿಗಳು ಇವರು ಯಾರು ಅಂತ ಪರಿಚಯ ಮಾಡಿಕೊಳ್ತಾರೆ. ಆಗ ವಿಶ್ವಾಮಿತ್ರರಿಗೆ ಎಲ್ಲ ಕಥೆಯನ್ನು ಹೇಳ್ತಾರೆ, ಹೇಗೆ ಯಜ್ಞ ಸಂರಕ್ಷಣೆಗೆ ಬಂದವರು ರಾಮ ಲಕ್ಷ್ಮಣ ಅಂತ. ಮಿಥಿಲೆಗೆ ಹೋಗೋದನ್ನು ಅವನು ಸೂಚಿಸ್ತಾನೆ. ಹಾಗಿದ್ದರೆ ನೀವು ಅವಶ್ಯ ಮಿಥಿಲೆಗೆ ಹೋಗಬೇಕು ಅಂತ. ಹೇಗೆ ಈ ರಾಮನಲ್ಲಿ ನಾಯಕತ್ವವನ್ನು ಎಲ್ಲ ಒಪ್ಪಿಕೊಳ್ತಾ ರಾಮನನ್ನು ಒಬ್ಬ ಮಹಾಧನುರ್ಧರನನ್ನಾಗಿಸುವುದಕ್ಕೆ ಪ್ರತಿಯೊಬ್ಬರೂ ಕಾತರರಾಗಿ ಕಾಯ್ತಾ ಇದ್ದಾರೆ ಎನ್ನುವುದು ನಮಗಿಲ್ಲಿ ಗೊತ್ತಾಗತ್ತೆ. ಜನಕದಲ್ಲಿ ಧನುಸ್ಸಿದೆ, ಧನುರ್ಧರನಾಗಿ ರಾಮ ಇದ್ದಾನೆ. ಈ ರಾಮ ಮತ್ತು ಧನುಸ್ಸನ್ನು ಒಂದು ಮಾಡಿಬಿಡಬೇಕು, ರಾಮನ ಕೈಯಿಂದ ಆ ಬಿಲ್ಲಿಗೆ ಒಂದು ಹೆದೆಯನ್ನು ಕಟ್ಟಿಸಿಬಿಡಬೇಕು ಅಂತ ಎಲ್ಲರಿಗೂ ಒಳಗೊಳಗೆ ಆಸೆ ಮೂರ್ತವಾಗ್ತಾ ಇದೆ. ಮಿಥಿಲಾ ಪ್ರವೇಶ ಮಾಡ್ತಾರೆ. ಮಿಥಿಲಾ ನಗರವನ್ನು ಕಂಡು ಋಷಿ ಮುನಿಗಳೆಲ್ಲ ಹಿಗ್ಗಿಬಿಡ್ತಾರೆ. ರಾಮಲಕ್ಷ್ಮಣರು ಭಾಳ ಸಂತೋಷಪಡ್ತಾರೆ. ತಾನ್ ದೃಷ್ಟ್ವಾ ಮುನಯಸ್ಸರ್ವೇ ಜನಕಸ್ಯ ಪುರೀಂ ಶುಭಾಂ ಸಾಧು ಸಾಧ್ವಿತಿ ಶಂಸಂತು ಮಿಥಿಲಾಂ ಸಮಪೂಜಯನ್. ತಾನ್ ದೃಷ್ಟ್ವಾ ಮುನಯಸ್ಸರ್ವೇ, ಎಲ್ಲ ಋಷಿಗಳು ಆ ಜನಕನ ಶುಭಾಂ ನಗರೀಂ, ಮಹಾನಗರಿ ಅಂತಲ್ಲ, ಶುಭಾಂ ನಗರಿ. ನಮಗೆ ಈ ಶಬ್ದಗಳೆಲ್ಲ ಈಗ ಅರ್ಥವಾಗಲ್ಲ. ನಗರ ಅಂತಂದರೆ ನಮಗೆ ಮಹಾನಗರ ಅಂದರೆ ಅರ್ಥ ಆಗಿಬಿಡುತ್ತೆ ಅಷ್ಟೇ ಹೊರತು ಶುಭ ನಗರ ಅಂತಂದರೆ ಏನು, ಹೇಗೆ ಅಂದರೆ ಅಷ್ಟು ಮಾಂಗಲ್ಯ ಇರುವಂಥದ್ದು. ಸ್ವಚ್ಛತೆಯಿಂದ ಹಿಡಿದು ನಗರದ ಜೀವನ ಕೂಡ ಅಷ್ಟು ಸಹ್ಯವಾಗಿರಬೇಕು, ಆವಾಗ ಅದು ಶುಭ ಆಗತ್ತೆ. ಅಸಹ್ಯವಾಗಿಬಿಟ್ರೆ ನಗರ ಜೀವನ ಎಷ್ಟು ಅಸಹ್ಯ ಎನ್ನುವ ಬಗ್ಗೆ ನಿಮ್ಮ ಹತ್ರ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತಿದೆ. ನೀರಿಗಾಗಿ, ಹಾಲಿಗಾಗಿ, ಕೊನೆಗೆ ಪ್ರಾಣವಾಯುವಿಗಾಗಿ ನೀವು ಹೋರಾಟ ಮಾಡದೇ ಇದ್ದರೆ ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿಗೆ ಅದು ಅಸಹ್ಯವಾಗ್ತಾ ಇದೆ ಇವತ್ತು ನಗರ ಜೀವನಗಳೆಲ್ಲ. ಆದರೆ ಶುಭಾಂ ನಗರೀಂ ತಾಂ ದೃಷ್ಟ್ವಾ, ಋಷಿಗಳೆಲ್ಲ ಏನು ಮಾಡಿದರು, ಸಾಧು ಇತಿ ಶಂಸಂತಹ, ಬಲ ಹೀಗಿರಬೇಕು ನಗರ ಅಂತ ಅದನ್ನು ಹೊಗಳ್ತಾ ಸಮಪೂಜೆಯನ್, ಅದನ್ನು ಪೂಜಿಸಿಬಿಟ್ರಂತೆ, ಆರಾಧನೆ ಮಾಡಿಬಿಟ್ರಂತೆ ಆ ನಗರವನ್ನು. ಹಾಗಿದೆ. ಮಿಥಿಲೋಪವನೇ ತತ್ರ ಆಶ್ರಮಂ ದೃಶ್ಯ ರಾಘವ ಪುರಾಣಂ ನಿರ್ಜನಂ ರಮ್ಯಂ ಪಪ್ರಚ್ಛ ಮುನಿಪುಂಗವಂ. ಆ ಮಿಥಿಲಾ ನಗರದ ಪಕ್ಕದಲ್ಲಿ ಒಂದು ಉಪವನ, ಅಲ್ಲಿಗೆ ವಿಶ್ವಾಮಿತ್ರ ಕರ್ಕೊಂಡು ಬರ್ತಾರೆ. ಇಲ್ಲಿ ಪ್ರಧಾನವಾದ ಇವತ್ತಿನ ವೃತ್ತಾಂತ ನಡೆಯುವ ಸಂದರ್ಭ ಇದು. ಅದನ್ನು ಕಂಡು ಪುರಾಣಂ ನಿರ್ಜನಂ ರಮ್ಯಂ, ಆ ವನವನ್ನು ನೋಡಿ, ಭಾಳ ಹಳೆಯ ಉಪವನ ಅದು. ನಿರ್ಜನಂ, ಜನರೇ ಇಲ್ಲ.
ನಗರದಲ್ಲಿರುವ ಪಾರ್ಕ್ಗಳಲ್ಲಿ ಜನ ಯಾವಾಗಲೂ ಇದ್ದೇ ಇರ್ತಾರೆ. ಬೆಳಗ್ಗೆ ಹೊತ್ತು ವಾಕ್ ಬರೋರು ಇರ್ತಾರೆ, ಸ್ವಲ್ಪ ಹೊತ್ತಾದ ಮೇಲೆ ಮಾತಾಡುವವರು ಇರ್ತಾರೆ ಅಲ್ಲಿ. ಆಮೇಲೆ ಇನ್ನೂ ಸ್ವಲ್ಪ ಹೊತ್ತಾದ ಮೇಲೆ ಬುತ್ತಿಯನ್ನು ತಂದುಕೊಂಡವರು ತಿನ್ನೋದಕ್ಕೆ ಅದೇ ಸ್ಥಳವನ್ನು ಉಪಯೋಗಿಸ್ಕೊಳ್ತಾರೆ. ಆಮೇಲೆ ಸಾಯಂಕಾಲದ ಹೊತ್ತು ಇನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಉಪವನವನ್ನು ಬಳಸ್ಕೊಳ್ತಾರೆ. ಆದರೆ ಇದು ಇಂತಹ ಶುಭವಾದಂತಹ ಈ ನಗರದ ಪಕ್ಕದಲ್ಲಿರುವಂತಹ ಉಪವನ ನಿರ್ಜನಂ ಆದರೂ ರಮ್ಯಂ. ಅದನ್ನು ಕಂಡು ವಿಶ್ವಾಮಿತ್ರರಲ್ಲಿ ರಾಮಚಂದ್ರ ಪ್ರಶ್ನೆ ಮಾಡ್ತಾನೆ. ಶ್ರೀಮದಾಶ್ರಮ ಸಂಕಾಶಂ ಕಿನ್ವಿದಂ ಮುನಿವರ್ಜಿತಂ. ಆ ರಾಮ ಅದನ್ನು ಗುರುತಿಸಿದ್ದು ನೋಡಿ ಹೇಗಿದೆ ಅಂತ. ಶ್ರೋತುಮಿಚ್ಛಾಮಿ ಭಗವನ್ ಕಸ್ಯಾಯಂ ಪೂರ್ವ ಆಶ್ರಮ. ಶ್ರೀಮದಾಶ್ರಮ ಸಂಕಾಶಂ. ನಿಜವಾಗಿ ಒಳ್ಳೆಯ ಕಡೆಯಿಂದ ಕೂಡಿದ ಮಾಂಗಲ್ಯದಿಂದ ಕೂಡಿದ ಆಶ್ರಮದ ಹಾಗೆ ಕಾಣುತ್ತೆ. ಶ್ರೀಮದ್ ಆಶ್ರಮ ಸಂಕಾಶಂ, ಮಂಗಲಮಯವಾದ ಆಶ್ರಮದ ಹಾಗೆ ಕಾಣುತ್ತೆ. ಆದರೆ ಕಿನ್ವಿದಂ ಮುನಿವರ್ಜಿತಂ, ಆ ಆಶ್ರಮದಲ್ಲಿ ನೆಲೆ ನಿಂತು ತಪಸ್ಸು ಮಾಡ್ತಾ ಮನನ ಮಾಡ್ತಾ ಪಾಠ ಮಾಡ್ತಾ ಮಾನವಕರನ್ನು ತಯಾರು ಮಾಡ್ತಾ ಇರುವ ಮುನಿಗಳೇ ಇಲ್ಲವಲ್ಲ. ಮುನಿವರ್ಜಿತಂ ಶ್ರೋತುಮಿಚ್ಛಾಮಿ ಭಗವನ್. ಪೂಜ್ಯರೇ, ನನಗೆ ಕೇಳಬೇಕು ಅಂತ ಆಸೆ ಆಗಿಬಿಟ್ಟಿದೆ. ಕಸ್ಯಾಯಂ ಪೂರ್ವಾಶ್ರಮ, ಇದು ಯಾರ ಆಶ್ರಮ ಆಗಿತ್ತು, ನನಗೆ ಅದರ ಪರಿಚಯ ಕೊಡಬೇಕು ಅಂತ. ತಚ್ಛ್ರುತ್ವ ರಾಘವೇಣೋಕ್ತಂ ವಾಕ್ಯಂ ವಾಕ್ಯ ವಿಶಾರದ. ರಾಮನ ಮಾತನ್ನು ಕೇಳಿ ವಾಕ್ಯ ವಿಶಾರದ ಇದನ್ನು ವಿಶ್ವಾಮಿತ್ರರಿಗೆ ವಿಶೇಷಣವಾಗಿ ಕೊಟ್ಟಿದ್ದಾರೆ. ಇಡೀ ಉದ್ದದ ನಾವು ಯಾವ ಶ್ಲೋಕವನ್ನು ನೋಡಿದರೂ ವಿಶ್ವಾಮಿತ್ರರು ಹೇಗೆ ವಾಕ್ಯ ವಿಶಾರದರಾಗಿದ್ದು ಅನ್ನೋದನ್ನು ನಾವು ಗುರುತಿಸ್ಬೋದು. ಎಂತಹ ಸಂಯಮದಲ್ಲಿ ವಿಶ್ವಾಮಿತ್ರರು ಮಾತಾಡ್ತಾರೆ ಅಂತಂದರೆ ಅತ್ಯಾಶ್ಚರ್ಯವಾಗತ್ತೆ. ನಾನು ಅಲ್ಲಲ್ಲಿ ಕೆಲವು ಗುರುತಿಟ್ಟು ಹೇಳ್ತೇನೆ ನಾನು. ಪ್ರತ್ಯುವಾಚ ಮಹಾತೇಜ ವಿಶ್ವಾಮಿತ್ರೋ ಮಹಾಮುನಿ ಹಂತತೆ ಕಥಯಿಷ್ಯಾಮಿ ಶೃಣು ತತ್ವೇನ ರಾಘವ. ಏನು ವಾಲ್ಮೀಕಿಗಳು ಉದ್ಗಾರ ಆಶ್ಚರ್ಯಕರವಾಗಿ. ಹಂತ, ಅಯ್ಯೋ ಹೇಳುತ್ತೇನೆ ಬಿಡು, ಛೇ ಎಂತಹ ಧ್ವನಿ. ಗುರುತಿಸ್ಬಿಟ್ಯಾ ನೀವು ಇದನ್ನು? ಒಂದು ಅಭಿಪ್ರಾಯ. ಅಯ್ಯೋ ಹೇಳಲೇಬೇಕಾಯ್ತಲ್ಲ. ಪ್ರೌಢರಾದವರ ಮುಂದೆ ಹೇಳೋದಕ್ಕೆ ನಾಚಿಕೆ ಆಗತ್ತೆ. ಊನಷೋಡಶ ವರ್ಷೋಯಂ. ನೋಡಿ, ನೆನಪಿಟ್ಕೊಳ್ಬೇಕು. 16 ತುಂಬದ ರಾಮ ಪ್ರಶ್ನೆ ಮಾಡಿದ್ದಾನೆ. 60 ದಾಟಿದ ಪ್ರೌಢರ ಮುಂದೆ ಹೇಳೋದಕ್ಕೆ ಸಂಕೋಚ ಆಗುವ ವಿಷಯ ಇದು. ಹಂತ, ಏನು ಮಾಡೋದಪ್ಪ, ಹೇಳ್ತೇನೆ ಇಲ್ಲ ಅಂತಲ್ಲ. ಆದರೆ ಹಂತತೆ ಕಥಯಿಷ್ಯಾಮಿ ಶೃಣು ತತ್ವೇನ ರಾಘವ. ನಿಗ ಇಟ್ಟು ತತ್ವವನ್ನು ಮಾತ್ರ ಗ್ರಹಿಸಬೇಕು ನೀನು. ವಿವರಗಳ ಬಗ್ಗೆ ಹೆಚ್ಚು ಚಾಪಲ್ಯ ಪಡಬಾರ್ದು. ಏನು ಎಂಥ ಸೂಚನೆ ಕೊಡ್ತಾ ಇದ್ದಾರೆ. ಮಕ್ಕಳ ಮುಂದೆ ಯಾವ ಕಥೆ ಹೇಳಬೇಕು ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರುವ ಕಥೆಯನ್ನು ಮಕ್ಕಳ ಮುಂದೆ ಹೇಗೆ ಹೇಳಬೇಕು ನಾವು ಪೂರ್ಣ ಪಡಗಿಲ್ಲ. ಮಕ್ಕಳಿಗೆ ಯಾವ ದೃಶ್ಯವನ್ನು ತೋರಿಸಬೇಕು ನಮ್ಮ ಮಾಧ್ಯಮದವರೆಗೆ ಗೊತ್ತಿಲ್ಲ. ಮಕ್ಕಳಿಗೆ ಯಾವ ಕಾರ್ಯಕ್ರಮ ಮಾಡಬೇಕು ಶಾಲೆಯನ್ನು ನಡೆಸುವವರಿಗೆ ಗೊತ್ತಿಲ್ಲ. ಯಾಕೆಂದರೆ ಮಕ್ಕಳ ಮನಸ್ಸು ಹೀಗೆ ಬೆಳೆಯಬೇಕು ಎಂಬ ಕನಸೇ ನಮಗಿಲ್ಲ. ಆದ್ದರಿಂದ ಪ್ರೌಢರೂ ನಾಚುವ ದೃಶ್ಯಗಳನ್ನು ಮಕ್ಕಳಿಗೆ ತೋರಿಸ್ತೇವೆ. ಅಂತಹ ಸಾಹಿತ್ಯವನ್ನು ಮಕ್ಕಳಿಗೆ ಕೊಡ್ತೇವೆ. ಅಂತಹ ಚಾಪಲ್ಯಗಳನ್ನು, ಪ್ರಲೋಭನೆಗಳನ್ನು ಮಕ್ಕಳಲ್ಲಿ ಹುಟ್ಟಿಸ್ತಾ ಇದ್ದೇವೆ ನಾವು. ಉದ್ವೇಗಗಳನ್ನು, ವೇಗಗಳನ್ನು ಹುಟ್ಟಿಸ್ತಾ ಇದ್ದೇವೆ. ಆದರೆ ವಿಶ್ವಾಮಿತ್ರರು ಅನಿವಾರ್ಯ ಆದಾಗ ಹಂತತೆ ಕಥಯಿಷ್ಯಾಮಿ ಶೃಣು ತತ್ವೇನ ರಾಘವ. ವಿವರಗಳನ್ನು ಯೋಚನೆ ಮಾಡಬೇಡ, ತತ್ವ ಏನಿದೆ ಅಷ್ಟು ಮಾತ್ರ ಗ್ರಹಿಸು. ಅಂದರೆ ಶೀಲ ತತ್ವವನ್ನು ರಾಮನಿಗೆ ಮನವರಿಕೆ ಮಾಡೋದಕ್ಕೆ ವಿಶ್ವಾಮಿತ್ರರು ಎಂಥ ಭೂಮಿಕೆ ಹಾಕಿದ್ದಾರೆ ನೋಡಿ. ಯಸ್ಯೇದಮಾಶ್ರಮಪದಂ ಶಪ್ತಂ ಕೋಪಾನ್ ಮಹಾತ್ಮನ ಗೌತಮಸ್ಯ ನರಶ್ರೇಷ್ಠ ಪೂರ್ವಮಾಸೀನ್ ಮಹಾತ್ಮನಃ ಆಶ್ರಮೋ ದಿವ್ಯ ಸಂಕಾಶಃ ಸುರೈರಪಿ ಸುಪೂಜಿತಃ. ಗೌತಮ ಅವರ ಆಶ್ರಮವಾಗಿತ್ತಿದು. ದಿವ್ಯ ಸಂಕಾಶಃ, ಬಹಳ ದಿವ್ಯವಾಗಿತ್ತು. ಸುರೈರಪಿ ಸುಪೂಜಿತಃ, ದೇವತೆಗಳು ಅದನ್ನು ಪೂಜೆ ಮಾಡ್ತಾಯಿದ್ರು. ದೇವತೆಗಳಿಗೂ ಈ ಆಶ್ರಮದ ಬಗ್ಗೆ ಅಷ್ಟು ಗೌರವ ಇತ್ತು, ಹಾಗಿತ್ತದು. ಸಚೇಹ ತಪ ಆತಿಷ್ಠದ್ ಅಹಲ್ಯಾ ಸಹಿತ ಪುರ ವರ್ಷಪೂಗಾನ್ಯನೇಕಾನಿ ರಾಜಪುತ್ರ ಮಹಾಯಶಃ. ಅವನು ಅಹಲ್ಯಾ ಸಹಿತ, ಗೌತಮನ ಮಡದಿ ಅಹಲ್ಯ. ಕಥೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ನಾನು ಆ ಕಥೆಯನ್ನು ಹೆಚ್ಚು ವಿಸ್ತಾರ ಮಾಡೋದಿಲ್ಲ. ಇದು ಒಂದು ವೇದದಲ್ಲೂ ಪ್ರಸಿದ್ಧವಾದ ಉಪಾಖ್ಯಾನವೇ ಇದು.
ಅಹಲ್ಯಾಯೈ ಜಾರ ಅಂದರೆ ವೇದದಲ್ಲಿ ಆ ವಾಕ್ಯದ ಅಭಿಪ್ರಾಯ ಬೇರೆ, ಭಾಷ್ಯಕಾರರು ಅದನ್ನು ಬೇರೆ ರೀತಿ ನಯನ ಮಾಡಿದ್ದಾರೆ. ಆದರೆ ಈ ಉಪಾಖ್ಯಾನ ಶ್ರುತಿ ಲಬ್ಧ, ಇದು ಶ್ರುತಿ ಪ್ರಸಿದ್ಧ ಅನ್ನೋದು ಅಷ್ಟನ್ನು ಮಾತ್ರ ನಾವು ನೆನಪಿಟ್ಕೊಳ್ಬೋದು. ಇದನ್ನು ಈ ವಾಲ್ಮೀಕಿಗಳು ಇಲ್ಲಿ ನಿವೇಶ ಮಾಡಿದ್ದಾರೆ. ಮತ್ತು ರಾಮನ ಮನಸ್ಸನ್ನು ಶೀಲಮುಖವಾಗಿ ಬೆಳೆಸೋದಕ್ಕೆ ಅವರು ಎಂಥೆಂತಹ ಪದಪ್ರಯೋಗ ಮಾಡ್ತಾರೆ, ಇದನ್ನು ನಾವು ಗ್ರಹಿಸಬೇಕು. ಯಾಕೆಂದರೆ ರಾಮಾಯಣದಲ್ಲಿ ಅಹಲ್ಯೆಯನ್ನು ಉದ್ಧಾರ ಮಾಡಿದ ರಾಮನೇ, ಅಹಲ್ಯೆಗೆ ಶೀಲವನ್ನು ಕೊಟ್ಟ ರಾಮನೇ, ಶಂಕಿತಶೀಲಳಾದ ಸೀತೆಯನ್ನು ಬಿಟ್ಟಮ. ನಾವು ಅದು ಎರಡಕ್ಕೂ ಸಂಗತಿ ಇದೆ, ಆ ಸಂಗತಿಯನ್ನು ನಾವು ಮರೆಯೋ ಹಾಗಿಲ್ಲ. ಅಂದರೆ ಅವನ ಶೀಲ ಪ್ರಜ್ಞೆ ಎಷ್ಟು ಗಾಢವಾಗಿತ್ತು, ಸೀತೆಯ ಶೀಲದ ಬಗ್ಗೆ ಅವನಿಗೆ ಸಂಶಯ ಇರಲಿಲ್ಲ. ಆದರೆ ಸೀತೆಯ ಶೀಲ ಶಂಕಿತವಾಗಿತ್ತು. ಆ ಸಂದರ್ಭದಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ರಾಮನಿಗೆ ಎಂತಹ ಶ್ರಮ ಆಗಿರಬಹುದು ಎನ್ನುವುದನ್ನು ಪ್ರಪಂಚದಲ್ಲಿ ಯಾವ ಸಾಹಿತ್ಯವೂ ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ದು ಅಷ್ಟು ಸೂಕ್ಷ್ಮವಾದ ಗೂಢವಾದಂತಹ ಒಂದು ಶೀಲ ಪ್ರಜ್ಞೆಯಿಂದ ರಾಮ ನಡ್ಕೊಳ್ತಾನೆ. ನಾವು ಅದನ್ನು ಗ್ರಹಿಸೋದು, ಅದಕ್ಕೆ ಇದೊಂದು ಭೂಮಿಕೆಯಾಗಿದೆ. ಅನೇಕ ವರ್ಷಗಳ ಕಾಲ ಗೌತಮ ತಪಸ್ವಿಯಾಗಿ ತಪಸ್ಸು ಮಾಡ್ತಾ ಇದ್ದ. ಅಹಲ್ಯೆಯ ಜೊತೆಯಲ್ಲಿಯೇ ತಪಸ್ಸು ಮಾಡ್ತಾ ಇದ್ದ. ಅಹಲ್ಯ ಸಹಿತ ಪುರ ತಪಃ ಆತಿಷ್ಠತೆ. ಅಂದರೆ ಗೌತಮನ ತಪಸ್ಸಿನಲ್ಲಿ ಅಹಲ್ಯೆಗೂ ಪಾಲಿತ್ತು ಅಂತ ಅನಿಸುತ್ತೆ ಇಲ್ಲಿ. ಮುಂದಿನ ಕವಿಗಳೆಲ್ಲ ಸ್ವಲ್ಪ ಬೇರೆ ಬೇರೆ ಭಾವನೆಯಿಂದ ಈ ಪ್ರಸಂಗವನ್ನು ಚಿತ್ರಿಸಿದ್ದಾರೆ. ಅವರಿಗೆ ಬೇರೆ ಬೇರೆ ತಾತ್ಪರ್ಯ ಇತ್ತು, ಅವರ ಮನಸ್ಸಿನಲ್ಲಿ ಬೇರೆ ಬೇರೆ ಆಶೆ ಇತ್ತು. ಆದ್ದರಿಂದ ಕನ್ನಡ ಕಾವ್ಯಗಳಲ್ಲಿ, ಬೇರೆ ಹಿಂದಿಯಲ್ಲಿ ಎಲ್ಲ ಬೇರೆ ಬೇರೆ ಅಭಿಪ್ರಾಯ ಬರುತ್ತೆ. ಆದರೆ ಗೌತಮನ ತಪಸ್ಸಿನ ವಿಷಯದಲ್ಲಿ ಅಹಲ್ಯೆಗೆ ಆದರ ಇರಲಿಲ್ಲ ಎಂಬ ಧ್ವನಿಯನ್ನು ಕೊಟ್ಟವರಿದ್ದಾರೆ. ಗೌತಮರ ಈ ಒರಟಾದ ನಡವಳಿಕೆ, ಅವರ ಕಠೋರವಾದ ತಪಸ್ಸು ಅಹಲ್ಯೆಗೆ ನೋವಾಗಿತ್ತು ಅಂತ ಆಶಯವನ್ನು ಇಟ್ಟುಕೊಂಡ ಕವಿಗಳಿದ್ದಾರೆ. ಅಂತಹ ಒಂದು ಮಾತನ್ನೆಲ್ಲ ಬಳಸಿದ್ದಾರೆ. ವಾಲ್ಮೀಕಿಗಳಿಗೆ ಈ ಅಭಿಪ್ರಾಯ ಇತ್ತೋ ಇಲ್ವೋ ಅಂತ ಹೇಳಲಿಕ್ಕೆ ನನಗಂತೂ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂದರೆ ಅಹಲ್ಯ ಸಹಿತ, ಈಗ ಸಹಿತ ಅಂತ ಒಂದು ಶಬ್ದ ಕೊಟ್ಟು ಕ್ರಿಯಾಪದ ಕೊಟ್ಟಿದ್ದೇನು? ತಪ ಆತಿಷ್ಠತೆ, ತಪಸ್ಸನ್ನು ಮಾಡ್ತಾ ಇದ್ದು. ಅಹಲ್ಯ ಸಹಿತ ಆಗಿ ವಾಸ ಮಾಡಿದ್ದ ಅಂತ ಹೇಳಲಿಲ್ಲ, ತಪಸ್ಸನ್ನು ಮಾಡ್ತಿದ್ದ ಅಂತ. ಜೊತೆಯಲ್ಲೇ ತಪಸ್ಸು ಮಾಡ್ತಾಯಿದ್ರು, ಇದ್ದಿರಬಹುದು. ಅಥವಾ ತಪಸ್ವಿಯಾದ ಗೌತಮನನ್ನು ಉಪಚರಿಸುವ, ಆದರಿಸುವ, ಅವನ ತಪಸ್ಸನ್ನು ರಕ್ಷಿಸುವ ತಪಸ್ಸನ್ನು ಅಹಲ್ಯೆ ಮಾಡ್ತಾ ಇರಬೇಕು. ಅಂತಹ ಸಂದರ್ಭದಲ್ಲಿ ಬೇಗ ಕಥೆಯನ್ನು ಹೇಗೆ ಒಯ್ತಾರೆ ಅಂದರೆ, ತಕ್ಷಣ ಇಂದ್ರನ ಪ್ರವೇಶ ಆಗಿ ಬಿಡುತ್ತೆ. ತಸ್ಯಾಂತರಂ ವಿದಿತ್ವಾತು ಸಹಸ್ರಾಕ್ಷ ಶಚೀಪತಿ ಅನ್ನೊಂದು ಪದಪ್ರಯೋಗವನ್ನು ಗಮನಿಸಬೇಕು. ಏನು ವ್ಯಂಜಿಸ್ತಾ ಇದ್ದಾರೆ ಅಂತಂದರೆ, ಶಚೀಪತಿ ಇಂದ್ರಾಣಿಯ ಗಂಡ, ಶಚಿಯ ಗಂಡ ಅಂದರೆ ಸಂತೃಪ್ತ ದಾಂಪತ್ಯವನ್ನು ಪಡೆದವ. ಸಹಸ್ರಾಕ್ಷ, ಆದರೂ 1000 ಕಣ್ಣು ಏನು ಮಾಡೋದು? 2 ಕಣ್ಣಿನಿಂದ ಹೆಂಡತಿ ನೋಡ್ತಿದ್ದ, ಉಳಿದ ಕಣ್ಣುಗಳಿಂದ ಯಾರ್ಯಾರನ್ನು ನೋಡ್ತಿದ್ನೋ. ಸಹಸ್ರಾಕ್ಷ, ಆ ಋಷಿಗಳ ವಿಡಂಬನೆ ನಾವು ಗ್ರಹಿಸಬೇಕು. ಸಹಸ್ರಾಕ್ಷ ಶಚೀಪತಿ. ಭೋಜರಾಜ ಈ ಆಶಯವನ್ನು ಭಾಳ ಚೆನ್ನಾಗಿ ತೆಗೆದುಕೊಂಡಿದ್ದಾನೆ. ಅನಾರ್ಯಜುಷ್ಟೇನ ಪಥ ಮಹೇಂದ್ರ ಅಂತ ಹೇಳ್ತಾರೆ. ಅವನು ಈ ಅಹಲ್ಯೆಯನ್ನು ಸೇರಿದ್ದು ಹೇಗೆ ಅಂದರೆ, ಅನಾರ್ಯಜುಷ್ಟೇನ ಪಥ. ಒಬ್ಬ ಅನಾರ್ಯನಾದವನು ಯಾವ ಗ್ರಾಮ್ಯವಾದ ಮಾರ್ಗ ಹಿಡಿತಾನೋ ಆ ಮಾರ್ಗದಲ್ಲಿ ಅಹಲ್ಯೆಯನ್ನು ಸೇರ್ಕೊಂಡ್ಬಿಟ್ಟ. ಮಹೇಂದ್ರ, ಅದಕ್ಕೆ ವಾಲ್ಮೀಕಿಗಳ ಪದಪ್ರಯೋಗ. ತಸ್ಯ ಅಂತರಂ ವಿದಿತ್ವ, ಗೌತಮ ಇಲ್ಲದೇ ಇರುವ ಅವನ ರಾಹಿತ್ಯವನ್ನು ತಿಳ್ಕೊಂಡ. ಯಾಕೆ 1000 ಕಣ್ಣನ್ನು ನೋಡ್ತಾ ಇದ್ದಾನಮ್ಮ. ಸಹಸ್ರಾಕ್ಷ ಶಚೀಪತಿ ಮುನಿವೇಷಧರ ಅಹಲ್ಯಾಮಿದಂ ವಚನಮಬ್ರವೀತ್. ಗೌತಮನ ವೇಷವನ್ನೇ ಧರಿಸ್ಕೊಂಡು ಬಿಟ್ಟಿದ್ದಾನೆ. ಗೌತಮ ಸ್ನಾನಕ್ಕೆ ಹೋಗಿದ್ದಾನೆ. ಅಲ್ಲಿಂದ ತೀರ್ಥೋದಕವನ್ನು ತೆಗೆದುಕೊಂಡು ಬರಬೇಕು, ಶೌಚಾದಿಗಳನ್ನೆಲ್ಲ ಮಾಡ್ಕೊಂಡು ಬರಬೇಕು. ಈ ಬಿಡುವನ್ನು, ತಸ್ಯ ಅಂತರಂ ವಿದಿತ್ವ, ಈ ಬಿಡುವನ್ನು ತಿಳಿದಂತಹ ದೇವೇಂದ್ರ ಮುನಿವೇಷವನ್ನು ಧರಿಸಿಕೊಂಡು, ಆದ್ದರಿಂದ ಕಾಪಟ್ಯ ಇರುವುದು ಇಂದ್ರನಲ್ಲಿ. ಮುನಿವೇಷಧರ, ಗೌತಮನ ಹಾಗೆ ಜಗತ್ತಿಗೆ ಕಾಣಬೇಕು. ಬಂದು ಮಾತಾಡ್ತಾನೆ. ಋತುಕಾಲಂ ಪ್ರತೀಕ್ಷಂತೆ ನಾರ್ಥಿನಸ್ಸು ಸಮಾಹಿತೆ ಸಂಗಮಂತ್ವಹಮಿಚ್ಛಾಮಿ ತ್ವಯಾ ಸಹ ಸುಮಧ್ಯಮೇ. ಒಂದೊಂದು ಪದವು ಹಾಗೆ, ಒಂದು ಪದವು ಒಂದು ಕಾವ್ಯ ಆಗ್ತಾ ಹೋಗುತ್ತೆ. ಇಲ್ಲಿ
ಸುಮಧ್ಯಮೇ, ಅವಳ ಸೌಂದರ್ಯವನ್ನು ಅವಳು ಮುಂದೆ ಹೊಗಳ್ತಾ ಇದ್ದಾನೆ. ಅಂದರೆ ಸಂಸ್ಕೃತದಲ್ಲಿ ಸುಮಧ್ಯಮೆ ಅಂತ ಹೇಳಿದರೆ ನಿನ್ನ ನಡು ಬಹಳ ಚೆನ್ನಾಗಿದೆ ಅಂತ ಹೇಳಿದಾಗೆ ಕನ್ನಡದಲ್ಲಿ. ಸಾಮಾನ್ಯವಾಗಿ ಎಂತಹ ಪ್ರೌಢ ಹೆಣ್ಣಾದರೂ ಅವಳ ದೇಹ ಸೌಂದರ್ಯವನ್ನು ಇನ್ನೊಬ್ಬರು ವರ್ಣಿಸುವಾಗ ಸ್ವಲ್ಪ ಚಾಂಚಲ್ಯವನ್ನು ಅನುಭವಿಸ್ತಾಳೆ. ಅದು ಪ್ರಕೃತಿಯ ಧರ್ಮ. ಅದು ಪ್ರಕೃತಿ ಪ್ರಶಂಸಾ ಪ್ರಿಯ. ಅದು ಪ್ರಕೃತಿಯನ್ನು ಪ್ರಶಂಸೆ ಮಾಡಿದರೆ ಪ್ರಕೃತಿ ಪ್ರಸನ್ನ ಆಗ್ತಾಳೆ, ಅರಳಿ ಬಿಡ್ತಾಳೆ, ಎಲ್ಲೋ ಒಂದು ಕಡೆಗೆ ಹೊರಡ್ತಾಳೆ. ಬಹುಶಃ ಅದನ್ನು ದೇವೇಂದ್ರ ಗುರುಸಿದ್ದಾರೆ. ಋತುಕಾಲಂ ಪ್ರತೀಕ್ಷಂತೆ ನಾರ್ಥಿನಸ್ಸು ಸಮಾಹಿತೆ. ತುಂಬ ವ್ಯಾಖ್ಯಾನವನ್ನು ಬಹಳ ವ್ಯಾಖ್ಯಾನಕಾರರೆಲ್ಲ ಬಹಳ ಚೆನ್ನಾಗಿ ಬೇರೆ ಬೇರೆ ರೀತಿ ಮಾಡಿದ್ದಾರೆ. ಸುಸಮಾಹಿತೆ, ವಿಧಾತೃ ಎಷ್ಟು ಚೆನ್ನಾಗಿ ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ ಬ್ರಹ್ಮ ಅಂತಂದರೆ, ನಿನ್ನ ನೋಡಿ ಉಳಿದ ಸ್ತ್ರೀಯರೆಲ್ಲ ಬಹುಶಃ ಅವರ ಸೃಷ್ಟಿಯನ್ನು ಅವರು ಮಾಡಿರಬೇಕು, ಅಷ್ಟು ಚೆನ್ನಾಗಿ ನಿನ್ನನ್ನು ಸೃಷ್ಟಿ ಮಾಡಿದ್ದಾರೆ. ಸುಸಮಾಹಿತೆ, ಚೆನ್ನಾಗಿ ಚಿಂತನೆ ಮಾಡಿ, ಧ್ಯಾನ ಮಾಡಿ, ಆಲೋಚನೆ ಮಾಡಿ ಇಷ್ಟು ಸುಂದರವಾಗಿ ನಿನ್ನನ್ನು ಮಾಡಿಬಿಟ್ಟಿದ್ದಾನೆ. ಆದ್ದರಿಂದ ಸಂಗಮಂತ್ವಹಮಿಚ್ಛಾಮಿ, ನಿನ್ನನ್ನು ಕೂಡಬೇಕು ಅಂತ ನನಗೆ ಅನಿಸ್ತಾ ಇದೆ, ನಾನು ಬಯಸ್ತಾ ಇದ್ದೇನೆ ಅಂತ ಅವರು ಹೇಳ್ತಾರೆ. ಇಷ್ಟು ಹೇಳಿ ಒಂದಿನ ಶ್ಲೋಕಕ್ಕೆ ಮತ್ತೆ ಕಥೆಯನ್ನು ಮುಂದುವರಿಸಿಬಿಟ್ರು. ಅಂದರೆ ವಿಶ್ವಾಮಿತ್ರರಿಗೆ ಅನಿವಾರ್ಯ ಹೇಳಲೇಬೇಕಾಗಿದೆ. ಅಲ್ಲಿ ಇಲ್ಲಿ ಒಂದೊಂದು ಮಾತನ್ನು ಹೇಳ್ತಾ ಯಾಕೆಂದರೆ ಮಕ್ಕಳಿಗೆ ಈ ವಿಷಯದಲ್ಲಿ ಕುತೂಹಲವನ್ನು ಹೆಚ್ಚಿಸಬಾರದು, ಆದರೆ ಹೇಳಲೇಬೇಕು, ಅನಿವಾರ್ಯ. ಮಗು ರಾಮನಿಗೆ ಹೇಳ್ತಾ ಇರೋ ಕಥೆ ವಿಶ್ವಾಮಿತ್ರರು. ಎಂಥ ವಾಕ್ಯ ವಿಶಾರದ ನಮ್ಮ ಕಾದಂಬರಿಕಾರಿಗೆ ಈ ವಿಷಯ ಸಿಕ್ಕಿದರೆ ಈ ಒಂದೇ ದೃಶ್ಯವನ್ನು ಒಂದು 50 ಪುಟದಲ್ಲಿ ವರ್ಣಿಸಿಬಿಡ್ಬೋದು. ಆದರೆ ಅವರ ಸಂಯಮವನ್ನು ಗಮನಿಸಬೇಕು. ನಿಜವಾಗಿ ಸಾಹಿತ್ಯ ಕಾವ್ಯ ಹುಟ್ಟುವುದು ಸಂಯಮದಲ್ಲಿ ಅಂತ ನಮಗನಿಸುತ್ತೆ. ಮುನಿವೇಶಂ ಸಹಸ್ರಾಕ್ಷಂ ವಿಜ್ಞಾಯ ರಘುನಂದನ ಮತಿಂಚಕಾರ ದುರ್ಮೇಧ ದೇವರಾಜ ಕುತೂಹಲಾತ್. ಅಲ್ಲಿಗೆ ಏನು ಮಾಡಿದ್ಲು ಅನ್ನೋದು ವರ್ಷ ತಕ್ಷಣ ಕೈಗೆತ್ಕೊಂಡ್ಬಿಟ್ರು. ಮುನಿವೇಶಂ ಸಹಸ್ರಾಕ್ಷಂ ವಿಜ್ಞಾಯ, ಬಂದವನು ದೇವೇಂದ್ರ, ಅವನು ಮುನಿವೇಶವನ್ನೇ ಧರಿಸ್ಕೊಂಡು ಬಂದಿದ್ದಾನೆ ಅಂತ ಅರ್ಥವಾಗೋಯ್ತು ಬೆಳಿಗ್ಗೆ ಅಲ್ಲಿಗೆ. ಯಾಕೆಂದರೆ ತಪಸ್ವಿನಿ ಅವಳು, ಈ ಅರ್ಥ ಮಾಡುವುದಕ್ಕೆ ತಪಸ್ಸನ್ನು ಬಳಸ್ಕೊಂಡ್ಳು. ಆದರೆ ಮತಿಂಚಕಾರ ದುರ್ಮೇಧ, ಅವಳ ಧಾರಣೆ ಕೆಟ್ಟು ಹೋಯಿತು. ಮೇಧ ಧೀರ್ಧಾರಣಾವತಿ ಮೇಧ, ಅವಳ ಧಾರಣೆ ಕೆಟ್ಟು ಹೋಗಿದೆ. ನೋಡಿ, ಅಶ್ಲೀಲ ಪ್ರವೇಶ ಮಾಡುವುದಕ್ಕೆ ಇರುವಂತಹ ಒಂದು ಜಾಗ ಇದು. ಮತ್ತೊಂದು ಪದ ಹೇಳಿದರು, ದೇವರಾಜ ಕುತೂಹಲಾತ್. ಅವಳು ದುರ್ಮೇಧ ಆದದ್ದು ಯಾಕೆ? ಅವಳ ಧಾರಣೆ ಯಾಕೆ ಕೆಟ್ಟೋಯ್ತು? ನಾನು ಗೌತಮನ ಧರ್ಮಪತ್ನಿ, ಗೌತಮನಿಗೆ ನನ್ನನ್ನು ನಾನು ಒಪ್ಪಿಸಿಕೊಂಡವಳು, ನಾನು ತ್ರಿಕರಣಪೂರ್ವಕವಾಗಿ ಗೌತಮನನ್ನೇ ಆರಾಧನೆ ಮಾಡಬೇಕು, ಉಪಚಾರ ಮಾಡಬೇಕು ಎನ್ನುವ ಧಾರಣೆ ಇಲ್ಲಿವರೆಗಿದ್ದದ್ದು ದುರ್ಮೇಧ ಕೆಟ್ಟು ಹೋಯಿತು. ಯಾಕೆ ಅಂದರೆ ದೇವರಾಜ ಕುತೂಹಲಾತ್, ದೇವರಾಜನ ಬಗ್ಗೆ ಒಂದು ಕುತೂಹಲ. ಇಲ್ಲಿ 2 ರೀತಿಯ ಅರ್ಥವಾಗುತ್ತೆ ಇದು ಸಮಾಸ ಸ್ವಾರಸ್ಯದಿಂದ. ದೇವರಾಜನಿಗೆ ಇವಳಲ್ಲಿರುವ ಕುತೂಹಲ ಅವಳನ್ನು ಜಾರಿಸಿತು. ಇವಳಿಗೆ ದೇವರಾಜನ ಬಗ್ಗೆ, ದೇವೇಂದ್ರದ ಬಗ್ಗೆ ಇರುವ ಕುತೂಹಲ ಏನಿದೆ ಅದು ಅವಳನ್ನು ಜಾರಿಸಿತು. ದೇವರಾಜ ಕುತೂಹಲಾತ್. ಆದ್ದರಿಂದ ಇವತ್ತು ಈ ಅಶ್ಲೀಲವೆಂಬುದು, ನಾವು ಇಷ್ಟು ಹೊತ್ತು ಯೋಚನೆ ಮಾಡಿದ್ವಲ್ಲ, ಈ ಅಶ್ಲೀಲವೆಂಬುದು ಸೂಕ್ಷ್ಮ ರೂಪದಲ್ಲಿ ಕಾಲಿಡೋದು ಎಲ್ಲಿ ಅಂತಂದರೆ, ಭೋಗ ಕುತೂಹಲ ಇದ್ದಾಗ ಅಶ್ಲೀಲ ಬರುತ್ತೆ. ದೇವರಾಜ ಅಂದರೆ ಅವನು ನಿಜವಾಗಿ ಭೋಗದ ಕೇಂದ್ರ. ಸ್ವರ್ಗ ನಾಕ ದುಃಖ ಇಲ್ಲದೇ ಇರುವಂತಹ ಜಾಗ ಅದು. ಅಲ್ಲಿ ಬರೀ ಭೋಗ, ಒಂದು ಉದ್ಯೋಗವಿಲ್ಲ, ಉದ್ಯಮ ಇಲ್ಲ, ಪರಿಶ್ರಮ ಇಲ್ಲ, ಬೆವರಿಲ್ಲ, ಸುಖ ಮಾತ್ರ ಇದೆ. ಹಸಿವಿಲ್ಲದೆ ಊಟ ಮಾಡುವ ಲೋಕ ಅದು. ಹಸಿವಿಲ್ಲ ಆದರೆ ಊಟ ಮಾಡ್ತಾರೆ, ಊಟದಿಂದ ಬರುವ ಸುಖ ಆಗತ್ತೆ ಅವರಿಗೆ. ಅಮೃತವನ್ನೇ ಊಟ ಮಾಡಿದವರವರು, ಆದರೆ ಹಸಿವಿಲ್ಲ ಅವರಿಗೆ. ಹಸಿಯದೇ ಊಟ ಮಾಡುವ ಸುಖ ಪಡುವ ಲೋಕ ಅದು. ಅಂತಹ ಲೋಕ. ಮುಪ್ಪಿಲ್ಲ ಅವರಿಗೆ, ಮರಣ ಇಲ್ಲ, ಅಂತಹ ಲೋಕದವರು. ನೋಡಿ, ನಾನು ಇಷ್ಟು ಚೆನ್ನಾಗಿದ್ದೇನೆ, ಇನ್ನೊಂದು 20 ವರ್ಷ ಆಗುವಾಗ ನನ್ನ ರೂಪ ಎಲ್ಲ ಹಾಳಾಗ್ಬಿಡತ್ತೆ. ನಾನು ಇಲ್ಲಿದ್ದರೆ, ಸ್ವರ್ಗದಲ್ಲಿದ್ದರೆ ಎಂದೆಂದಿಗೂ ಇಷ್ಟು ರೂಪವತಿಯಾಗಿಯೇ ನಾನು ಇರಬಹುದು. ಪ್ರತಿನಿತ್ಯ ಬೆಳಗಾದರೆ ಪಾತ್ರೆಯನ್ನು ಉಜ್ಜೋದು, ಅಡುಗೆ ಮಾಡೋದು, ಒಲೆಯನ್ನು ಊದೋದು ಎಷ್ಟು ಕಷ್ಟ. ದೇವಲೋಕದಲ್ಲಾದರೆ ಸಂಕಲ್ಪ ಮಾಡಿದರೆ ಅಡುಗೆ ಆಗಿಬಿಡತ್ತೆ. ಇವತ್ತು ಪಾಯಸ ಅಂದರೆ ಅದು ಆ ಬಟ್ಲು ತುಂಬ್ಕೊಂಡ್ಬಿಡತ್ತೆ. ಏನು ಪರಿಶ್ರಮ ಇಲ್ಲ, ಉದ್ಯೋಗ ಇಲ್ಲ, ಸುಖ ಮಾತ್ರ ಇದೆ. ಹೇಗೆ ಅಂತಂದರೆ, ಮುಂಬೈ, ಮದ್ರಾಸು, ದೆಹಲಿ,
ಬೆಂಗಳೂರಿನ ಜೀವನ ಇದ್ದ ಹಾಗೆ ಅಂತ. ನೋಡಿ, ಹಳ್ಳಿಗಳೆಲ್ಲ ಎಂದೋ ತೆರವಾಗ್ತಾ ಇದೆ. ಹಳ್ಳಿಯನ್ನು ಬಿಟ್ಟು ಎಲ್ಲ ನಗರಗಳಿಗೆ ಬಂದು ಸೇರ್ತಾ ಇದ್ದಾರೆ. ಎಷ್ಟೇ ಕಷ್ಟ ಆದರೂ ಹೇಗಾದರೂ ಒಂದು ಸೈಟ್ ಮಾಡಿ, ಒಂದು ಮನೆ ಮಾಡಿ ಇಲ್ಲೇ ವಾಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಳ್ಳಿಯ ಮನೆಗಳೆಲ್ಲ ವೃದ್ಧಾಶ್ರಮ ಆಗಿ ಬೆಂಗಳೂರಿನಲ್ಲಿ ಕಾಲಿಡೋಕ್ಕೆ ಜಾಗ ಇಲ್ಲ ಎನ್ನುವ ಪರಿಸ್ಥಿತಿ ಏರ್ಪಡ್ತಾ ಇದೆ. ಯಾಕೆ ಅಂದರೆ ಭೋಗ ಕುತೂಹಲ. ಇಲ್ಲಿ ಬಂದರೆ ಅಂತಹ ಒಂದು ಭೋಗ ಸಿಗತ್ತೆ. ಆದ್ದರಿಂದ ದೇವರಾಜ ಕುತೂಹಲಾತ್ ದುರ್ಮೇಧ, ಅವಳ ಧಾರಣೆ ಕೆಟ್ಟು ಹೋಯಿತು. ಆದ್ದರಿಂದ ಈ ಭೋಗ ಕುತೂಹಲವೆಂಬುದು ಯಾವ ವ್ಯಕ್ತಿಯಲ್ಲಿ ಯಾವಾಗ ಹುಟ್ಟಿದರೂ ಅಲ್ಲಿವರೆಗೆ ಅವರಿಗಿರುವ ಧಾರಣೆ ಕೆಟ್ಟು ಹೋಗುತ್ತೆ. ತಾನು ಯಾರ ಮನೆಯವನು, ತನ್ನ ಹಿನ್ನೆಲೆ ಏನು, ತಾನು ಹೇಗೆ ಬೆಳೆದು ಬಂದಿದ್ದೇನೆ, ನಾನು ಹೇಗೆ ನಡ್ಕೊಳ್ಬೇಕು ಅನ್ನೋದೆಲ್ಲ ಮರ್ತೋಗತ್ತೆ. ಮತಿಂಚಕಾರ, ಮನಸ್ಸು ಮಾಡಿಯೇ ಬಿಟ್ಲು. ಇಷ್ಟೇ ಹೇಳಿದರು. ನಮ್ಮ ಸಿನಿಮಾದವರಿಗೆ ಈ ದೃಶ್ಯ ಸಿಕ್ಕಿದರೆ ಅದನ್ನು ಎಷ್ಟು ಉದ್ದವಾಗಿ ಎಳಿಬಹುದು, ಹೇಗೆಲ್ಲ ತೋರಿಸ್ಬೋದು. ಅಥ ವಿಶ್ವಾಮಿತ್ರರ ಮಾತು ಮುಗಿದೋಯ್ತು. ಆಮೇಲೆ ಶಾಪ ಕೊಟ್ಟಿದ್ದೆ. ಎಷ್ಟು ಬೇಗ ಈ ಕಥೆಯನ್ನು ಓಡಿಸಿದ್ದಂತ. ಅಥಾಬ್ರವೀತ್ ಸುರಶ್ರೇಷ್ಠಂ ಕೃತಾರ್ಥೇನ ಅಂತರಾತ್ಮನ ಕೃತಾರ್ಥಾಸ್ಮಿ ಸುರಶ್ರೇಷ್ಠ ಗಚ್ಚ ಶೀಘ್ರಮಿತಃ ಪ್ರಭೋ. ನಿಶ್ಚಯ ಮಾಡಿದ್ಲು. ಅಥ ಆಮೇಲೆ ಒಂದು ಪಾಸ್ ಬೆಳೆಸಿದ್ರು. ಆಮೇಲೆ ದೇವೇಂದ್ರನಿಗೆ ಹೇಳ್ತಾಳೆ, ತೃಪ್ತಿ ಪಟ್ಟುಕೊಂಡು ತೃಪ್ತವಾದ ಮನಸ್ಸಿಂದ ಹೇಳ್ತಾ ಇದ್ದಾಳೆ, ಕೃತಾರ್ಥಾಸ್ಮಿ. ಬಹಳ ಸಂತೋಷ ಆಯಿತು. ಬೇಗ ಹೊರಟು ಬಿಡಪ್ಪ ನೀನು ಇಲ್ಲಿಂದ. ಗಚ್ಚ ಸುರಶ್ರೇಷ್ಠ ಶೀಘ್ರ ಮಿತಃ ಗಚ್ಚ. ಇಲ್ಲಿಂದ ಬೇಗ ಕಾಲು ಕಿತ್ತುಬಿಡು ನೀನು. ಪ್ರಭೋ, ನೋಡಿ ಶೀಲ ಜಾರತು. ಗೌತಮನನ್ನು ಪ್ರಭು ಅಂತ ಅಂದುಕೊಂಡವಳು ಆ ಕ್ಷಣಕಾಲದ ಸುಖ ಕೊಟ್ಟ ದೇವೇಂದ್ರನ ಪ್ರಭೋ ಶೀಘ್ರ ಮಿತಃ ಗಚ್ಚ, ಇಲ್ಲಿಂದ ಮೊದಲು ಜಾರ್ಕೊಂಬಿಡು. ಆತ್ಮಾನಂ ಮಾಂಚ ದೇವೇಶ ಸರ್ವದಾ ರಕ್ಷ ಮಾನದ. ಎಂಥ ವಿಡಂಬನೆಯ ಮಾತು ನೋಡಿ. ನನ್ನನ್ನು ರಕ್ಷಣೆ ಮಾಡು, ನಿನ್ನನ್ನು ನೀನು ರಕ್ಷಣೆ ಮಾಡ್ಕೋ. ಆತ್ಮಾನಂ ಮಾಂಚ, ನಿನ್ನನ್ನು ನೀನು ಉಳಿಸ್ಕೋಬೇಕೀಗ, ನನ್ನನ್ನು ನೀನು ರಕ್ಷಣೆ ಮಾಡಬೇಕು. ಸರ್ವದಾ ರಕ್ಷ, ವಿಶೇಷಣ ಏನು ಕೊಟ್ಟಿದ್ದಾರೆ, ಮಾನದ, ನನ್ನ ಮರ್ಯಾದೆ ಕಾಪಾಡುವ ನೀನೇ ಅಂತಂತ ಇದ್ದಾಳೆ. ಎಂತಹ ಒಂದು ವಿಪರ್ಯಾಸ ಇದು. ಮರ್ಯಾದೆಯನ್ನು ಕಳೆದವನು ಮಾನದ, ಮರ್ಯಾದೆ ಕೊಡುವವನು ಅಂತ ಅಂದ್ಕೊಳ್ತಾ. ದುರ್ಮೇಧ, ಅವಳಿಗೆ ಧಾರಣೆ ಕೆಟ್ಟೋಗಿದೆ. ಇಂದ್ರಸ್ತು ಪ್ರಹಸನ್ ವಾಕ್ಯಂ ಅಹಲ್ಯಾಮಿದವ ಬ್ರವೀತೆ. ನಗತಾನೆ. ಶುಶ್ರೋಣಿ ಪರಿತುಷ್ಟೋಸ್ಮಿ ಗಮಿಷ್ಯಾಮಿ ಯಥಾಗತಂ. ಹೇಗೆ ಬಂದನೋ ಹಾಗೆ ಹೋಗ್ತಾ ಇದ್ದೇನೆ ನಾನು. ಏವಂ ಸಂಗಮ್ಯತು ತಯ ನಿಶ್ಚಕ್ರಾಮೂಟಜಾತ್ತತಃ. ಹೀಗೆ ಅವನು ಹೊರಟ. ಸ ಸಂಭ್ರಮಾತ್ವರನ್ ರಾಮ ಶಂಕಿತೋ ಗೌತಮಂ ಪ್ರತಿ. ಗೌತಮ ಬಂದರೆ ಕಷ್ಟ ಅಂತ ಅವನಿಗೂ ನೆನಪಾಯಿತು. ಆ ಸಂದೇಹದಿಂದ ಬೇಗ ಅವಸರವಾಗಿ ಆ ಕುಟೀರದಿಂದ ಹೊರಬಿಡ್ತಾ ಇದ್ದಾನೆ. ಗೌತಮಂ ತಂದದರ್ಶಾಥ ಪ್ರವಿಶಂತಂ ಮಹಾಮುನಿಂ ದೇವದಾನವ ದುರ್ಧರ್ಷಂ ತಪೋಬಲ ಸಮನ್ವಿತಂ. ಗೌತಮರ ವರ್ಣನೆಯನ್ನು ನೋಡಬೇಕೀಗ. ಗೌತಮಂ ತಂದದರ್ಶಾಥ ಪ್ರವಿಶಂತಂ ಮಹಾಮುನಿಂ. ಪ್ರವೇಶ ಮಾಡ್ತಾ ಇರುವಂತಹ ಮಹಾಮುನಿ ಗೌತಮನನ್ನು ನೋಡಿದ. ಅವರು ಹೇಗಿದ್ದಾನೆ? ದೇವದಾನವ ದುರ್ಧರ್ಷಂ. ದೇವತೆಗಳಾಗಲಿ ರಾಕ್ಷಸರಾಗಲಿ ಅವನನ್ನು ದಬಾಯಿಸೋದಕ್ಕೆ ಸಾಧ್ಯ ಇಲ್ಲ, ಅವನನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ಇಲ್ಲ. ಅಂಥವನು ತಪೋಬಲ ಸಮನ್ವಿತಂ ತೀರ್ಥೋದಕ ಪರಿಕ್ಲಿನ್ನಂ ದೀಪ್ಯಮಾನಮಿವಾನಲಂ. ತೀರ್ಥೋದಕ ಪರಿಕ್ಲಿನ್ನಂ, ನದಿಯಲ್ಲಿ ಅಷ್ಟೇ ಅವಗಾಹನ ಸ್ನಾನ ಮಾಡಿದ ಗೌತಮ. ಮೈಯೆಲ್ಲ ಒದ್ದೆಯಾಗಿದೆ, ನೀರು ಬಸಿತಾ ಇದೆ. ತೀರ್ಥೋದಕ ಪರಿಕ್ಲಿನ್ನಂ. ತೀರ್ಥ ಮತ್ತು ಉದಕ. ತೀರ್ಥ ಶಬ್ದಕ್ಕೆ ತಪಸ್ಸು ಅಂತ ಒಂದು ಅರ್ಥ ಇದೆ, ತೀರ್ಥ ಶಬ್ದಕ್ಕೆ ಶಾಸ್ತ್ರ ಅಂತ ಅರ್ಥ ಇದೆ. ತೀರ್ಥೋದಕ ಅಂತೂ ಇಟ್ಕೋಬೋದು. ತೀರ್ಥ ಮತ್ತು ಉದಕ, ಅದರಿಂದ ಪರಿಕ್ಲಿನ್ನಂ, ಮಡಿಮಡಿಯಾಗಿದ್ದವನು. ದೀಪ್ಯಮಾನಮಿವಾನಲಂ, ಬೆಂಕಿ ಧಗಧಗರೆ ಉರಿತಾ ಇದ್ದ ಹಾಗಿದ್ದಾನೆ ಅವನು. ಗೃಹೀತ ಸಮಿಧಂ ತತ್ರ ಸಕುಶಂ ಮುನಿ ಪುಂಗವಂ. ಸಮಿಧ ಮತ್ತು ದರ್ಭೆ ಎರಡನ್ನೂ ಹಿಡ್ಕೊಂಡೇ ಬಂದಿದ್ದಾನೆ. ನಿಜವಾಗಿ ಯಜ್ಞಪ್ರಭು ದೇವೇಂದ್ರ, ಯಜ್ಞ ದೇವತೆ ದೇವೇಂದ್ರ. ಇವನು ಯಜ್ಞಕ್ಕೆ ಸಿದ್ಧವಾಗಿದ್ದವನು. ಅವನ ಯಜ್ಞ ಅಲ್ಲ, ಅವನ ಗೃಹ ಯಜ್ಞವನ್ನೇ ಕೆಡಿಸಿಬಿಟ್ಟ ಇವನು. ಒಂದು ನೋಡಿ, ಆ ಚಿತ್ರಣ ಮಾಡುವ ವಾಲ್ಮೀಕಿಗಳ ಒಂದು ಚಿತ್ರಕ ಶಕ್ತಿ ಎಷ್ಟು ಅದ್ಭುತವಾಗಿದೆ ಅಂತ. ಗೃಹೀತ ಸಮಿಧಂ ತತ್ರ ಸಕುಶಂ ಮುನಿಪುಂಗವಂ ದೃಷ್ಟ್ವಾ ಸುರಪತಿಸ್ತ್ರಸ್ತಃ ವಿಷಣ್ಣವದನೋ ಭವತಿ. ದೇವೇಂದ್ರ ಆದರೇನಾಯಿತಂತೆ, ಮಾಡಿದ್ದು ಚಿಲ್ಲರೆ ಕೆಲಸ. ಅವನ ನೋಡಿದ ತಕ್ಷಣ
ತ್ರಸ್ತಃ ಗಾಬರಿಗೊಂಡ, ವಿಷಣ್ಣ ವದನೋ ಭವತ್, ಮುಖದ ಬಣ್ಣ ಎಲ್ಲ ಕೆಟ್ಟು ಹೋಯ್ತವತ್ತು. ಅಥ ದೃಷ್ಟ್ವಾ ಸಹಸ್ರಾಕ್ಷಂ ಮುನಿವೇಶಧರಂ ಮುನಿ, ನಿಜವಾದ ಮುನಿ ಗೌತಮ, ಮುನಿವೇಶಧರಂ ಸಹಸ್ರಾಕ್ಷಂ ದೃಷ್ಟ, ಇವ ವೇಷ ಮಾಡಿದ್ದು ಗೊತ್ತಾಗೋಯ್ತವರಿಗೆ. ದುರ್ವೃತ್ತಂ ವೃತ್ತ ಸಂಪನ್ನ, ಹೇಗೆ ಪದ ಗೌತಮನ ಒಂದು ಸ್ವಭಾವ ಚಿತ್ರಣ ಹೇಗೆ ಮಾಡ್ತಾ ಇದ್ದಾರೆ ವಾಲ್ಮೀಕಿಗಳು, ಇಂದ್ರನನ್ನು ಹೇಗೆ ಚಿತ್ರಿಸ್ತಾ ಇದ್ದಾರೆ. ದುರ್ವೃತ್ತಂ, ನಡತೆಗೆಟ್ಟವ, ನಡತೆಗೆಟ್ಟವನನ್ನು, ವೃತ್ತ ಸಂಪನ್ನ, ನಡತೆಯೇ ಸಂಪತ್ತಾಗಿ ಉಳ್ಳಂತಹ ಗೌತಮ ನೋಡ್ತಾ ಇದ್ದಾನೆ ನಡತೆಗೆಟ್ಟ ದೇವೇಂದ್ರನನ್ನು. ರೋಷಾದ್ವಚನಮಬ್ರವೀತ್, ಸೆಟ್ಟಿನಿಂದ ಮಾತಾಡ್ದ. ಮಮ ರೂಪಂ ಸಮಾಸ್ಥಾಯ ಕೃತವಾನಸಿ ದುರ್ಮತೆ, ಅಕರ್ತವ್ಯಮಿದಂ ತಸ್ಮಾತ್ ವಿಫಲಸ್ತ್ವಂ ಭವಿಷ್ಯಸಿ. ಮಮ ರೂಪಂ ಸಮಾಸ್ಥಾಯ, ನನ್ನ ರೂಪವನ್ನೇ ತೊಟ್ಟುಕೊಂಡು ಬಂದೆ ನೀನು, ಎಂಥ ಕೆಲಸ ಮಾಡಿದೆ ಬುದ್ಧಿಗೆಟ್ಟವನೇ, ದುರ್ಮತೆ. ಅಕರ್ತವ್ಯಮಿದಂ ಕೃತವಾನಸಿ, ಯಾವುದನ್ನು ಮಾಡಲೇಬಾರ್ದಿತ್ತೋ ಅದನ್ನೇ ಮಾಡಿಬಿಟ್ಟಿಲ್ಲ ನೀನು. ಅಕರ್ತವ್ಯಮಿದಂ, ಇದು ಋಷಿಗಳು ಎಚ್ಚರಿಸುವ ಮಾತಿದು. ಯಾಕೆಂದರೆ ವಿಶ್ವಾಮಿತ್ರರು ಹೇಳಿದ ಮಾತಿನಲ್ಲೂ ಇದೆ ಈ ಕರ್ತವ್ಯ ಎಂಬ ಶಬ್ದ ಇದೆ. ಕರ್ತವ್ಯಂ ದೈವಮಾನ್ನಿಕಂ ಅಂತ ಹೇಳಿದ್ದಾರೆ. ಆದ್ದರಿಂದ ಋಷಿಗಳ ಅಂತರಂಗದಲ್ಲೆಲ್ಲ ಮೊಳಗುವ ಶಬ್ದ ಏನು? ಕರ್ತವ್ಯಂ ಕರ್ತವ್ಯಂ ಕರ್ತವ್ಯಂ, ಅಕರ್ತವ್ಯಂ ಅಕರ್ತವ್ಯಂ, ಯದ್ಧಿ ಕರ್ತವ್ಯಂ ತತ್ ಕರ್ತವ್ಯಂ. ಯಾವುದನ್ನು ಮಾಡಬಾರದು ಅದನ್ನು ಮಾಡಲೇಬಾರದು, ಯಾವುದನ್ನು ಮಾಡಬೇಕು ಅದನ್ನು ಮಾಡಲೇಬೇಕು, ಅಂಥ ನಿಯಮಕ್ಕೊಳಪಟ್ಟವರು. ಆದ್ದರಿಂದ ಅವರನ್ನು ಯತಿ, ಸಂಯಮಿ ಅಂತ ಕರಿತೇವೆ ನಾವು. ಅದು ನಿಜವಾದ ಸಂಯಮ. ಅಕರ್ತವ್ಯಮಿದಂ ಕೃತವಾನಸಿ, ಮಾಡಬಾರ್ದನ್ನು ಮಾಡಿಬಿಟ್ಟಿಲ್ಲ ನೀನು. ಅಂದರೆ ಋಷಿಗಳ ಮಾತು ಹೇಗೆ ಅದು ಸಿಡಿಲಂತೆ ಬಂದಿದೆ ಇಲ್ಲಿ. ಆದ್ದರಿಂದ ವಿಫಲಸ್ತ್ವಂ ಭವಿಷ್ಯಸಿ, ನೀನು ನಿರವೃಷಣಾಗ್ಬಿಡ್ತೀಯೇ, ಸ್ತ್ರೀ ಸಂಘ ಮಾಡುವ ಯೋಗ್ಯತೆಯೇ ನಿನಗೆ ಹೋಗ್ಬಿಡ್ಲಿ ಅಂತೇಳಿ ಶಾಪ ಕೊಟ್ಬಿಟ್ರು. ಗೌತಮೇನ ಏವ ಮುಕ್ತಸ್ಯ ಸರೋಷೇಣ ಮಹಾತ್ಮನ ಪೇತತುರ್ವೃಷಣೌ ಭೂಮೌ ಸಹಸ್ರಾಕ್ಷಸ್ಯ ತತ್ಕ್ಷಣಾತ್. ಶಾಪ ಫಲಿಸೇ ಬಿಡ್ತು. ತಥಾ ಶಪ್ತ್ವಾ ಸವೈ ಶಕ್ರಂ ಅಹಲ್ಯಾಮಪಿ ಶಪ್ತವಾನ್. ಹೆಂಡತಿ ಕಡೆ ನೋಡ್ದ, ಹೆಂಡತಿಯು ಗಾಬರಿ ಆಗಿಬಿಟ್ಟಿದ್ದಾಳೆ. ದೇವೇಂದ್ರನಿಗೆ ಮಾತ್ರ ಶಾಪ ಕೊಡಲಿಲ್ಲ, ಅಹಲ್ಯೆಗೂ ಶಾಪ ಕೊಟ್ಬಿಟ್ಟ. ಇಹ ವರ್ಷ ಸಹಸ್ರಾಣಿ ಬಹೂನಿ ತ್ವಂ ನಿವತ್ಸ್ಯಸಿ, ವಾಯುಭಕ್ಷಾ ನಿರಾಹಾರ ತಪ್ಯಂತಿ ಭಸ್ಮಶಾಯಿನಿ. ಇಹ ವರ್ಷ ಸಹಸ್ರಾಣಿ, ಎಷ್ಟೋ ಸಾವಿರ ವರ್ಷ, ಸಾವಿರ ವರ್ಷ ತ್ವಂ ನಿವತ್ಸ್ಯಸಿ, ನೀನು ಇರಲೇಬೇಕಾಗತ್ತೆ, ಬಿದ್ದಿರಬೇಕಾಗತ್ತೆ ನೀನಿಲ್ಲಿ. ಹೇಗೆ ಅಂತಂದರೆ ವಾಯುಭಕ್ಷ, ಗಾಳಿಯನ್ನು ಕುಡ್ಕೊಂಡು, ನಿರಾಹಾರ, ಅನ್ನ ಆಹಾರಗಳಿಲ್ಲದೆ, ತಪ್ಯಂತಿ, ಪಶ್ಚಾತ್ತಾಪಡ್ತಾ, ಕೊರಗ್ತಾ, ಭಸ್ಮಶಾಯಿನಿ, ಈ ಭಸ್ಮ ಬೂದಿ ಏನಿದೆ ಆ ಬೂದಿಯಲ್ಲಿ ಹೊರನಾಡ್ತಾ ನೀನು ಬಿದ್ದಿರಬೇಕಾಗತ್ತೆ. ಇಷ್ಟೇ ಅಲ್ಲ, ಅದೃಶ್ಯ ಸರ್ವಭೂತಾನಾಂ, ಪಶು ಪಕ್ಷಿ ಮೃಗ ಪ್ರಾಣಿ, ಯಾವ ಮನುಷ್ಯ ದೇವತೆ ರಾಕ್ಷಸ ಯಾರಿಗೂ, ಸರ್ವಭೂತಾನಾಂ ಅದೃಶ್ಯ, ಯಾರಿಗೂ ನೀನು ಕಾಣೋದಿಲ್ಲ, ಅದೃಶ್ಯ ಆಗಿರಬೇಕು. ಆಶ್ರಮೇಸ್ಮಿನ್ ವಸಿಷ್ಯಸಿ, ಅಲ್ಲಿವರೆಗೆ ನೀನು ಕೊರಗ್ತಾ ಮರುಗ್ತಾ ತಾಪ ಪಡ್ತಾ ನೀನು ಇಲ್ಲೇ ಬಿದ್ದಿರು ಅಂಥೇಳಿ ಶಾಪ. ಏವ ಮುಕ್ತ್ವಾ ಮಹಾತೇಜ ಗೌತಮೋ ದುಷ್ಟಚಾರಿಣೀಂ, ಇಮಂ ಆಶ್ರಮಂ ಉತ್ಸೃಜ್ಯ ಸಿದ್ಧಚಾರಣ ಸೇವಿತೆ, ಹಿಮವಚ್ಛಿಖರೇ ರಮ್ಯೆ ತಪಸ್ತೇಪೇ ಮಹಾತಪ. ಹೀಗೆ ಶಾಪ ಕೊಟ್ಟ. ಸಿದ್ಧಚಾರಣರೆಲ್ಲ ಎಲ್ಲಿ ಸಂಚಾರ ಮಾಡ್ತಾರಂತಹ ಒಂದು ಹಿಮಾದ್ರಿಗೆ, ಹಿಮಾಲಯ ಪರ್ವತಕ್ಕೆ ಹೋಗಿ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡಿಬಿಟ್ಟ. ಗೌತಮನ ತಪಸ್ಸು ಯಾರ ಸಲುವಾಗಿ? ಇದು ನಾವಿಲ್ಲಿ ಯೋಚನೆ ಮಾಡಬೇಕು. ತನ್ನ ಅರ್ಧಕ್ಕೆ ತಾನು ಶಾಪ ಕೊಟ್ಟ, ಉಳಿದ ಅರ್ಧವನ್ನು ಅವಳ ತಪಸ್ಸಿಗೆ ಅನುಕೂಲವಾಗುವ ಹಾಗೆ ತಪಸ್ಸಿಗೆ ಬಳಸಿಕೊಂಡ. ಗೌತಮನ ಈ 1000 ವರ್ಷದ ವಿರಹ, ಈ 1000 ವರ್ಷದ ತಪಸ್ಸು ಅಹಲ್ಯೆಗಾಗಿ ಇದ್ದಿರಬಹುದೇ? ಬೇರೆ ಭಾಷೆಯ ಕವಿಗಳು ಇದನ್ನು ಆಲೋಚನೆ ಮಾಡಿದ ಹಾಗಿಲ್ಲ ಇದು. ಆದರೆ ವಿಶ್ವಾಮಿತ್ರರು ಮಾತ್ರ ಮರಿದೇ ಇದನ್ನಲ್ಲಿ ಹೇಳ್ತಾ ಇದ್ದಾರೆ. ಹಿಮವಚ್ಛಿಖರೇ ರಮ್ಯೆ ತಪಸ್ತೇಪೇ ಮಹಾತಪ. ಅಖಂಡವಾದ ತಪಸ್ವಿಗಳವರು ತಪಸ್ಸು ಮಾಡ್ತಾನೇ ಇದ್ದಾರೆ, ತಪಸ್ಸನ್ನು ಮಾಡಿದರು ಅವರು 1000 ವರ್ಷ ಅಂತ. ಇದು ಅಹಲ್ಯೆಗೆ ಶಾಪ ಬಂದ ಪ್ರಸಂಗ.
ಇಲ್ಲಿ ಶೀಲ ಮತ್ತು ಅಶ್ಲೀಲಗಳ ಒಂದು ಸಂಘರ್ಷವನ್ನು ನಾವು ಗ್ರಹಿಸಬಹುದು. ಈ ಪ್ರಸಂಗವನ್ನು ಬೌದ್ಧಿಕವಾಗಿ ಭಾವನಾತ್ಮಕವಾಗಿ ಸ್ವೀಕಾರ ಮಾಡೋದಕ್ಕೆ ಅನೇಕ ಸಾಹಿತಿಗಳು ದಾರ್ಶನಿಕರೆಲ್ಲ ಕಷ್ಟಪಟ್ಟಿದ್ದಾರೆ. ಒಬ್ಬೊಬ್ಬರಿಗೆ ಒಬ್ಬೊಬ್ಬರ ಬಗ್ಗೆ ಒಂದು ಸಹಾನುಭೂತಿ, ಒಬ್ಬರ ಬಗ್ಗೆ ಹಲ್ಲು ಕಡಿಯುವ ದ್ವೇಷ ಏನೋ ಒಂದು ಬರುತ್ತೆ, ಅದು ಸಹಜ. ಅದು ನಾವು ಯಾವುದೇ ಘಟನೆ ನೋಡಿದರೂ ಮಿಶ್ರವಾದ ವಿಭಿನ್ನವಾದ ಪ್ರತಿಕ್ರಿಯೆಗಳು ಬಂದೇ ಬರುತ್ತೆ. ಒಂದು ಆಕ್ಸಿಡೆಂಟ್ ನೋಡ್ತೇವೆ, ಅಥವಾ ಯಾರೋ ಒಬ್ಬ ಒಂದು ಹೊಡೆದಾಟ ನೋಡ್ತೇವೆ, ಅವನು ಹಾಗೆ ಹೊಡೆದದ್ದು ಸರಿಯಾಗಲಿಲ್ಲ, ಇದು ಹೊಡೆದದ್ದು ತಪ್ಪು ಅಂತ ಹೇಳೋಲ್ಲ, ಅವನು ಹಾಗೆ ಹೊಡಿಬಾರ್ದಿತ್ತು ಅಂತ ಅಷ್ಟೊಂದು ಹೇಗಾದರೂ ಒಂದು ಆಕ್ಷೇಪ ಮಾಡೋದಿರುತ್ತೆ. ವಿಶ್ವಾಮಿತ್ರರು ರಾಮಚಂದ್ರನಿಗೆ ಈ ಪ್ರಸಂಗವನ್ನು ಹೇಳ್ತಾ ಇದ್ದಾರೆ. ಎಷ್ಟು ಒಂದು ಮಿತವಾದ ಶಬ್ದ ಪ್ರಯೋಗದಿಂದ ಇಡೀ ಘಟನೆಯನ್ನು ಹೇಳಿದ್ದಾರೆ. ಹಾಗಂತ ಎಲ್ಲ ವ್ಯಕ್ತಿಗಳ ಚಿತ್ರವನ್ನು ಅವರು ಸೂಕ್ಷ್ಮವಾಗಿ ಕೊಟ್ಬಿಟ್ಟಿದ್ದಾರೆ. ವಿಶ್ವಾಮಿತ್ರರ ದೃಷ್ಟಿಯಿಂದ ಈ ಪ್ರಸಂಗವನ್ನು ವಿಮರ್ಶೆ ಮಾಡೋದು ಬಹಳ ಕಡಿಮೆ ಆಗಿದೆ. ನಮ್ಮ ದೃಷ್ಟಿಯಿಂದ ನಾವು ಈ ಪ್ರಸಂಗವನ್ನು, ಈ ಒಂದು ವೃತ್ತಾಂತವನ್ನು ವಿಮರ್ಶೆ ಮಾಡ್ತೇವೆ. ಕೆಲವು ಕವಿಗಳಿಗೆ ಅಹಲ್ಯೆಯ ಬಗ್ಗೆ ಯಾವುದೋ ಒಂದು ಸಹಾನುಭೂತಿ. ಯಾಕೆಂದರೆ ಅಹಲ್ಯ ಎಂಬ ಶಬ್ದ ಇದೆಯಲ್ಲ, ಹಲ್ಯ ಅಂತಂದರೆ ಊಳಲ್ಪಟ್ಟ ಭೂಮಿಗೆ ಹಲ್ಯ ಅಂತ, ಅಹಲ್ಯ ಊಳದಿರುವ ಭೂಮಿ. ಆದ್ದರಿಂದ ಅಹಲ್ಯೆಗೆ ದಾಂಪತ್ಯ ಸುಖ ಇರಲಿಲ್ಲ ಅಂತ ಕೆಲವರು ಈ ಶಬ್ದದಿಂದ ಗ್ರಹಿಸಿಕೊಂಡ್ರು. ಗೌತಮ ಅಂತಿದೆ. ಗೌತಮ ಅಂತಂದರೆ ಏನು? ಒಳ್ಳೆ ಗೂಳಿ ಅಂತ. ಗೌತಮ ಅಂತಂದರೆ ಮಹಾಶುದ್ಧ ವರಟ, ಒಂದು ಹೆಣ್ಣನ್ನು ಬಾಡಿಸಿಕೊಳ್ಳುವ ಯಾವುದೇ ಒಂದು ಮಧುರವಾದ ಭಾವವನ್ನು ಇರಲಿಲ್ಲ. ಆದ್ದರಿಂದ ಅಲ್ಲಿಯವರೆಗೂ ತುಂಬ ಕಷ್ಟಪಟ್ಟುಕೊಂಡು ಕೊರಗತ ತನ್ನ ಜೀವನದಲ್ಲಿ ತೃಪ್ತಿ ಪಡೆದೆ ಅತೃಪ್ತಳಾಗಿದ್ದಳು ಎನ್ನುವ ಆಶಯವನ್ನು ಕೆಲವರು ಗ್ರಹಿಸಿಕೊಂಡರು. ದೇವೇಂದ್ರ ಬಹುಶಃ ಈ ನಮ್ಮ ನಗರದಲ್ಲಿರುವ ಶ್ರೀಮಂತರ ಹಾಗೆ, ಮಹಾಧನಿಕರ ಹಾಗೆ, ಅವರಿಗೆ ಶೀಲ ಅಂದ್ರೇನು, ಅಶ್ಲೀಲ ಅಂದ್ರೇನು, ಆ ಕಾಲದ ಸುಖ ಅವರಿಗೆ ಬೇಕಷ್ಟೇ. ಯಾರ ಪ್ರಾಣ ಬೇಕಾದ್ರೂ ತೆರಲಿ, ಯಾರಿಗೆ ಯಾವ ತೊಂದರೆ ಬೇಕಾದರೂ ಆಗಲಿ, ತಮಗೆ ಆ ಹೊತ್ತಿನ ಒಂದು ವೇಗ ಕಳೆದರೂ ಸಾಕು ಎನ್ನುವ ಹಾಗೆ ಅವನನ್ನು ಹಾಗೆ ಗ್ರಹಿಸಿಕೊಂಡ್ರು. ಈ ವೃತ್ತಾಂತವನ್ನು ಬೇರೆ ಬೇರೆ ರೀತಿಯಾಗಿ ಚಿಂತನೆ ಮಾಡಿದರು. ಮತ್ತು ಇತ್ತೀಚೆಗೆ ಈ ವೃತ್ತಾಂತ ನೋಡಿ, ಅಹಲ್ಯೆಗೆ ಕೊಟ್ಟ ಶಾಪ ಮತ್ತು ದೇವೇಂದ್ರನಿಗೆ ಕೊಟ್ಟ ಶಾಪ, ಇದರಲ್ಲಿ ತಾರತಮ್ಯ ಯಾಕೆಂದರೆ ದೇವೇಂದ್ರನಿಗೆ ಅವನು ನಿರ್ವೃಷಣ ಆದ. ಆಮೇಲೆ ಅವನು ಹೋಗಿ ಅಗ್ನಿದೇವನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾನೆ. ಅವನು ಪಿತೃದೇವತೆಗಳಲ್ಲಿ ಪ್ರಾರ್ಥನೆ ಮಾಡಿ ಅವನಿಗೆ ಮೇಷವೃಷಣವನ್ನು ಸೇರಿಸ್ತಾರೆ. ಅವನಿಗೆ ಚಿಕಿತ್ಸೆ ಆಗೋಯಿತು. ಗೌತಮರ ಶಾಪದಿಂದ ಅವನಿಗೇನೂ ತೊಂದರೆ ಆಗಲಿಲ್ಲ. ಆದರೆ ಅಹಲ್ಯೆ 1000 ವರ್ಷ, ಒಂದು ಅಂದರೆ ಸಹಸ್ರಾಣಿ ಅಂತಿದೆ, ಅನೇಕ ಸಾವಿರ ವರ್ಷ ಇಲ್ಲಿ ಒದ್ದಾಡದ ಬಿದ್ದಲಲ್ಲ. ಇದು ಸರಿಯೇ? ಶಾಪದಲ್ಲಿ ತಾರತಮ್ಯ ಯಾಕೆ? ಅಂತೂ ಈ ಗಂಡಸರು ಎಲ್ಲೂ ಹೋದರೂ ದಬ್ಬಾಳಿಕೆ ಮಾಡಿಯೇ ಮಾಡ್ತಾರೆ ನೋಡಿ ಎನ್ನುವ ಹಾಗೆ ಒಂದು ಆಲೋಚನೆ ಮಾಡಿದರು. ಇಂತಹ ವಿಭಿನ್ನವಾದ ಆಲೋಚನೆಗಳಿಗೆಲ್ಲ ಈ ಪ್ರಸಂಗ ಅವಕಾಶ ಮಾಡಿಕೊಟ್ಟಿದೆ. ಆದರೆ ವಾಲ್ಮೀಕಿಗಳೇ ಪದಪ್ರಯೋಗ ಮಾಡಿದ ವಿಧಾನದಲ್ಲಿ ನೋಡಿದರೆ ಹಾಗೆ ಆಚೆ ಈಚೆ ಸರಿದಾಡಿ ಇದನ್ನು ಯೋಚನೆ ಮಾಡುವ ಅವಶ್ಯಕತೆ ಕಂಡುಬರೋದಿಲ್ಲ. ಸರಿದಾಡಿ ನಾವು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲಿ ಕಂಡುಬರೋದಿಲ್ಲ. ಯಾಕೆಂದರೆ ಮುಂದೆ ಅಹಲ್ಯ ಉದ್ಧಾರ ಮಾಡಿದಾಗ ಎಷ್ಟು ಸೊಗಸಾಗಿ ಅಹಲ್ಯೆಯ ಬಗ್ಗೆ ಮಾತಾಡ್ತಾರೆ, ಇದನ್ನು ನಾವು ಗ್ರಹಿಸಬೇಕು. ಇದು ಪೂರ್ವ ಪ್ರಸಂಗ ಮಾತ್ರ. ರಾಮನಿಗೆ ವಿಶ್ವಾಮಿತ್ರರು ಈ ಕಥೆಯನ್ನು ಹೇಳಿದರು. ಕಥೆಯನ್ನು ಹೇಳಿ ತದಾಗಚ್ಛ ಮಹಾತೇಜ ಆಶ್ರಮಂ ಪುಣ್ಯಕರ್ಮಣಃ ತಾರಯೈನಾಂ ಮಹಾಭಾಗಾಂ ಅಹಲ್ಯಾಂ ದೇವರೂಪಿಣೀಂ. ಇಂದ್ರನಿಗೇನೋ ಚಿಕಿತ್ಸೆ ಮಾಡಿಬಿಟ್ರು ದೇವತೆಗಳು. ಆದರೆ ಈ ಅಹಲ್ಯೆಯನ್ನು ದಾಟಿಸುವ ತಾರಯೈನಾಂ, ಇವಳನ್ನು ದಾಟಿಸಿಬಿಡಪ್ಪ. ಮಹಾಭಾಗಾಂ ನೋಡಿ, ದುರ್ಮೇಧ ಅಂತೆಲ್ಲ ಹೇಳಿದರು. ದೇವರಾಜ ಕುತೂಹಲ ದುರ್ಮೇಧ. ಅವಳು ಸ್ವಭಾವದಿಂದ ದುರ್ಮೇಧ ಅಲ್ಲ, ದೇವರಾಜ ಕುತೂಹಲ ದುರ್ಮೇಧ. ಈಗೇನಾಯಿತು? ದೇವರಾಜ ಕುತೂಹಲಕ್ಕೆ ಭಂಗ ಆಯಿತಾ? ಶಾಪ ಬಂತ? ತಪಸ್ಸನ್ನು ಮಾಡಿದಳು ಅವಳು. ಅಲ್ಲಿವರೆಗೆ ಕೊರಗಿ ಮರಗಿ ಪಶ್ಚಾತ್ತಾಪ ಪಟ್ಟುಕೊಂಡಳು. ಮಹಾಭಾಗ ಅವಳನ್ನು ಎತ್ತರಿಸಿ ಹೇಳಿತು. ತಾರಯೈನಾಂ ಮಹಾಭಾಗಾಂ ಅಹಲ್ಯಾಂ ದೇವರೂಪಿಣೀಂ. ತಾಪ, ಪಶ್ಚಾತ್ತಾಪ, ತಪಸ್ಸಾಗಿ ಅಹಲ್ಯಲ್ಲಿರುವಂತಹ ಎಲ್ಲ ಮಾನುಷ ದೋಷಗಳನ್ನೆಲ್ಲ ಸುಟ್ಟು ಹಾಕಿ ದೇವರೂಪಿಣಿ, ದಿವ್ಯವಾಗಿ ಅವಳು ಬೆಳಗ್ತಾ ಇದ್ದಾಳೆ. ಈಗ ಕಳೆದು ಹೋದ ಶೀಲವನ್ನು ಪಡೆದು ಈಗ ಬೆಳಗ್ತಾ ಇದ್ದಾಳೆ. ಹೇಗೆ ಅಂದರೆ ಈ ಪುಟಕ್ಕೆ ಇಟ್ಟ ಚಿನ್ನದ ಹಾಗೆ.
ಚಿನ್ನ ಮೊದಲು ಅಷ್ಟು ಶುದ್ಧವಾಗಿರೋದಿಲ್ಲ. ಅದನ್ನು ಪುಟಕ್ಕಿಟ್ಟು ಚೆನ್ನಾಗಿ ದಗ್ಧಗೊಳಿಸಿ ಕುಟ್ಟಿ ಅದನ್ನು ಆಕಾರ ಕೊಟ್ಟಾಗ ಆಗ ಪುಟಕ್ಕಿಟ್ಟ ಚಿನ್ನದ ಹಾಗೆ ಅದು ಕಂಗೊಳಿಸುತ್ತೆ, ಸುವರ್ಣವಾಗತ್ತೆ, ದೇವರೂಪಿಣಿ. ಆದ್ದರಿಂದ ಬಾರಪ್ಪ ನೀನು ಬಂದು, ಯಾಕೆಂದರೆ ಗೌತಮರು ಅದಕ್ಕೆ ಇದನ್ನು ಕಲ್ಪವನ್ನು ಹೇಳಿದರು ಅವರು. ಆದ್ದರಿಂದ ನೀನು ಬಂದು ಅವಳನ್ನು ದಾಟಿಸು ಅಂತ ಹೇಳ್ತಾರೆ. ಎಲ್ಲಿಂದ ಎಲ್ಲಿಗೆ ದಾಟಿಸಬೇಕು ರಾಮಚಂದ್ರ ಅಂದರೆ ಅಶ್ಲೀಲದಿಂದ ಶೀಲಕ್ಕೆ ದಾಟಿಸಬೇಕು. ಶಿಲಾವಸ್ಥೆಯಿಂದ ಅವಳನ್ನು ಒಂದು ಜೀವದ ಅವಸ್ಥೆಗೆ ದಾಟಿಸಬೇಕು. ಅವಸ್ಥೆಯಿಂದ ವಿಕೃತಿಯಿಂದ ಪ್ರಕೃತಿಗೆ ದಾಟಿಸಬೇಕು. ತಾರಯೈನಾಂ ಭೋಜರಾಜ ಇದನ್ನು ಭಾಳ ಚೆನ್ನಾಗಿ ತಾರಯ ಎಂಬ ಪದವನ್ನು ಭಾಳ ಚೆನ್ನಾಗಿ ಗ್ರಹಿಸಿಕೊಂಡು ತನ್ನ ಪದ್ಯದಲ್ಲಿ ಅದನ್ನು ಹೇಳ್ತಾನೆ. ನಾನು ಅದನ್ನು ವಾಚಿಸ್ತೇನೆ ಈಗ. ತದಾಗಚ್ಚ ಮಹಾತೇಜ ಆಶ್ರಮಂ ಪುಣ್ಯಕರ್ಮಣಃ ತಾರಯೈನಾಂ ಮಹಾಭಾಗಾಂ ಅಹಲ್ಯಾಂ ದೇವರೂಪಿಣೀಂ ವಿಶ್ವಾಮಿತ್ರ ವಚಶ್ರುತ್ವ ರಾಘವಸ್ಸಹ ಲಕ್ಷ್ಮಣಃ. ಮರೆಯೋದೇ ಇಲ್ಲ, ರಾಘವಸ್ಸಹ ಲಕ್ಷ್ಮಣಃ. ರಾಮನ ಎಲ್ಲ ಕೆಲಸದಲ್ಲಿ ಲಕ್ಷ್ಮಣ ಇದ್ದಾನೆ, ಅವನ ಜೊತೆಗೆ ಅದಾಗೋದು. ವಿಶ್ವಾಮಿತ್ರಂ ಪುರಸ್ಕೃತ್ಯ, ಏನು ಸಮುದಾಚಾರ ನೋಡಿ. ಬನ್ನಿ ಒಳಗೆ ಅಂತಂದರೆ ಸ್ವಲ್ಪ ಚಿಕ್ಕವರು ಬೇಗ ಬೇಗ ನುಗ್ಗಿ ಒಳಗೆ ಬಂದುಬಿಡ್ತಾರೆ. ನಾವು ಕಲಿಸಿಲ್ಲ, ನೀವು ಬನ್ನಿ ಅಂಥೇಳಿ ದೊಡ್ಡವರನ್ನು ಮುಂದಿಟ್ಟುಕೊಂಡು ಅವರು ಹಿಂದ್ಗಡೆಯಿಂದ ಬರಬೇಕು. ವಿಶ್ವಾಮಿತ್ರಂ ಪುರಸ್ಕೃತ್ಯ, ಬಾರಪ್ಪ ನೀನು ಅವಳನ್ನು ದಾಟಿಸಿಬಿಡು, ಅವಳಿಗೆ ಒಂದು ಉದ್ಧಾರ ಮಾಡು, ಗತಿಕಲ್ಪನೆ ಮಾಡು ಅಂತ ಹೇಳಿದ ತಕ್ಷಣ ಸರಸರ ಅಂತ ಅವನು ಕಾಲಿಡಲಿಲ್ಲ. ವಿಶ್ವಾಮಿತ್ರಂ ಪುರಸ್ಕೃತ್ಯ, ನೀವು ಬನ್ನಿ, ಯಾಕೆಂದರೆ ಈ ದರ್ಶನವನ್ನು ಮಾಡಿಸಿದವರು ನೀವು ಹೆಜ್ಜೆಯನ್ನು ಮುಂದಿಟ್ಟು ಬರಬೇಕು. ವಿಶ್ವಾಮಿತ್ರಂ ಪುರಸ್ಕೃತ್ಯ ತಮಾಶ್ರಮಂ ಅಥಾವಿಶತ್ ದದರ್ಶ ಚ ಮಹಾಭಾಗಾಂ ತಪಸಾ ದ್ಯೋತಿತಪ್ರಭಾಂ ಲೋಕೈರಪಿ ಸಮಾಗಮ್ಯ ದುರ್ನಿರೀಕ್ಷಾಂ ಸುರಾಸುರೈಃ. ದದರ್ಶ ಚ ಮಹಾಭಾಗಾಂ ತಪಸಾ ದ್ಯೋತಿತಪ್ರಭಾಂ. ಅವಳ ತಪಸ್ಸು ಈಗ ಬೆಳಕಾಗಿದೆ, ಅವಳ ಹುಳುಕೆಲ್ಲ ಈಗ ಸುಟ್ಟು ಹೋಗಿದೆ. ಆದ್ದರಿಂದ ದದರ್ಶ ಕಂಡ. ಇಲ್ಲಿಯವರೆಗೆ ಅದೃಶ್ಯಳಾಗಿದ್ದಂತಹ ಅಹಲ್ಯೆ ರಾಮನ ಕಣ್ಣಿಗೆ ಮೊದಲು ಗೋಚರಿಸಿದಳು. ರಾಮ ಅವಳನ್ನು ಮೊದಲು ಕಂಡ. ಆದ್ದರಿಂದ ರಾಮ ದೃಷ್ಟಿಪೂತ ಅವಳೀಗ, ರಾಮ ದೃಷ್ಟಿಗೆ ಪಾತ್ರ ಆದವಳು. ದೇವೇಂದ್ರನ ದೃಷ್ಟಿಯಿಂದ ಕಲುಷಿತಳಾದಂತಹ ಅಹಲ್ಯೆ ರಾಮ ದೃಷ್ಟಿಪೂತ. ಆದ್ದರಿಂದ ತಪಸಾ ದ್ಯೋತಿತಪ್ರಭಾಂ ಲೋಕೈರಪಿ ಸಮಾಗಮ್ಯ ದುರ್ನಿರೀಕ್ಷಾಂ ಸುರಾಸುರೈಃ ಪ್ರಯತ್ನಾನ್ ನಿರ್ಮಿತಾಂ ಧಾತ್ರಾ ದಿವ್ಯಾಂ ಮಾಯಾಮಯೀಮಿವ. ಇಲ್ಲಿ ಅಹಲ್ಯೆಯನ್ನು ಹೊಗಳ್ತಾ ವಾಲ್ಮೀಕಿಗಳು ಹೇಳ್ತಾರೆ, ನಾವು ಇದನ್ನು ಸೇರಿಸ್ಕೊಂಡೇ ವಿಚಾರ ಮಾಡಬೇಕಾಗತ್ತೆ. ಪ್ರಯತ್ನಾನ್ ನಿರ್ಮಿತಾಂ ಧಾತ್ರಾ, ಬ್ರಹ್ಮ ಪ್ರಯತ್ನಪೂರ್ವಕವಾಗಿ ನಿರ್ಮಿಸಿದಂತಹ ದಿವ್ಯವಾದಂಥ ಮಾಯಾಮಯೀಮಿವ, ಮಾಯಾ ಸೃಷ್ಟಿಯೋ ಎಂಬ ಹಾಗೆ ಇರುವಂಥವಳು. ಸ ತುಷಾರಾವೃತಾಂ ಸಾಭ್ರಾಂ ಪೂರ್ಣಚಂದ್ರಪ್ರಭಾಮಿವ. ಹುಣ್ಣಿಮೆಯ ರಾತ್ರಿ ಪೂರ್ಣವಾದಂತಹ ಚಂದ್ರಪ್ರಭಾ ಬೆಳದಿಂಗಳಿರುತ್ತೆ. ಆದರೆ ರಾತ್ರಿ ಬೆಳೀತಾ ಬೆಳೀತಾ ಮಂಜು ಆವರಿಸಿಕೊಂಡು ಬಿಟ್ಟರೆ ಚಂದ್ರಪ್ರಭೆ ಇಲ್ಲ ಅಂತಲ್ಲ, ಚಂದ್ರಿಕೆ ಇಲ್ಲ ಅಂತಲ್ಲ, ಆದರೆ ಕೆಳಗಿದ್ದು ನೋಡುವವರಿಗೆ ಕಾಣಿಸೋಲ್ಲ ಅಷ್ಟೇ. ಆದ್ದರಿಂದ ಮಂಜು ಕವಿದಂತಹ ಚಂದ್ರಿಕೆಯಂತೆ ಇರುವಂಥವಳು. ಮಧ್ಯೇಂಭಸೋ ದುರಾಧರ್ಷಾಂ ದೀಪ್ತಾಂ ಸೂರ್ಯಪ್ರಭಾವಿವ. ಮೋಡಗಳ ಮಧ್ಯದಲ್ಲಿರುವ ಸೂರ್ಯದ ಪ್ರಭೆಯಂತೆ ಇದ್ದಾಳೆ ಅವಳು. ಸಾಹಿ ಗೌತಮವಾಕ್ಯೇನ ದುರ್ನಿರೀಕ್ಷ್ಯಾ ಬಭೂವ ತ್ರಯಾಣಾಮಪಿ ಲೋಕಾನಾಂ ಯಾವದ್ರಾಮಸ್ಯ ದರ್ಶನಂ ಶಾಪಸ್ಥಾಂತಮುಪಾಗಮ್ಯ ತೇಷಾಂ ದರ್ಶನಮಾಗತ. ಎಲ್ಲಿ ಶಾಪವೇ ಆಗಿತ್ತು, ಎಲ್ಲಿಯವರೆಗೆ ರಾಮದರ್ಶನ ಆಗತ್ಯೋ ಆಗೋದಿಲ್ವೋ ಅಲ್ಲಿವರೆಗೆ ನೀನು ಅದೃಶ್ಯ ಆಗಿರಬೇಕು. ರಾಮದರ್ಶನವಾದಾಗ ದೃಷ್ಟ ಆಗ್ತೀಯ ನೀನು, ಲೋಕವೆಲ್ಲ ನಿನ್ನನ್ನು ಕಾಣುತ್ತೆ ಅಂತ ಹೇಳಿದರು. ಅದರಂತೆ ಶಾಪ ಎನ್ನುವುದು ಕೊನೆಗೊಂಡಾಗ ರಾಮನಿಗೆ ಮೊದಲು ಕಂಡವಳು, ಆಮೇಲೆ ಲೋಕಕ್ಕೆಲ್ಲ ಕಾಣಬಂದಳು. ರಾಘವೌ ಅತಿಥಿ ತಸ್ಯಾಹ ಪಾದೌ ಜಗೃಹುತು ತದಾ. ಕುವೆಂಪುರವರಿಗೆ ಸ್ಫೂರ್ತಿ ಕೊಟ್ಟಿದ್ದು ಬಹಳ ಚೆನ್ನಾಗಿದೆ. ರಾಘವೌತು ಅತಿಥಿ ತಸ್ಯಾಹ, ಅವಳಿಗೆ ಅತಿಥಿಯಾದಂತಹ ಈ ರಾಘವವು, ರಘುವಂಶ ಸಮುದ್ಭೂತರಾದಂತಹ ರಾಮಲಕ್ಷ್ಮಣರು, ತಸ್ಯಾ ಪಾದವು ಜಗೃಹುತು, ಅವಳ ಕಾಲನ್ನೇ ಹಿಡ್ಕೊಂಡು ಬಿಟ್ರಂತೆ. ನೋಡಿ ವಿಶ್ವಾಮಿತ್ರರು ಯಾವ ಹದದಲ್ಲಿ ಕಥೆ ಹೇಳಿದ್ದಾರೆ ಅಂತ. ಈ ಕಥೆಯನ್ನು ಹದ ತಪ್ಪಿ ನಾವು ಹೇಳಿದರೆ ನಮ್ಮ ಮಕ್ಕಳು ಅಹಲ್ಯೆಯ ಚಿತ್ರಕ್ಕೆ ಎಂಜಲನ್ನು ಉಗಿದಾರು. ಆದರೆ ಈ ಕಥೆಯನ್ನು ವಿಶ್ವಾಮಿತ್ರರು ಹೇಗೆ ಹೇಳಿದ್ದಾರೆ ಅಂದರೆ, ಅಹಲ್ಯೆ ಕಂಡು ಬಂದಾಗ ಅವಳ ಕಾಲನ್ನು ಹಿಡ್ಕೊಂಡು ಬಿಟ್ಟರು.
ಕುವೆಂಪುರವರು ಹೇಳ್ತಾರೆ, ಕೌಸಲ್ಯನ ಯಾಕೆಂದರೆ ಅರಮನೆಯಲ್ಲಿ ಬೆಳೆದ ರಾಮಲಕ್ಷ್ಮಣರು ನಿತ್ಯ ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡುವವರು ಈ 10-12 ದಿವಸಗಳಿಂದ ತಾಯಿಗೆ ಅಭಿವಾದನ ಮಾಡಲಿಲ್ಲ, ಕಾಣದೇ ಇರುವ ತಾಯಿಯನ್ನು ಕಂಡ ಹಾಗಾಯಿತು ಅಂತ ಕುವೆಂಪು ಹೇಳ್ತಾರೆ. ಇದು ನೋಡಿ ಭಾವಗ್ರಹಣ ಅಂದರೆ ಹಾಗೆ. ತಸ್ಯಾಹ ಪಾದವು ಜಗೃಹತು, ಕಾಲನ್ನು ಕಟ್ಕೊಂಡ್ಬಿಟ್ರು ರಾಮಲಕ್ಷ್ಮಣರು. ಯಾಕೆ ಅಂದರೆ ರಾಮ ಬೆಲೆ ಕೊಟ್ಟಿದ್ದು ಮೊದಲಾದ ಶೀಲಭ್ರಂಶಕ್ಕಲ್ಲ, ಈಗ ಶೀಲವನ್ನು ಪಡೆದುಕೊಂಡ ಸೌಭಾಗ್ಯಕ್ಕೆ. ಇದು ನಿಜವಾಗಿ ನಮ್ಮ ಸಮಾಜಕ್ಕಿರುವ ಪಾಠ. ಇದು ಶೀಲಭ್ರಂಶ ಶಬ್ದವೇ ಹೇಳುತ್ತೆ, ಅದು ಜಾರಿದ್ದಷ್ಟೇ. ಆದರೆ ಜಾರಿದ್ದನ್ನು ದೊಡ್ಡ ಮಾಡಬೇಡಿ, ಸೇರಿದ್ದನ್ನು ದೊಡ್ಡ ಮಾಡಿ. ಆ ಸೇರೋದಿದೆಯಲ್ಲ, ಹೋಗಿ ಹೊಂದಿಕೊಳ್ಳೋದು, ತುಂಬಿಸಿಕೊಳ್ಳೋದು, ಅದು ಬಹಳ ದೊಡ್ಡದು, ಅದಕ್ಕೆ ಇರೋದು ಬೆಲೆ. ಆದ್ದರಿಂದ ಪಾದವನ್ನು ಕಟ್ಕೊಂಡ್ಬಿಟ್ರು. ಸ್ಮರಂತಿ ಗೌತಮಚ ಪ್ರತಿಜಗ್ರಾಹ ಸಾಚತೌ. ಅವಳು ಅವರಿಬ್ಬರನ್ನ ಬಾಚಿ ತಪ್ಕೊಂಡ್ಬಿಟ್ರು. ಗೌತಮರ ಮಾತು ನೆನಪಿಗೆ ಬಂತು. ಇಲ್ಲಿ ಒಂದು ಭಾವ ಇದೆ. ಅವಳಿಗೆ ಶತಾನಂದ ಅಂತ ಒಬ್ಬ ಮಗ ಇದ್ದ. ಆ ಶತಾನಂದನೇ ಜನಕನ ಪುರೋಹಿತನಾಗಿದ್ದಾನೆ, ಅಲ್ಲೇ ಇದ್ದಾನೆ. ಎಷ್ಟು ವರ್ಷ ಆಯಿತು ಆ ಶತಾನಂದನ ಬಾಚಿ ತಪ್ಪಿಕೊಳ್ಳಿಲ್ವಲ್ಲ. ಕಳೆದು ಹೋದ ಶತಾನಂದ ಸಹಸ್ರಾನಂದವನ್ನು ಕೊಡುವ ಇಬ್ಬರು ಮಕ್ಕಳಾಗಿ ಬಂದಿರಬೇಕಲ್ಲ. ಆದ್ದರಿಂದ ತನಗೀಗ ಇಬ್ಬರು ಮಕ್ಕಳಾಗಿದ್ದಾರೆ ಅಂತ ಅವಳು ಬಾಚಿ ತಪ್ಪಿಕೊಂಡಿರ್ಬೇಕದು. ಆದ್ದರಿಂದ ಅವಳು ಅವರಿಬ್ಬರನ್ನು ಹಿಡ್ಕೊಂಡು ಪಾದ್ಯಮರ್ಘ್ಯಂತಥಾತಿಥ್ಯಂಚಕಾರ ಸುಸಮಾಹಿತ ಪ್ರತಿಜಗ್ರಾಹ ಕಾಕುತ್ಸ್ಥೋ ವಿಧಿ ದೃಷ್ಟೇನ ಕರ್ಮಣ ಪುಷ್ಪಪುಷ್ಟಿರ್ಮಹತ್ಯಾಸೀತ ದೇವದುಂದುಭಿನಿಸ್ವನೈ ಗಂಧರ್ವಾಪ್ಸರಸರಾಂ ಚಾಪಿ ಮಹಾನಾಸೀತ್ ಸಮಾಗಮ. ಲೋಕಲೋಕಾಂತರವರೆಗೆಲ್ಲ ಈ ಘಟನೆ ಎಂಬುದು ಅವರನ್ನೆಲ್ಲ ಕರ್ಕೊಂಡು ಬಂದಿತ್ತು, ಸೆಳೆದಿತ್ತು. ಪಾದ್ಯ ಅರ್ಘ್ಯಾದಿಗಳಿಂದ ಪೂಜೆ ಮಾಡ್ತಾಳೆ ಅವಳು. ರಾಮನು ಅದನ್ನು ಸ್ವೀಕಾರ ಮಾಡ್ತಾನೆ ನೋಡಿ. ವಿಧಿ ದೃಷ್ಟೇನ ಕರ್ಮಣ. ಯಾಕೆ ಇದು ವಿಧಿ ವಿಹಿತವಾದದ್ದು. ನಾವಿಬ್ಬರು ಅತಿಥಿಗಳು ಬಂದಾಗ ವಯಸ್ಸು ಚಿಕ್ಕದಿರ್ಬೋದು, ಏನೇ ಇರ್ಬೋದು. ಈಗ ಅವಳು ಹಾಗಲ್ಲ, ಗೃಹಿಣಿಯಾಗಿದ್ದಾಳೆ. ಆದ್ದರಿಂದ ಅವಳು ಅತಿಥಿ ಸತ್ಕಾರ ಮಾಡೋದು ಸರಿ ಅಂತ ಅದು ವಿಧಿದೃಷ್ಟವಾದ್ದರಿಂದ ಅದನ್ನು ರಾಮನು ಸ್ವೀಕಾರ ಮಾಡ್ತಾನೆ. ಈ ಘಟನೆಯನ್ನು ಕಂಡು ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಅನೇಕ ಸಂದರ್ಭಗಳಲ್ಲಿ ಈ ಪುಷ್ಪವೃಷ್ಟಿಯ ವರ್ಣನೆ ಬರುತ್ತೆ. ಯಾಕೆ ದೇವತೆಗಳು ಪುಷ್ಪವನ್ನು ವೃಷ್ಟಿ ಮಾಡ್ತಾರೆ ಎನ್ನುವುದನ್ನು ನಾವು ಗ್ರಹಿಸಬೇಕು. ಅಂದರೆ ಕಮರಿ ಹೋದ ಅಹಲ್ಯೆಯ ಬಾಳು ಈಗ ಹಸಿರಾಗ್ತಾ ಇದೆ. ಅವಳ ಬದುಕು ಸುವಾಸಿತ ಆಗ್ತಾ ಇದೆ. ಯಾಕೆಂದರೆ ಅವಳಲ್ಲಿ ಸೌಮನಸ್ಯ ಕೂಡಿ ಬರ್ತಾ ಇದೆ. ದೇವತೆಗಳು ಸುಮನಸರು, ಇವಳಲ್ಲಿ ಸೌಮನಸ್ಯ ಕೂಡಿ ಬರೋದಕ್ಕೆ ಹೂವುಗಳಿಗೆ ಸುಮನಸ್ಸು ಅಂತ ಹೆಸರು, ಅದನ್ನು ಸುರಿತಾ ಇದ್ದಾರೆ. ಮತ್ತು ಬದುಕಿದ ನಮಗೆ ನಮ್ಮ ಋಷಿಗಳ ದೃಷ್ಟಿಯಲ್ಲಿ ಕಾಯಿ ಹಣ್ಣು ಆದರೆ ಮುಗಿದು ಹೋಗುತ್ತೆ, ಮತ್ತು ಬೀಜಕ್ಕೆ ಬರಬೇಕಷ್ಟು. ಆದ್ದರಿಂದ ಬದುಕಿನ ಆರಂಭ ಎಲ್ಲಿ ಅಂತಂದರೆ ಹೂವಿನಲ್ಲಿ. ಒಳಗಡೆ ಕಾರ್ಯಾಗಾರದಲ್ಲಿ ಒಂದು ಮಾತಿದೆ, ಪುಷ್ಪವಾಗಿರು ಮಂಕುತಿಮ್ಮ ಅಂತ. ಆ ಮಾತನ್ನು ಇಲ್ಲಿ ಸೇರಿಸ್ಕೊಳ್ಬೇಕು ಅಂತ ಅನಿಸುತ್ತೆ. ಕಾಯಾಗು ಹಣ್ಣಾಗು ಅಂತಂದರೆ ಎಲ್ಲೋ ಒಂದು ಕಡೆಗೆ ಜೀವನದ ಕೊನೆಯನ್ನು ನಾವು ಹೇಳಿದಾಗಬಿಡತ್ತೆ. ಪುಷ್ಪವಾಗಿರು ಅಂದರೆ ನೀನು ಹೂವಾಗಿರು, ಹೂವಿನಂತೆ ನೀನು ಅರಳು. ಈ ಪ್ರಸಂಗದಲ್ಲಿ ಅದಕ್ಕೊಂದು ವಿಶಿಷ್ಟವಾದ ಅರ್ಥ ಇದೆ. ನೀನು ಹೂವಾಗಿರು, ಅದರ ದುಂಬಿ ಆಗಬೇಡ ಅಂತಲೂ ಇರ್ಬೋದು. ಸಾಧು ಸಾಧ್ವಿಧಿ ದೇವಾಸ್ತಾಂ ಅಹಲ್ಯಾಂ ಸಮಪೂಜಯನ್. ದೇವತೆಗಳೇ ಅಹಲ್ಯನ್ನು ಪೂಜೆ ಮಾಡ್ತಾ ಇದ್ದಾರೆ. ತಪೋಬಲ ವಿಶುದ್ಧಾಂಗೀಂ. ತಪಸ್ಸಿನ ಬಲದಿಂದ ಪರಿಶುದ್ಧಳಾಗಿದ್ದಾಳೆ ಅವಳು. ಗೌತಮಸ್ಯ ವಶಾನುಗಾಂ. ಗೌತಮೋ ಹಿ ಮಹಾತೇಜ ಅಹಲ್ಯಾ ಸಹಿತ ಸುಖಿ. ರಾಮಂ ಸಂಪೂಜ್ಯ ವಿಧಿವತ್ ತಪಸ್ತೇಪೇ ಮಹಾತಪಾ. ಗೌತಮರ ಅದೇ ಆ ಹೊತ್ತಿಗೆ ಬರ್ತಾರೆ. ಬಂದು ಅಹಲ್ಯಾ ಸಹಿತರಾಗಿ ಸುಖವಾಗಿ ರಾಮನನ್ನು ಪೂಜೆ ಮಾಡಿ ಮತ್ತೆ ತಪಸ್ತೇಪೇ ಮಹಾತಪಾ, ತಪಸ್ಸನ್ನು ಆಚರಿಸುವುದಕ್ಕೆ ಆರಂಭ ಮಾಡಿದ. ಮೊದಲೂ ತಪಸ್ಸು, ಕೊನೆಯಲ್ಲೂ ತಪಸ್ಸು, ಮಧ್ಯದಲ್ಲೂ ತಪಸ್ಸು, ತಾಪದಲ್ಲೂ ತಪಸ್ಸು, ಸುಖದಲ್ಲೂ ತಪಸ್ಸು. ಯಾಕೆ? ತಪಸ್ಸೇ ಜೀವನ ಅವರಿಗೆ. ನೋಡಿ, ಕಳೆದು ಹೋದ ಶೀಲವನ್ನು ಪಡೆದುಕೊಳ್ಳುವ ತಪಸ್ಸಿನಲ್ಲಿ ತಪಸ್ವಿನಿಯಾಗಿ ಎದ್ದು ಬಂದವಳಿವಳು. ಮೊದಲು ಶಿಲೆಯಾಗಿ ಬಿದ್ದವಳು. ವಾಲ್ಮೀಕಿ ರಾಮಾಯಣದಲ್ಲಿ ಶಿಲೆಯಾಗಿ ಬೀಳೋದಿಲ್ಲ. ಪದ್ಮಪುರಾಣದ ಕಥೆಯನ್ನಿಟ್ಟುಕೊಂಡು ನಮ್ಮ ಕನ್ನಡದಲ್ಲೆಲ್ಲ ಹಾಗೆ ನಮಗೆ ಪ್ರಚಲಿತವಾಗಿದೆ ಅದು. ಅಹಲ್ಯೆ ಶಿಲೆಯಾಗಿ ಬಿದ್ದಿದ್ಳು ಅಂತ.
ಶಿಲೆಯಾಗಿ ತಪಸ್ಸನ್ನು ಮಾಡಿದವಳು, ಶೀಲಕ್ಕಾಗಿ ತಪಸ್ಸನ್ನು ಮಾಡಿದವಳು. ಆದ್ದರಿಂದ ಅವಳು ಶಿಲಾ ತಪಸ್ವಿನಿ. ಕುವೆಂಪುರವರ ಒಂದು 4 ವಾಕ್ಯವನ್ನು ನಾನು ಓದಿ ಈ ಘಟನೆಯನ್ನು ಉಪಸಂಹಾರ ಮಾಡೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಆ ಭಾಗ ಬಹಳ ಆಪ್ಯಾಯನವಾಗಿದೆ ಅದು. ಮತ್ತು ವಾಲ್ಮೀಕಿಗಳ ಹೃದಯವನ್ನು ಅವರು ಹೇಗೆ ಅದನ್ನು ಸೂರೆಗೊಂಡ್ಬಿಟ್ಟಿದ್ದಾರೆ, ಅಂದರೆ ಪರಕಾಯ ಪ್ರವೇಶ ಮಾಡಿದ್ದಾರೆ ಅಂತ ಅನಿಸುತ್ತೆ ಅಲ್ಲಿ. ರಾಮ, ಲಕ್ಷ್ಮಣ ಮತ್ತು ವಿಶ್ವಾಮಿತ್ರರು ಋಷಿಗಳೆಲ್ಲ ಬರುವಾಗ ಮೆರೆದುದು ಮುಂದೆ ಪಳುವದೊಳ್ವನಭಿತ್ತಿಗೆದುರಾಗಿ ಸುತ್ತ ನೊರಲೆಯ ಪುತ್ತು ತಬ್ಬಿರ್ದ ಕಲ್ಬಂಡೆಯೊಂದು ಹಾವಸೆ ಹಬ್ಬಿ ಮುತ್ತಿದ ಬಿದಿರ್ಮೆಳೆಯ ವನಮಾತೃ ವೃಕ್ಷದಲ್ಲಿ. ಒಂದು ಕಲ್ಬಂಡೆ, ಅದರ ಮೇಲೆ ಸುತ್ತಲೂ ಹುತ್ತ ಬೆಳೆದಿತ್ತು, ಹಾವಸೆ ಏರ್ಪಟ್ಟಿತ್ತು. ಅಂದರೆ ಅದು ಎಷ್ಟು 1000 ವರ್ಷಗಳಿಂದ ಅದು ಬಂಡೆಯಾಗಿ ಬಿದ್ದಿದೆ ನೋಡಿ. ಬಂಡೆದ್ದ ಬದುಕು ಬಂಡೆಯಾಗಿ ಬಿದ್ದ ಆ ಸನ್ನಿವೇಶವನ್ನು ಅವರು ಹೇಗೆ ಹೇಳ್ತಾ ಇದ್ದಾರೆ ಅಂತಂದರೆ, ಸತಿಯ ರಕ್ಷೆಗೆ ತಾನೇ ರೂಪಮಂ ತಾಡುವುದೆನೆ ಪತಿಯ ಶಾಪಂ. ಸತಿಯ ರಕ್ಷಣೆ ಮಾಡಬೇಕಾದವನು ಪತಿ, ಆದರೆ 1000 ವರ್ಷದಿಂದ ಪತ್ನಿಯ ರಕ್ಷಣೆ ಮಾಡ್ತಾ ಇರೋದು ಯಾವುದು ಅಂದರೆ ಪತಿಯ ಶಾಪಂ. ಸತಿಯ ರಕ್ಷೆಗೆ ತಾನೇ ರೂಪಮಂ ತಾಡುವುದೆನೆ ಪತಿಯ ಶಾಪಂ. ಶಿಲೆಯ ಮೇಲೊರಗಿ ಕಿಚ್ಚು ಗಣ್ಣಿಂ ನಿಚ್ಚಮುಂ ಕಾಪಿರ್ದ ಕರ್ಪಡದಿ ಪಟ್ಟೆಯ ಪೆರ್ಬುಲಿಯದೊಂದು ಬರ್ಪವರ ಕಾಣಲೊಡಮಾ ತಾಣದಿಂದೆದ್ದು ಮಿಂಚುತೆ ಕಣ್ಣಿಗೆ ಮರೆಯಾಯಿತು. ಗೌತಮರ ಶಾಪ ಕೆಂಗಣ್ಣಿನ ಹೆಬ್ಬುಲಿಯಾಗಿ ಆ ಬಂಡೆಯ ಮೇಲೆ ಕೂತಿತ್ತಂತೆ. ಅಂದರೆ ಸತಿಯನ್ನು ಕಾಪಿಡುವ ಪತಿಯ ಶಾಪ ಹೆಬ್ಬುಲಿಯಾಗಿ ಬಂಡೆಯನ್ನು ಅವಚಿಕೊಂಡು ಕೂತಿತ್ತು. ಬರುವವರನ್ನು ನೋಡಿದ ತಕ್ಷಣ, ಯಾರು ಬರಬೇಕು ಅವರೇ ಬರ್ತಾ ಇದ್ದಾರಲ್ಲ, ಅವರನ್ನು ನೋಡಿದ ತಕ್ಷಣ ಮಿಂಚಿನಂತೆ ಚಂಗನೆ ಜಿಗಿದದು ಓಡಿ ಹೋಯಿತು. ಎಂಥ ಒಂದು ಕಲ್ಪನೆ, ಎಷ್ಟು ಶ್ರೀಮಂತವಾದ ಕಲ್ಪನೆ ಅಂತಂದರೆ, ಗೌತಮ ಅಂತರಂಗದಿಂದ ಹುಲಿಯಾದರೂ ಶೀಲದಿಂದ ಬಂಡೆಯಾದ ತನ್ನ ಹೆಂಡತಿಯನ್ನು 1000 ವರ್ಷದಿಂದ ಕಾಪಿಟ್ಟುಕೊಂಡು ಬಂದಿದ್ದಾರೆ. ಅದು ಶಾಪದಿಂದ ಕಾಪಾಡಿದವ ಗೌತಮ. ಋಷಿಕೃಪಾ ವಚನದುಲ್ ರಾಮನೇರ್ಧನು ಬಂಡೆಯಂ. ವಿಶ್ವಾಮಿತ್ರರ ಒಂದು ಆ ಕೃಪಾಪೂರ್ಣವಾದ ಮಾತಿನಂತೆ ರಾಮ ಬಂಡೆಯನ್ನು ಹತ್ತಿಬಿಟ್ಟ. ಲಾಸ್ಯವಂ ತೊಡಗಿ ವಯ್ಯನೆ ಚರಣ ಚುಂಬನಕ್ಕೆ ಕಲ್ಲೆ ತಾಂ ಬೆಣ್ಣೆಯಾಯ್ತೇನೆ ಕಂಪಿಸಿತು ಬಂಡೆ. ಆ ಚರಣ ಚುಂಬನಕ್ಕೆ, ವಯ್ಯನೆ ಚರಣ ಚುಂಬನಕ್ಕೆ ಕಲ್ಲೆ ತಾಂ ಬೆಣ್ಣೆಯಾಯ್ತೇನೆ. ರಾಮನ ಪಾದದ ಸ್ಪರ್ಶ ಆದೊಡನೆ ಆ ಕಲ್ಲು ಬೆಣ್ಣೆ ಆದಂತೆ ಅಲ್ಲೇ ಚಲಿಸಿತಂತೆ. ಕಂಪಿಸಿತು ಬಂಡೆ. ಪ್ರೇಮ ಸಾಮೀಪ್ಯದಿಂ ಸಾನ್ನಿಧ್ಯದಿಂ ಮತ್ತೆ ಸಂಸರ್ಗದಿಂ ತಲ್ಲಣಗೊಳ್ಳುವ ಅಬಲೆಯೋ. ಬಿಲ್ಲು ಬೆರಗಾಗಿ ನೆರೆದವರೆಲ್ಲ ರೀಕ್ಷಿಸಿರೆ ಬೆಂಗದಿರ ನುರಿಗೆ ಕರ್ಪೂರ ಶಿಲೆಯಂತೆ ಬೋಲ್ ದ್ರವಿಸಿತ ಕರ್ಬಂಡೆ. ದಿವ್ಯ ಮಾಯಾ ಶಿಲ್ಪಿ ಕಲ್ಪನಾ ದೇವಿಯಂ ಕಲ್ಲ ಸೆರೆಯಂ ಬಿಡಿಸಿ ಕೃತಿಸಿದ ನೆನಲ್ ರಘುತನೂಜ ನಡಿದಾವರೆಗೆ ಹಣೆ ಮಣಿದು ನಿಂದುದೋರ್ವ ತಪಸ್ವಿನಿ ವಿಗ್ರಹಂ. ಮುಂದಕ್ಕೆ ಅವಳ ಆ ಪಾರಿಶುದ್ಧ್ಯವನ್ನು ಚಿತ್ರಿಸುವ ಒಂದು ಮಾತು. ಪಾಲ್ ಬಿಡಿಯ ನಾರುಡೆಯ ಕರ್ಪಿರುಳ ಸೋರ್ಮುಡಿಯ ಪೊಳೆಬ ನೋಂಪಿಯ ಮೊಗದ ಮಂಜು ಮಾಂಗಲ್ಯದಿಂ. ಆಗ ಈ ತಾಯಿಯನ್ನು ಪಡೆದ ಒಂದು ಸೌಭಾಗ್ಯ ರಾಮನಿಗೆ ಹೇಗೆ ಒದಗಿತು. ಪೆತ್ತ ತಾಯಂ ಮತ್ತೆ ತಾನೇ ಪಡೆದಂತಾಗೆ ನಮಿಸಿದನು ರಘುಜನುಂ ಗೌತಮ ಸತಿಯ ಪದಕ್ಕೆ. ತನ್ನ ಕಾವ್ಯಕ್ಕೆ ತಾಂ ಮಹಾಕವಿ ಮಣಿಯುವಂತೆ. ಅಂದರೆ ಈ ಭಾಗ ವಾಲ್ಮೀಕಿಗಳ ಆಶ್ರಮದಲ್ಲಿ ಕುವೆಂಪು ಸಂಚರಿಸಿದ ಒಂದು ಅನುಭವವನ್ನು ನಮಗೆ ತಂದುಕೊಡುತ್ತೆ. ಆದ್ದರಿಂದ ನಾನು ಓದಿದ್ದೇನೆ. ಅಹಲ್ಯೋದ್ಧಾರ ಪ್ರಸಂಗವನ್ನು ನಾವು ಇಲ್ಲಿಯವರೆಗೆ ಒಂದು ವಿಧಾನದಲ್ಲಿ ಅನುಭವಿಸಿದ್ದೇವೆ. ಇದೇ ಪೂರ್ಣ ವಿಧಾನ ಅಂತಲ್ಲ, ಹಲವು ಮುಖಗಳು ಅದಕ್ಕೆ ಇರಬಹುದು, ಇಲ್ಲ ಅಂತಲ್ಲ.
ಆದರೆ ಶೀಲ ಮತ್ತು ಅಶ್ಲೀಲದ ಒಂದು ವಿಸ್ತೃತವಾದ ಭೂಮಿಕೆ ಹಿನ್ನೆಲೆಯನ್ನು ನೋಡಿದಾಗ ಯಾವ ಯಾವ ಪಾತ್ರಕ್ಕೆ ಎಷ್ಟೆಷ್ಟು ಸಹಾನುಭೂತಿ ಸಲ್ಲಬೇಕೋ ಅಷ್ಟನ್ನೂ ಸಲ್ಲಿಸಿ ಶೀಲವನ್ನು ಉಳಿಸಿಕೊಳ್ಳುವ ನಿರಂತರವಾದ ತಪಸ್ಸಿಗೆ ಸರಿಯಾದ ಬೆಲೆಯನ್ನು ಕೊಟ್ಟು ಆರ್ಷ ಜೀವನ ಪದ್ಧತಿಯನ್ನು ನಾವು ಒಂದು ಪ್ರಮಾತ್ಮಕವಾದ ಬುದ್ಧಿಯಿಂದ ಗ್ರಹಿಸಿ ಈ ವಿಷಯದಲ್ಲಿ ನಮ್ಮೆಲ್ಲರ ಹೊಣೆಗಾರಿಕೆಯನ್ನು ಎಚ್ಚರಿಸಿಕೊಳ್ಳುವ ಒಂದು ನಾಗರಿಕ ಜಾಗರವನ್ನು ನಾವು ಏರ್ಪಡಿಸಿಕೊಂಡಿದ್ದೇವೆ. ಆದ್ದರಿಂದ ಈ ಒಂದು ಕಾಲಖಂಡಕ್ಕೆ ನಾನು ಅನಂತ ಪ್ರಣಾಮಗಳನ್ನು ಅರ್ಪಿಸ್ತಾ ಮಾತನ್ನು ಮುಗಿಸ್ತೇನೆ.